ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಚಂದನ. ಇವತ್ತು ನಮ್ಮ ಜೊತೆ ಇರುವಂತಹ ಗೆಸ್ಟ್ ತುಂಬ ಬ್ಯೂಟಿಫುಲ್, ಅಷ್ಟೇ ಟ್ಯಾಲೆಂಟೆಡ್ ಕೂಡ. ಇವರು ಒಬ್ಬ ಆ್ಯಂಕರ್, ನಟಿ, ಹಾಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಇವಾಗ ಹೊಸದಾಗಿ ಅವರದ್ದೇ ಆದಂತಹ ಛಾಪು ಮೂಡಿಸೋಕ್ಕೆ ಫುಲ್ ರೆಡಿ ಆಗಿದ್ದಾರೆ. ಈಗಾಗಲೇ ಸಂಜು ವೆಡ್ಸ್ ಗೀತಾ 2 ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಬನ್ನಿ, ಅದಿನ್ಯಾರು ಅಲ್ಲ, ಅಮೂಲ್ಯ ಗೌಡ ಅವರು. ನಮಸ್ಕಾರ. ನಮಸ್ತೆ. ನಾನು ಚೆನ್ನಾಗಿ, ನೀವು ಹೇಗಿದ್ರೆ ಚಂದನ? ನಾನು ಸೂಪರ್ ಆಗಿದ್ದೀನಿ. ಹೇಗಿತ್ತು ಇವತ್ತಿನ ಡೇ? ಹೌ ಲಾಂಗ್ ಟ್ರಾಫಿಕ್? ಹೌದು ಪಾಪ, ನಾನೇ ಲೇಟಾಗಿ ಬಂದೆ ಇಂಟರ್ವ್ಯೂಗೆ. ಬಿಕಾಸ್ ಯೂಶ್ವಲಿ ನಾನು ಇನ್ ಟೈಮ್ ಇರ್ತೀನಿ ವೆನ್ ಇಟ್ಸ್ ವರ್ಕ್ ರಿಲೇಟೆಡ್ ಅವ್ರು ಈ ಥರದ್ದಿದ್ದಾಗ. ಬಟ್ ಆದರೆ ತುಂಬ ಟ್ರಾಫಿಕ್, ಗೊತ್ತಲ್ಲ ಬ್ಯಾಂಗ್ಳೂರ್ ಟ್ರಾಫಿಕ್, ಸ್ವಲ್ಪ ಹೆಕ್ಟಿಕ್ ಆಗಿತ್ತು. ಸೊ ಈಗ ನಿಮ್ಮ ಸೀರಿಯಲ್ ಜರ್ನಿ ಅಂದರೆ 2015 ಸ್ಟಾರ್ಟ್ ಆಗಿದ್ದು ಸುಂದ್ರಿ ಅಂತ ಇದರಲ್ಲಿ. ಸೊ ಹೇಗೆ ನೀವು ಆ್ಯಕ್ಟಿಂಗ್ ಕೆರಿಯರಿಗೆ ಹೇಗೆ ಬಂದಿದ್ದು? ನಾನು ಆ್ಯಕ್ಚುಲಿ ಇನಿಷಿಯಲಿ ಶುರು ಮಾಡಿದ್ದು ಡಬ್ಬಿಂಗ್ ಟ್ರ್ಯಾಕ್ ಹಾಗೆ. ತುಂಬ ಚೆನ್ನಾಗಿ ಮಾತಾಡ್ತೀರಾ, ನೋಡೋಕ್ಕೂ ಕ್ಯೂಟ್ ಆಗಿದ್ದೀರಾ, ನೀವು ಒಂದು ಆಡಿಷನ್ ಕೊಡಿ ಅಂತ. ನಾನು ಇವ್ರು ಯಾಕೆ ಇಷ್ಟು ಕ್ಯೂಟ್ ಆಗಿದ್ದೀರಾ, ಚೆನ್ನಾಗಿ ಮಾತಾಡ್ತೀರಿ, ಯಾಕೆ ಇಷ್ಟು ಸ್ಟ್ರೆಸ್ ಮಾಡ್ತಿದ್ದಾರೆ, ಮೇ ಬಿ ಏನೋ ಬೇರೆ ಥರನಾ, ಫ್ಲರ್ಟಾ ಅಂತ. ಇಲ್ಲ 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 ಅಂತ ನಾನು ಒಂದೆರಡು ಸಲ, ಇಲ್ಲ ಸರ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ನನಗೆ ಇಷ್ಟ ಇಲ್ಲ, ಆ್ಯಕ್ಟರ್ ಆಗಬೇಕಂತ ಎಲ್ಲ ಏನಿಲ್ಲ ಬಿಡಿ ಅಂತ. ಇಲ್ಲ ಒಂದ್ಸಲ ಬನ್ನಿ ಆಮೇಲೆ ಕೇಳಿದೆ ಒಂದಿಬ್ರು 3 ಜನನ. ನನ್ನ ಕಸಿನ್ ಅಣ್ಣನ ಕೂಡ ಕೇಳಿದೆ, ಅಣ್ಣ ಹೋಗು ಕೊಡು, ತಪ್ಪೇನಿಲ್ಲ ಕೊಡು ಅಂತ. ಆಗ ಕೊಟ್ಟೆ, ಸೆಲೆಕ್ಟ್ ಕೂಡ ಆದೆ ನಾನು. ನಂದು ಫಸ್ಟ್ ಸೀರಿಯಲ್ ಬಂದು ಜೀ ಕನ್ನಡ, ಅದು ಉದ್ಯಾಲ ಪ್ರಾಜೆಕ್ಟ್. ಓಕೆ ಆಯ್ತು, ಫಸ್ಟ್ ಆಡಿಷನ್ ಅಲ್ಲೇ ಪ್ರಾಜೆಕ್ಟ್ ಓಕೆ ಆಯ್ತು, ಅಗ್ರಿಮೆಂಟ್ ಸೈನ್ ಮಾಡಿದೆ. ಇವರು ಜಾನಿ ಹರ್ಷ ಅಂತ ಪ್ರೊಡ್ಯೂಸರು, ನಮ್ಮ ಪಾರ್ಟ್ 1 ಸಂಜು ವೆಡ್ಸ್ಗಿಂತ ಪಾರ್ಟ್ 1 ಎಡಿಟರ್. ಅವರು ಸೀರಿಯಲ್ ಪ್ರೊಡಕ್ಷನ್ ಇತ್ತು ಅವ್ರದ್ದು. ಸೊ ಅವ್ರು ತುಂಬಾ ಸೀರಿಯಲ್ಸ್ ಕೂಡ ಪ್ರೊಡಕ್ಷನ್, ಅಂದ್ರೆ ಅವ್ರ ಪ್ರೊಡಕ್ಷನ್ ಹೌಸಲ್ಲಿ ತುಂಬಾ ಸೀರಿಯಲ್ಸ್ ಕೂಡ ಬಂದಿದೆ. ಸೊ ಅವ್ರ ಪ್ರೊಡಕ್ಷನ್ ಆ ಟೈಮಲ್ಲಿ ಸ್ವಲ್ಪ ಫೇಮಸ್ ಇತ್ತು. ಸೊ ಎಲ್ರಿಗೂ ಗೊತ್ತಿತ್ತು ಜಾನಿ ಹರ್ಷ ಪ್ರೊಡಕ್ಷನ್ ಅನ್ನೋ ಥರ. ಸೊ ನನ್ಗೆ ಯಾರೇ ಕೇಳಿದ್ರು, ಇಲ್ಲ ನಾನು ಸೆಲೆಕ್ಟ್ ಆಗಿದ್ದೀನಿ ಜಾನಿ ಹರ್ಷ ಅವ್ರ ಪ್ರೊಡಕ್ಷನ್ಗೆ ಅಂತ. ಎಲ್ಲರೂ ಖುಷಿ ಪಡ್ತಿದ್ರು, ಓಕೆ ಗುಡ್ ಪ್ರೊಡಕ್ಷನ್, ನೀನು ಒಳ್ಳೆ ಪ್ರೊಡಕ್ಷನ್ ಸೆಲೆಕ್ಟ್ ಆಗಿದೆಯಾ ಅಂತ. 1 ಮಂತ್ ಏನೋ ಶೂಟಿಂಗ್ ಶುರು ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಕಟ್ ಮಾಡಿದ್ರೆ ಪ್ರಾಜೆಕ್ಟೇ ಡ್ರಾಪ್ ಔಟ್ ಆಗ್ಬಿಟ್ಟಿದೆ. ನಾನು ಆಫೀಸಿಗೆ ಕರೆದು ಜಾನಿ ಹರ್ಷ ಸರ್ ಹೇಳಿದ್ರು, ಇಲ್ಲ ಅಮ್ಮ ಪ್ರಾಜೆಕ್ಟ್ ಡ್ರಾಪ್ ಆಗ್ಬಿಟ್ಟಿದೆ, ಬೇರೆ ಯಾವ್ದಕ್ಕಾದ್ರೂ ರೆಫರ್ ಮಾಡ್ತೀನಿ ಅನ್ನೋ ಥರ. ಸೊ ಅಷ್ಟರಲ್ಲಿ ನನಗೆ ಇಲ್ಲಿ ಆಡಿಷನ್ ಮಾಡಿದ್ರಲ್ಲ ಝೀಗೆ, ಅವರೇ ಬೇರೆದಕ್ಕೆ ರೆಫರ್ ಮಾಡಿದ್ದಾರೆ ಅನ್ಸುತ್ತೆ. ಆ ಉದ್ಯಾದಲ್ಲಿ ಸಿಕ್ತು ನನಗೆ. ಬಟ್ ಇಲ್ಲಿ ಫಸ್ಟ್ ಹೀರೋಯಿನ್ ಆಗಿದ್ದವಳು, ಅಲ್ಲಿ ಸೆಕೆಂಡ್ ಹೀರೋಯಿನ್ ಆಗಿ ಸೆಲೆಕ್ಟ್ ಆದೆ. ಹಾಗಾಗಿ ಉದ್ಯ ಇಸ್ ಫಸ್ಟ್ ಸೀರಿಯಲ್. ಮತ್ತೆ ಅಗ್ನಿ ಸಾಕ್ಷಿ, ನನ್ನ ರಸಿ ರಾಧೆಯಲ್ಲಿ ಕೂಡ ಕಾಣಿಸ್ಕೊಂಡಿದ್ದೀರಾ. ಸೊ ಅಂದ್ರೆ ಸೀರಿಯಲ್ ಅಂತ ಬಂದಾಗ ಮೋಸ್ಟ್ ಪಾಪ್ಯುಲರ್ ಸೀರಿಯಲ್ ಅಂದ್ರೆ ಅದು ಅಗ್ನಿ ಸಾಕ್ಷಿ ಸೀರಿಯಲ್ ಏನೆ. ಸೊ ಹೇಳಿ, ಅದಕ್ಕೆ ಹೇಗೆ ಸೆಲೆಕ್ಟ್ ಆದ್ರಿ, ಹೇಗಾಯ್ತು, ಆ ಜರ್ನಿ ಹೇಗಿತ್ತು ಅಂತ? ಲಿಟ್ರಲಿ ಅಗ್ನಿ ಸಾಕ್ಷಿ, ಅದೇ ನಾನು ಸ್ಕೂಲ್ ಡೇಸ್ ಅಲ್ಲಿ ನಾನು ನೋಡ್ತಾ ಇದ್ದೆ, ಅಗ್ನಿ ಸಾಕ್ಷಿ ಅಂತ ಬರ್ತಿತ್ತಲ್ವ, ಅದೊಂದು ಸ್ಲೋಗನ್ ತರ ಎಲ್ಲಾರ ಮನೇಲಿ. ಸೊ ಅವಾಗ ಓಕೆ, ಈ ಸೀರಿಯಲ್ ಇಷ್ಟೊಂದು ಫೇಮಸ್ ಅಂತ ಅನಿಸ್ತಿತ್ತು. ನಾನು ಅವಾಗ ನೋಡ್ತಿದ್ದೆ. ಬಟ್ ಮುಂದೊಂದು ದಿನ ನಾನೇ ಆ ಸೀರಿಯಲ್ ಅಲ್ಲಿ ಇರ್ತೀನಿ ಅಂತ ಯಾವತ್ತೂ ಗೊತ್ತಿರ್ಲಿಲ್ಲ. ಬಟ್ ಆಫರ್ ಬಂದಾಗ ಖುಷಿ ಆಯ್ತು. ಆದ್ರೆ ನನ್ಗೆ ವನಿತಾ ವಾಸು ಅವರ ಮಗಳ ಪಾತ್ರ ಸಿಕ್ಕಿದ್ದು ನನ್ಗೆ ಅಗ್ನಿ ಸಾಕ್ಷಿಲಿ. ಸೊ ಖುಷಿ ಆಯ್ತು. ವನಿತಾ ವಾಸುಗ್ ಆಲ್ರೆಡಿ ಅವರು ಎಂತ ಆರ್ಟಿಸ್ಟ್ ಅಲ್ವಾ, ತುಂಬಾ ಅದ್ಭುತವಾಗಿ ನಟನೆ ಮಾಡುವಂತವ್ರು. ಸೊ ಅವರೊಟ್ಟಿಗೆ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ ಅನ್ನೋಂಥದ್ದೇ ತುಂಬಾ ದೊಡ್ಡ ವಿಚಾರ. ಸೊ ತುಂಬಾ ಖುಷಿ ಆಯ್ತು. ಆಮೇಲೆ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಅಗ್ನಿ ಸಾಕ್ಷಿಲಿ, ಮುಖ್ಯಮಂತ್ರಿ ಚಂದ್ರು ಇದ್ರು, ನಮ್ಮ ವೈಷ್ಣವಿ ಇರ್ಬೋದು, ತುಂಬಾ ಇಷ್ಟು ಜನ, ಸುಕೃತ, ಯಾರ್ಯಾರು ಅವರೆಲ್ಲ ತುಂಬಾ ಚೈಲ್ಡ್ ಆರ್ಟಿಸ್ಟ್ ಗಳಾಗೆಲ್ಲ ಬಂದಂಥವ್ರು. ಸೊ ಖುಷಿ ಇತ್ತು ನನಗೆ. ಅದು ಥ್ರೂ ಔಟ್ ಆ ಒಂದು ಅಗ್ನಿ ಸಾಕ್ಷಿ ಎಂಡ್ ಆಗೋವರೆಗೂ ನಮ್ದೊಂದು ಜರ್ನಿ ಇತ್ತು, ನಮ್ಮ ಫ್ಯಾಮಿಲಿ ಜರ್ನಿ ಇತ್ತು. ಸೊ ಎಂಡ್ ಆಗಿದ್ದೆ ನಮ್ಮ ಫ್ಯಾಮಿಲಿಯಿಂದ. ಆಕ್ಚುಲಿ ಇವಾಗ್ಲೂ ನನ್ಗೆ ಅಗ್ನಿ ಸಾಕ್ಷಿ ಟೀಮ್ ಏನಿದ್ದಾರೆ, ರಾಜೇಶ್ ಧ್ರುವ ಇರ್ಬೋದು, ಸುಪ್ರದಾ ಇರ್ಬೋದು, ರೇಗಿಸ್ತಾರೆ, ನೀನ್ ಬಂದೇ ನಮ್ ಸೀರಿಯಲ್ ಮುಗಿಸ್ಬಿಟ್ಟಮ್ಮ ನೀನು ಅಂತ, ವೈಂಡ್ ಅಪ್ ಮಾಡಿಸ್ಬಿಟ್ಟೆ ಅಂತ ಸುಮ್ಮನೆ ಕಾಲಲ್ಲಿ ತಿರ್ತಾರೆ. ಸೊ ತುಂಬಾ ಚೆನ್ನಾಗಿತ್ತು ಅಗ್ನಿ ಸಾಕ್ಷಿ ಎಕ್ಸ್ಪೀರಿಯನ್ಸ್. ಸಮಥಿಂಗ್ ವೆರಿ ಹ್ಯೂಜ್ ನನಗೆ. ನನ್ನ ಕೆರಿಯರ್ ಅಲ್ಲಿ ನಾನು ಅಗ್ನಿ ಸಾಕ್ಷಿ ಮಾಡಿದೀನಿ ಅನ್ನೋದು ನನ್ಗೆ ತುಂಬಾ ಖುಷಿ ವಿಚಾರ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅಂದ್ರೆ ಸಿನಿಮಾಗಳ ಕಡೆ ಹೋಗ್ಬೇಕಂತ ಅನ್ನಿಸ್ಲಿಲ್ವಾ ಆಸ್ ಎ ಹೀರೋಯಿನ್? ಇವಾಗ ಡೆಬ್ಯೂ ಸಿನಿಮಾ ಕೂಡ ಮಾಡ್ತಾ ಇದ್ದೀರಾ. ಸೊ ಹೇಳಿ, ಈಗ ಸೀರಿಯಲ್ ಇಂದ ಸ್ಮಾಲ್ ಸ್ಕ್ರೀನ್ ಟು ಬಿಗ್ ಸ್ಕ್ರೀನ್ ಜರ್ನಿ ಹೇಗಿದೆ? ಎಷ್ಟು ಅಂದ್ರೆ ಹಾರ್ಡ್ಶಿಪ್ಸ್ ಇರುತ್ತೆ, ಒಂದು ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಎಲ್ರ ಕೆರಿಯರ್ ಗ್ರೋತ್ ಅಲ್ಲಿ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನನ್ನ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಅದೇ ನೀವು ಹೇಳ್ದಂಗೆ ಸುಂದರಿ ಆಯ್ತು. ಅಂಡ್ ಇನ್ ಬಿಟ್ವೀನ್ ಅಪರಂಜಿ ಅಂತ ಒಂದು ಮಾಡಿದೆ ಕಲರ್ಸ್ ಸೂಪರ್ ಅಲ್ಲಿ ಸೆಕೆಂಡ್ ಹೀರೋಯಿನ್ ಆಗಿ, ಅದನ್ನು ಒಳ್ಳೆ ಹೆಸರು ತಂದ್ಕೊಡ್ತು ನನಗೆ. ಅಂಡ್ ಅದಾದ್ಮೇಲೆ ಅಗ್ನಿ ಸಾಕ್ಷಿ ಆದ್ಮೇಲೆ 2 ವರ್ಷ ಬ್ರೇಕ್ ತಗೊಂಡೆ, ಕೋವಿಡ್ ಎಲ್ಲ ಇತ್ತಲ್ವಾ. ಅದಾದ್ಮೇಲೆ ಮತ್ತೆ ಕಮ್ ಬ್ಯಾಕ್ ಅಂದ್ರೆ ನನ್ನ ರಸಿ ರಾಧೆ. ಅಂಡ್ ನನ್ನ ರಸಿ ರಾಧೆ ಅಗೇನ್ ನನ್ಗೆ ಒಂಥರ ನನ್ನ ಸೀರಿಯಲ್ ಇಂಡಸ್ಟ್ರಿಲಿ ನನ್ಗೆ ಸಿಕ್ಕಿದೊಂದು ಬ್ರೇಕ್ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು 2-3 ಶೇಡ್ಸ್ ಇತ್ತು. ಸೊ ಅದೊಂಥರ ಬ್ರೇಕ್ ಕೊಡ್ತು ನನಗೆ. ಅದಾದ್ಮೇಲೆ ನನಗೆ ಈ ಸಿನಿಮಾ ಆಫರ್ ಬಂದಿದ್ದು, ಅದು
ಕುರುಡು ಕಾಂಚನ. ಎಸ್, ಕುರುಡು ಕಾಂಚನ ಇಸ್ ಮೈ ಡೆಬ್ಯೂ ಮೂವಿ ಆಸ್ ಎ ಹೀರೋಯಿನ್ ಕಂಪ್ಲೀಟ್ ಆಗಿ. ಸೊ ಬಂದಾಗ ಅದೇ ಸ್ಟೋರಿ ಕೇಳಿದೆ, ಆಮೇಲೆ ಸಿನಿಮಾ ಮಾಡಬೇಕಾ ಅನ್ನೋ ಒಂದು ಯೋಚನೆ ನನಗಿರಲಿಲ್ಲ, ಬೇಕಾ ಬೇಡವಾ ಅನ್ನೋದ್ರಲ್ಲೇ ಇದ್ದೆ ನಾನು. ಆಮೇಲೆ ಓಕೆ, ನನಗೆ ಗೊತ್ತಿರೋವಂಥ ತಂಡನೇ ಚಿತ್ರತಂಡ, ಆ್ಯಂಡ್ ಓಕೆ ಒಂದು ಹೋಮ್ಲಿ ಫೀಲ್ ಇರುತ್ತೆ, ಮಾಡೋಣ ಅಂತ ಒಪ್ಕೊಂಡೆ. ಸ್ಟೋರಿ ಕೂಡ ಚೆನ್ನಾಗಿತ್ತು, ಸರಿ ಮಾಡೋಣ ಅಂತ ಒಪ್ಕೊಂಡು ಮಾಡಿದೆ. ಶೂಟಿಂಗ್ ಮುಗ್ದಿದೆ, ಆಲ್ಮೋಸ್ಟ್ 2 years ಆಯಿತು ಶೂಟಿಂಗ್ ಕಂಪ್ಲೀಟ್ ಆಗಿ. ಈಗ ರೀಸೆಂಟಾಗಿ ಸಾಂಗ್ ಶೂಟ್ ಕೂಡ ಆಯಿತು ಚಿಕ್ಕಮಂಗ್ಳೂರಲ್ಲಿ ಮತ್ತು ವಯನಾಡಲ್ಲೆಲ್ಲ, ಯೆಟ್ ಟು ರಿಲೀಸ್. ಸೊ ಎಕ್ಸ್ಪೆಕ್ಟ್ ಮಾಡ್ಬೋದು ಇಷ್ಟಲ್ಲೇ ನಿಮ್ಮ ಸಿನಿಮಾ? ಎಸ್, ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಹಾಡುಗಳು ತುಂಬಾ ಚೆನ್ನಾಗಿದೆ. ಒಂದು ಹಾಡು ಬಂದು ಇವರು ಶ್ರೀಲಕ್ಷ್ಮಿ ಬೆಳಮಣ್ಣು ಹಾಡಿರೋದು, ಅಂದ್ರೆ ಕಡಲನ್ನು ಕಾಣ ಹೊರಟಿರೋ ಹಾಡು ಹಾಡಿದಾರೆ ಗೊತ್ತಾ, ಅದು ಸಪ್ತಸಾಗರದ ಆಚೆಯಲ್ಲೋ ಆ ಸಿಂಗರ್ ಹಾಡಿರೋದು. ಆ ಹಾಡು ತುಂಬಾ ಚೆನ್ನಾಗಿದೆ. ಐ ಮೀನ್ ಅವರು ನನ್ನ ಸಿನಿಮಾ ಅಲ್ಲಿ ಹಾಡಿರೋ ಹಾಡು ಸೇಮ್, ಸ್ವಲ್ಪ ಸಿಮಿಲರ್ ಇದೆ, ಅದೇ ತರ ಸ್ಯಾಡ್ ವರ್ಷನ್ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಐ ಹೋಪ್ ನೋಡುವ ಏನಾಗುತ್ತೆ. ಸೊ ಈಗ ಅಂದ್ರೆ ಸ್ಮಾಲ್ ಸ್ಕ್ರೀನ್ ಇಂದ ಒಂದು ಬಿಗ್ ಸ್ಕ್ರೀನಿಗೆ ಹೋಗ್ತೀವಿ ಅಂತಂದ್ರೇನೆ ತುಂಬಾ ಚಾಲೆಂಜಸ್ನ ಫೇಸ್ ಮಾಡ್ಬೇಕಾಗತ್ತೆ. ಸೊ ಮೇಂಟೈನ್ ಮಾಡೋದಾಗಿರ್ಬೋದು ಅಥವಾ ಲುಕ್ ಅಂಡ್ ಫೀಲ್ ಅನ್ನೋದು ಒಂದು ಆಕ್ಟ್ರೆಸ್ಸಿಗೆ ತುಂಬಾ ಇಂಪಾರ್ಟೆಂಟ್. ಸೊ ನೀವು ಹೇಗೆ ಮೇಂಟೈನ್ ಮಾಡ್ತೀರಾ? ಡಯಟ್ ಎಲ್ಲ ಮಾಡ್ತೀರಾ ಏನು? ನಾನು ಅದ್ರಲ್ಲೆಲ್ಲ ಝೀರೋ. ನಾನು ಆಕ್ಚುಲಿ ಒಡ್ಡಿ ತರ ಇರ್ತೀನಿ ಹೇಳ್ಬೇಕಂದ್ರೆ. ನಾನು ಅದೇ ನಿಮ್ಗೆ ಹೇಳೋವಾಗ ಅದೇ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಅದಂದ್ರೆ ನಿಮ್ಗೆ ರೆಡಿ ಆಗ್ಬೇಕು, ಮೇಕಪ್ ಹಾಕೋಬೇಕು, ಅದೆಲ್ಲ ಬರಲ್ಲ. ಅಲ್ಲ ಹುಡುಗನ್ ತರನೇ ಕೆಲಸ ಮಾಡ್ಬೇಕಲ್ವಾ, ಒಂದ್ ಸ್ವಲ್ಪ ಹೊರಟತನ ಬಂದ್ಬಿಟ್ಟಿದೆ ನನಗೆ. ಓ ಹೌದಾ, ಮೇಂಟೈನ್ ಮಾಡ್ಬೇಕಾ, ಓಕೆ ಆ ತರ. ಇವಾಗ ನನಗೆ ಒನ್ಸ್ ಅಪಾನ್ ಎ ಟೈಮ್ ಮಾಡ್ತಿದ್ದೆ, ಬಟ್ ಇವಾಗ ಸ್ವಲ್ಪ ಅದೆಲ್ಲ ಹೋಗ್ಬಿಟ್ಟಿದೆ. ಡೈರೆಕ್ಟರ್ ಆಗ್ತೀನಲ್ವ, ನಾನೇನ್ ಆನ್ ಸ್ಕ್ರೀನ್ ಏನು ಕಾಣಿಸ್ಕೊಳಲ್ವಲ್ಲ ಯಾಕೆ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಇನ್ನೊಂದ್ ಕಡೆ ಹುಡುಗಿಯಾಗಿ ಯೋಚನೆ ಮಾಡಿದ್ರೆ ಕರೆಕ್ಟ್ ಸ್ಕಿನ್ ಎಲ್ಲ ಮೇಂಟೈನ್ ಮಾಡ್ಬೇಕು ಅನ್ನೋದು ಅವಾಗವಾಗ ಹೊಳಿತಾ ಇರುತ್ತೆ. ಈಗ ಅಂದ್ರೆ ಆಂಕರ್ ಆಗಿದ್ದೀರಾ, ಅಂದ್ರೆ ಆಕ್ಟ್ರೆಸ್ ಆಗಿದ್ದೀರಾ, ಈ ಡೈರೆಕ್ಷನ್ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಬಂದಿದ್ದೆ ಯಾವಾಗ? ಅಂದ್ರೆ ಡೈರೆಕ್ಟ್ ಮಾಡ್ಬೋದು ನಾನು ಅನ್ನೋ ಕೆಪಬಿಲಿಟಿ ನಿಮ್ಗಿದೆ ಅಂತ ಗೊತ್ತಾಗಿದ್ದೆ ಯಾವಾಗ? ಯಾವಾಗ ಅಂದ್ರೆ ಅದೇ ಹಂಗೆ ನಾನೇನ್ ಮಾಡ್ತಿದ್ದೆ, ಇನಿಷಿಯಲಿ ನಮ್ಮ ಅಣ್ಣನ ಜೊತೆ ಶೂಟಿಂಗ್ ಹೋಗ್ತಾ ಇದ್ದೆ. ಶೂಟಿಂಗ್ ಸೆಟ್ಗೆಲ್ಲ ಹೋದಾಗ ನಾನು ಅಲ್ಲಿ ಅಬ್ಸರ್ವ್ ಮಾಡ್ತಿದ್ದು, ಅಂದ್ರೆ ಅಲ್ಲಿ ಕಲಾವಿದ್ರಿಗಿಂತನೂ ನಾನು ಅಬ್ಸರ್ವ್ ಮಾಡ್ತಾ ಇದ್ದಿದ್ದು ಅಲ್ಲಿ ಟೆಕ್ನಿಷಿಯನ್ಸ್ನ. ಅಂದ್ರೆ ಆಕ್ಟರ್ಸ್ ಬಂದು ಆಕ್ಟ್ ಮಾಡಿ ಹೋಗ್ಬಿಡ್ತಾರೆ, ಬಟ್ ಅಲ್ಲಿ ಟೆಕ್ನಿಷಿಯನ್ಸು ಒಂದು ಸೀನ್ ಮಾಡೋಕ್ಕೆ ಎಷ್ಟೆಲ್ಲ ಪಾಪ ಲೈಟ್ ಮ್ಯಾನ್ಸ್ ಇರ್ಬೋದು, ಕ್ಯಾಮ್ರಾಮ್ಯಾನ್ ಇರ್ಬೋದು, ಅಸಿಸ್ಟೆಂಟ್ಸ್ ಇರ್ಬೋದು, ಎಷ್ಟು ಪಾಪ ಓಡಾಡ್ತಿರ್ತಾರೆ. ಲಿಟ್ರಲಿ ಬೆವರು ಸುರ್ಸೋದಂದ್ರೆ ಅವರೇ ಆಕ್ಟರ್ಸ್ಗಳಿಗಿಂತನೂ. ಸೊ ನಂಗೆ ಗೊತ್ತಿಲ್ಲ, ಅವ್ರನ್ನೆಲ್ಲ ನೋಡಿದಾಗ ನನ್ಗೆ ಅನ್ಸಿದ್ದು ಒಂದೇ, ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋಕ್ಕೆ ಅಥವಾ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋ ಅಂಥ ವ್ಯಕ್ತಿಗಳಿಗೆ ಡೈರೆಕ್ಷನ್ ಇಸ್ ದ ಬೆಸ್ಟ್ ಅಂತ. ನಾಟ್ ಓನ್ಲಿ ಡೈರೆಕ್ಷನ್, ಕ್ಯಾಮ್ರಾಮನ್ ಆಗ್ಬೋದು ಅಥವಾ ಡಿಸೈನರ್ ಆಗ್ಬೋದು, ಫ್ಯಾಷನ್ ಡಿಸೈನರ್ ಆಗ್ಬೋದು ಸಿನಿಮಾಗಳಲ್ಲಿ. ಸೊ ಈ ಥರದ್ದೆಲ್ಲ ಇರುತ್ತಲ್ಲ. ಸೊ ಐ ಥಾಟ್ ಓಕೆ, ನಂದು ಬೇಸಿಕಲಿ ಸ್ವಲ್ಪ ಕ್ರಿಯೇಟಿವ್ ಮೈಂಡ್. ಈಗ ಇಲ್ಲೇನೋ ಒಂದು ಗಿಡ ಇದೆ ಅಂದರೆ ಆ ಗಿಡದ ಅಕ್ಕಪಕ್ಕ ಏನಿಡ್ಬೋದು ಆ ಥರ ಯೋಚನೆ ಮಾಡ್ತೀನಿ. ಅಂದರೆ ಒಂದು ಫ್ರೇಮ್ ಇಟ್ಟರೆ ಅಲ್ಲಿ ಏನೆಲ್ಲ ತರ್ಬೋದು ಅಥವಾ ಹೆಂಗೆ ಒಂದು ಆರ್ಟಿಸ್ಟ್ ಕಡೆಯಿಂದ ನಾನು ಆ್ಯಕ್ಟಿಂಗ್ನ ಗ್ರ್ಯಾಬ್ ಮಾಡ್ಬೋದು, ತೆಗಿಬೋದು ಅನ್ನೋ ಥರ ನನಗೆ ಆ ಥರ ಇಷ್ಟ. ಗೊತ್ತಿಲ್ಲ, ಅದು ಮುಂಚೆಯಿಂದ ಬಂದ್ಬಿಟ್ಟಿದೆ. ಬಟ್ ಅವಾಗ ಅನ್ಕೊಂಡಿರಲಿಲ್ಲ ಡೈರೆಕ್ಟರ್ ಆಗಬೇಕು ಅನ್ನೋ ಥಾಟ್ ಅವಾಗ ಬಂದಿಲ್ಲ. ಬಟ್ ಅದೇ ಕ್ರಮೇಣವಾಗಿ ನಾನು ಸೀರಿಯಲ್ಸ್ ಎಲ್ಲ ಮಾಡೋವಾಗ್ಲೂ ಅಷ್ಟೇ, ಎಲ್ಲರೂ ಐ ಮೀನ್ ಆರ್ಟಿಸ್ಟ್ಗಳೆಲ್ಲ ಅವ್ರದ್ದು ಆಕ್ಟಿಂಗ್ ಅವ್ರ ಸೀನ್ ಮುಗಿದ ತಕ್ಷಣ ಹೋಗ್ಬಿಡೋರು. ನಾನು ಒಬ್ಬಳೇ ಮಾನಿಟರ್ ಹತ್ರ ಕುತ್ಕೊಂಡು ನೋಡ್ಕೋತಾ ಇದ್ದೆ. ಡೈರೆಕ್ಟರ್ ಕೇಳೋರು, ನೀನು ಮುಗಿತಲ್ಲ ಹೋಗಮ್ಮ ಫ್ಯಾನ್ ಕೆಳಗಡೆ ಕುತ್ಕೋ, ಸ್ವೆಟ್ ಮೇಕಪ್ ಹಾಳಾಗುತ್ತೆ. ಇಲ್ಲ ನಾನು ನೋಡ್ಕೋತೀನಿ ಅಂತ ಮಾನಿಟರ್ ಮುಂದೆ ಕುತ್ಕೊಂಡು ನೋಡ್ತಾ ಇದ್ದೆ. ಸೊ ಹಾಗೆ ಅವಾಗಿಂದ ಇಂಟ್ರೆಸ್ಟ್ ಬಂತು. ನಿಮ್ಮ ಅಣ್ಣ ಜೊತೆ ಶೂಟಿಂಗ್ ಸೆಟ್ಸಿಗೆ ಹೋಗ್ತಿದ್ದೆ ಅಂತ ಹೇಳಿದ್ರಿ. ಸೊ ಅವ್ರ ಥ್ರೂ ಇಂಡಸ್ಟ್ರಿಗೆ ಬಂದಿದ್ದ, ಅವ್ರ ಪರಿಚಯ? ಇಲ್ಲ ಇಲ್ಲ, ಗುಡ್ ಕ್ವೆಶ್ಚನ್. ಎನಿಹೌ ಇಲ್ಲ, ಸಿ ಅದೊಂದು ರಾಂಗ್ ಕಲ್ಪನೆ ಇದೆ ಜನರ ತಲೆಯಲ್ಲಿ. ಯಾರೋ ಫ್ಯಾಮಿಲಿಲಿ ಆರ್ಟಿಸ್ಟ್ ಇದ್ದಾರೆ ಅಥವಾ ಯಾರೋ ಡೈರೆಕ್ಟರ್ ಇದ್ದಾರೆ ಅಥವಾ ಪ್ರೊಡ್ಯೂಸರ್ ಇದ್ದಾರೆ ಅಂದ ತಕ್ಷಣ ಅವ್ರ ಮಕ್ಕಳನ್ನ ಅವರೇ ತಂದ್ಬಿಡ್ತಾರೆ, ಅವರೇ ಬೆಳೆಸ್ಬಿಡ್ತಾರೆ. ಅದೆಲ್ಲ ಸುಳ್ಳು. ಎಲ್ಲೋ ಕೆಲವ್ರಿಗೆ ವರ್ಕ್ ಆಗ್ಬೋದು, ಅದು ನಾಟ್ ಫಾರ್ ಎವ್ರಿ ಒನ್. ಎಂಥ ಆರ್ಟಿಸ್ಟ್ ಮಕ್ಕಳಾದ್ರೂ ತಂಗಿಯಾದ್ರೂ ಏನಾದ್ರೂ ಅವರ ಒಂದು ಶ್ರಮ ಇಲ್ದಿರ ಖಂಡಿತ ಜನನೂ ಆಕ್ಸೆಪ್ಟ್ ಮಾಡಲ್ಲ. ಅವರ ಒಂದು ಟ್ಯಾಲೆಂಟ್ ಇಲ್ದಿರ ಅವ್ರ ಮುಂದೆನೂ ಬರೋಕ್ಕಾಗಲ್ಲ. ಕಲಾ ಸರಸ್ವತಿನ ಆಕ್ಸೆಪ್ಟ್ ಮಾಡಲ್ಲ. ಕರೆಕ್ಟ್ ಅಲ್ವಾ? ಸೊ ಈಗ ನನ್ನ ಸ್ವಂತ ಪ್ರತಿಭೆ ಇದ್ರೆ ಮಾತ್ರ ನಾನು ಏನೋ ಒಂದು ಸಾಧನೆ ಮಾಡೋಕ್ಕಾಗತ್ತೆ, ಇಲ್ಲಾಂದ್ರೆ ಖಂಡಿತ ಆಗಲ್ಲ. ಯಾರು ಆಕ್ಚುಲಿ ಹಂಗ್ ನೋಡಿದ್ರೆ ದೀಪಿಕಾ ದಾಸ್ ಅವ್ರು ಕೂಡ ಇದೇ ತರದ್ದು ಒಂದಷ್ಟು ಕಮೆಂಟ್ಸ್ ನ ಕೇಳ್ಬೇಕಾಯ್ತು, ಬಿಕಾಸ್ ಯಶ್ ಅವ್ರು ಇದಾರೆ ಅಂತ ಬಂದ್ರು ಅಂತ. ಬಟ್ ಅವ್ರದ್ದೇ ಒಂದು ಟ್ಯಾಲೆಂಟ್ ಮೇಲೆ ಬಂದ್ರು. ಆಬ್ವಿಯಸ್ಲಿ ಎಲ್ರಿಗೂ ಅವ್ರವ್ರದ್ದೇ ಟ್ಯಾಲೆಂಟ್ ಇರುತ್ತೆ. ಸೊ ನೀವ್ ಇದ್ ಕಮೆಂಟ್ಸ್ ಎಲ್ಲ ಕೇಳಿದಾಗ ಹೇಗ್ ರಿಯಾಕ್ಟ್ ಮಾಡ್ತಿದ್ರಿ? ಕೋಪ ಬರ್ತೈತಾ ಏನು? ಇಲ್ಲ, ಖಂಡಿತ ಕೋಪ ಬರುತ್ತೆ ನನಗೆ. ಯಾಕಂದ್ರೆ ರೀಸೆಂಟ್ ಆಗೂ ಯಾರೋ ಮೆಸೇಜ್ ಮಾಡಿದ್ರು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅದು ಒಂದು
ಭರ್ಜರಿ ಬ್ಯಾಚುಲರ್ಸ್ದು ವಿಡಿಯೋ ಪೋಸ್ಟ್ ಮಾಡಿದಾಗ ರೀ ಎಂಟ್ರಿ ಅನ್ಸುತ್ತೆ. ಅದಕ್ಕೆ ಕಮೆಂಟ್, ನಿಮ್ಗೆಲ್ಲ ಬಿಡಿ ಎಲ್ಲ ಬ್ಯಾಕ್ ಗ್ರೌಂಡ್ ಇದೆ, ನಿಮ್ಮ ಅಣ್ಣ ಇದಾರೆ, ನಿಮ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಆಸೆ ಇರೋರೆಲ್ಲ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ ಅಂತ ಆ ಕಮೆಂಟ್ ನಾನು ಎರೇಸ್ ಮಾಡಿದೆ. ನನ್ಗೆ ವಾಪಸ್ ರಿಪ್ಲೈ ಕೊಡೋಣ ಅಂತ, ಸುಮ್ನೆ ಯಾಕೆ ಕೊಟ್ರೆ ಹಿಂಗೆಂಗೋ ಕೊಟ್ಬಿಡ್ತೀನಿ, ನಾನು ತುಂಬಾ ಸ್ಟ್ರೇಟ್ ಫಾರ್ವರ್ಡ್, ಹಿಂಗೆಂಗೋ ಕೊಟ್ಬಿಡ್ತೀನಿ, ಬೇಡ ಅವ್ರಿಗೂ ಹರ್ಟ್ ಆಗೋದು ಬೇಡ, ನಂಗೂ ಯಾರು ನೋಸೋ ಉದ್ದೇಶ ಇಲ್ಲ, ಅದಕ್ಕೆ ಡಿಲೀಟ್ ಮಾಡಿದೆ. ಬಟ್ ಮನ್ಸಿಗೆ ತುಂಬಾ ಬೇಜಾರಾಯ್ತು. ಈಗ ನಾವೆಷ್ಟು ಮಣ್ಣು ಹೊತ್ತಿರ್ತೀವಿ ನಮಗ್ ಗೊತ್ತಿರುತ್ತೆ. ಯಾರೋ ಇದ್ದ ತಕ್ಷಣ ಯಾರು ನಮ್ನ ಒಬ್ಬಟ್ಟು ಉಪ್ಪರಿಗೆ ಮೇಲೆ ಕೂರ್ಸ್ಬಿಡಲ್ಲ ನಡಿಯಮ್ಮ ಅಂತ. ಆಮೇಲೆ ಯಾರು ಎಂಟರ್ಟೈನು ಮಾಡಲ್ಲ. ನವಡೇಸ್ ನೋ ಬಡಿ ವಿಲ್ ಎಂಟರ್ಟೈನ್. ನೀನ್ ಅವ್ರ ತಂಗಿ ಇವ್ರ ತಂಗಿ ಅಂತ ಯಾರಿಗೂ ಕೊಡಲ್ಲ. ಆಮೇಲೆ ನಮ್ಮ ಅಣ್ಣ ಸಪೋರ್ಟ್ ಇಲ್ಲ ಅಂತ ನಾನು ಹೇಳಲ್ಲ. ನಮ್ಮ ಅಣ್ಣ ಪಾಪ ಇನ್ಫ್ಯಾಕ್ಟ್ ಅದ್ರ ಸಿನಿಮಾಗಳು ಬಂದ್ರೆ ಅವ್ನು ಹೇಳ್ತಾನೆ, ನನ್ನೇ ರೆಫರ್ ಮಾಡ್ತಾನೆ, ನನ್ ಬೈತಾನೆ ಕಾಲ್ ಮಾಡಿ. ಇನ್ಫ್ಯಾಕ್ಟ್ ನೀನ್ ಯಾವ ಸಿನಿಮಾನು ಮಾಡಲ್ಲ ನೀನು ಅಂತ, ಸುಮ್ನೆ ಇರ್ತೀಯ ನೀನು, ಅದು ಇದು ಮಾಡ್ಕೊಂಡಿದ್ಯಾ, ಡೈರೆಕ್ಷನ್ ಏನಕ್ಕೆ ನೀನ್ ಆಕ್ಟಿಂಗೇ ಮಾಡು ಅಂತ ಬೈತಾನೆ. ಸೊ ಬಟ್ ನನ್ಗೆ ಹಂಗಲ್ಲ, ನಂಗೆ ಆತರ ಇದೇ ಬೇಡ. ಅಣ್ಣ ಕಡೆಯಿಂದ ಬರೋ ರೆಫರೆನ್ಸಸ್ ನಾನು ಮಾಡಬಾರ್ದು ಅಂತನೂ ಅಲ್ಲ, ಬಟ್ ನನಗೆ ಬೇಡ, ಮಾಡ್ದೇನೆ ಈ ತರ ಕಮೆಂಟ್ಸು ಇನ್ ಮಾಡಿದ್ರೆ. ಬಟ್ ಒಟ್ಟಿಗೆ ಆಕ್ಟಿಂಗ್ ಮಾಡ್ಬೇಕನ್ನೋ ಆಸೆ ಇದೆ. ನಾನು ನಮ್ಮ ಅಣ್ಣ ಅಂದ್ರೆ ಒಟ್ಟಿಗೆ ಒಂದ್ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನೋ ಆಸೆ ಇದೆ. ಅದೆಲ್ರಿಗೂ ಯೂಶಲಿ ಇರುತ್ತಲ್ಲ, ನಮಗೂ ಇದೆ. ನೋಡೋಣ, ಅದ್ ಕಾಲ ಕೂಡ್ ಬಂದಾಗ ಆಗುತ್ತೆ. ಬಟ್ ಅದೇ ಈ ತರ ಕಮೆಂಟ್ಸ್ ಕೇಳಿದಾಗ ಅಫ್ಕೋರ್ಸ್ ಹರ್ಟ್ ಆಗುತ್ತೆ. ಬಿಕಾಸ್ ನಾನು ಇಂಡಸ್ಟ್ರಿಗೆ ಬಂದಿದ್ದು ಅಥವಾ ನನ್ನ ಇಂಟ್ರೊಡ್ಯೂಸ್ ಮಾಡಿದ ವ್ಯಕ್ತಿ ಬೇರೆ. ಐ ಕ್ಯಾನ್ ಡೆಫಿನೆಟ್ಲಿ ಟೆಲ್ ಯು ಯಾರಂತ. ವಿ ಮನೋಹರ್ ಅಂಕಲ್, ಮ್ಯೂಸಿಕ್ ಡೈರೆಕ್ಟರ್ ವಿ ಮನೋಹರ್ ಅಂಕಲ್ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಅದು ಬಿಡ್ಲಿ, ಅಣ್ಣ ಇದಾರೆ ಮಾತ್ರ ಅಣ್ಣ ಅಂತ ಹೇಳೋದು ದಟ್ ಈಸ್ ನಾಟ್ ರೈಟ್ ಅನ್ಸುತ್ತೆ. ಅಂಡ್ ಅಣ್ಣನ ಪಾಪ ಯಾರು ಇಂಟರ್ವ್ಯೂ ಮಾಡಿದಾಗ ಅಣ್ಣಂದು ಕೇಳಿದಾರೆ, ನಿಮ್ ತಂಗಿ ಅಮೂಲ್ಯನು ಇಂಡಸ್ಟ್ರಿಲಿದ್ದಾರೆ ಅಂತ. ಬಟ್ ಅವಾಗ್ಲೂ ಅಣ್ಣ ಹೇಳೋದು ಅಷ್ಟೇ, ಅವಳು ಬಂದಿರೋದು ಅವಳು ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡಿದ್ದಾಳೆ, ಕಷ್ಟ ಪಡ್ತಾಳೆ, ಅವಳು ಗುರ್ತಿಸ್ಕೊಳ್ಳಿ ಅವಳ ಪಾಡ್ಗಳು, ನಂದೇನು ಕೈವಾಡ ಎಲ್ಲ ಇದ್ರಲ್ಲಿ ಅಂತಾನೆ ಅಣ್ಣನು ಹೇಳೋದು. ಸೊ ಬಟ್ ಸ್ಟಿಲ್ ಜನ ಅಗೇನ್ ದೇ ವಿಲ್ ಕಮೆಂಟ್, ಏನು ಮಾಡಕ್ಕಾಗಲ್ಲ. ಈಗ ಆಕ್ಟ್ರೆಸ್ ಲೈಫ್ ಸ್ಟೈಲ್ ಅಂತ ಬಂದಾಗ ನಿಮ್ದೇ ಆದಂತಹ ಒಂದು ಮೇಕಪ್ ಇರುತ್ತೆ, ಔಟ್ಫಿಟ್ಸ್ ಇರುತ್ತೆ, ಪ್ರೆಸೆಂಟ್ ನೀವು ಹೇಗೆ ಹೊರಗಡೆ ಕಾಣಿಸ್ಕೊಳ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಜನ ನಾವು ಏನೋ ಎಷ್ಟೋ ಕಷ್ಟಪಟ್ಟು ಊಟ ಮಾಡ್ತೀವೋ ಇಲ್ವೋ ಅದನ್ನು ಕೂಡ ಕೇರ್ ಮಾಡಲ್ಲ, ಹೇಗೆ ಹೊರಗಡೆ ಕಾಣಿಸ್ತಿದೀವಿ ಅನ್ನೋದಕ್ಕೆ ಕಮೆಂಟ್ಸ್ ಆಗ್ತಾ ಹೋಗ್ತಾರೆ. ಸೊ ಅದು ಎಷ್ಟು ಬೇಜಾರ್ ಮಾಡ್ಬೋದು ಒಂದು ಆರ್ಟಿಸ್ಟ್ನ ಕುಗ್ಸೋದಕ್ಕೆ. ಅಂದ್ರೆ ಏನೋ ಬೇರೆ ಹೊಸ ಪ್ರಯತ್ನಕ್ಕೆ ಹೋಗ್ತಿರ್ತಾರೆ, ಬಟ್ ಇಲ್ಲಿ ಬೇರೆ ಕಡೆ ಕಾಣಿಸ್ಕೊಳ್ತಾ ಇರಲ್ಲ. ಆ ಗ್ಯಾಪ್ ಅಂತ ಆದಾಗ, ವಾಯ್ಡ್ ಒಂದು ಕ್ರಿಯೇಟ್ ಆದಾಗ ಏನೆಲ್ಲ ಮಾತಾಡ್ಬೋದು, ಅದೆಲ್ಲ ನಿಮ್ ಕಿವಿಗೆ ಬಿದ್ದಿದ್ಯಾ? ಖಂಡಿತ ಹೌದು. ಈಗ ನಾನೇ ಸೀರಿಯಲ್ 2022 ಮಾಡಿದ್ದು, 22 ಆದ್ಮೇಲೆ ಅಗೇನ್ 2023 ಭರ್ಜರಿ ಬ್ಯಾಚುಲರ್ಸ್ ಮಾಡಿದ್ದು, 24 ನಾನು 1 year ಫುಲ್ ಬ್ರೇಕ್, ಏನು ಮಾಡಿಲ್ಲ ಅಂದ್ರೆ ಸಂಜು ಹೆಚ್ಕಿತ ಶೂಟಿಂಗ್ ಅಲ್ಲಿ ಇದ್ದೆ ಅಲ್ಲ, ಅವಾಗ ನನಗೆ ಆಫರ್ಸ್ ಬರ್ತಿತ್ತು, ಇನ್ಫ್ಯಾಕ್ಟ್ ಸೀರಿಯಲ್ಸ್ ಬರ್ತಿತ್ತು. ನಾನು ಎಲ್ಲದಕ್ಕೂ ಹೇಳ್ತಿದ್ದೆ ಅಫ್ಕೋರ್ಸ್ ನಾನು ಸಂಜು ಹೆಚ್ಕಿತ ಮಾಡ್ತಿದ್ದೀನಿ ಸರ್, ಇವಾಗ ಆಗಲ್ಲ, ಮುಂದೆ ನೆಕ್ಸ್ಟ್ ನೋಡ್ತೀನಿ ಅಂತ ಹೇಳ್ತಿದ್ದೆ. ಸೊ ಅದು ಹಂಗೆ ನೆಗೆಟಿವ್ ಆಗಿ ಇದಾಗ್ಬಿಟ್ಟಿದೆ. ಇಲ್ಲ ಅವರು ಡೈರೆಕ್ಟರ್ ಆಗ್ತಾರಂತೆ, ಅವರು ಆಕ್ಟಿಂಗೇ ಮಾಡಲ್ವಂತೆ, ಆಕ್ಟಿಂಗೇ ಬಿಟ್ಬಿಟ್ರಂತೆ. ಯಾರು ಕಾಲ್ ಮಾಡಿದ್ರು ಇವಾಗ, ಏನ್ ಮೇಡಮ್ ಆಕ್ಟಿಂಗ್ ಬಿಟ್ಬಿಟ್ಟಿದ್ರಂತೆ, ನೀವು ಡೈರೆಕ್ಟರ್ ಆಗದಂತೆ, ನೀವು ಆಕ್ಟಿಂಗೇ ಮಾಡಲ್ವಂತೆ ಅನ್ನೋ ಥರ ಅದೊಂದು. ಆ್ಯಂಡ್ ಇನ್ನೊಂದು ಏನೋ ಓಕೆ ಇವಳಿಗೆ ಲೈಫಲ್ಲಿ ಏನೋ ಬ್ರೇಕಪ್ ಆಗಿರ್ಬೇಕು ಅಥವಾ ಏನೋ ಆಗಿದೆ ಇವಳ ಲೈಫಲ್ಲಿ, ಅದಕ್ಕೆ ಇವಳು ಇಂಡಸ್ಟ್ರಿ ಬಿಟ್ಬಿಟ್ಟಿದ್ದಾಳೆ ಅಂತ ಸಮ್ ಅನ್ವಾಂಟೆಡ್ ಕಮೆಂಟ್ಸ್ ಕೇಳಿದಾಗ ಅದೇ ಬೇಜಾರ್ ಆಗುತ್ತೆ. ಏನಕ್ಕೆ ಇವರೇ ಎಲ್ಲ ಊಹೆ ಮಾಡ್ಕೊಂಡ್ಬಿಡ್ತಾರೆ, ಯಾಕೆ ಊಹೆ ಮಾಡ್ಕೋಬೇಕು? ನಿಮ್ಗೆ ಒಂದ್ ವ್ಯಕ್ತಿ ಜೀವನದಲ್ಲಿ ಹೋಗಿ ಅದನ್ನ ಅಂದ್ರೆ ಆ ಒಂದ್ ಯೋಗ್ಯತೆ ಇಲ್ಲ ಅಂದಾಗ, ಸರಿಪಡಿಸಕ್ಕೆ ನಿಮ್ಗೆ ಆಗಲ್ಲ ಅಂದಾಗ ನೀವು ಮಾತಾಡ್ಬಾರ್ದು. ಆಮೇಲೆ ಇನ್ನೇನ್ ಡೌಟ್, ಯಾರ ಬಗ್ಗೆನೂ ಯಾರಿಗೂ ಗೊತ್ತಿರಲ್ಲ. ಈಗ ನಾನ್ ಕೂತಿರ್ಬೋದು, ನೀವು ಕೂತಿರ್ಬೋದು, ಅಥವಾ ಇಲ್ಲಿ ಯಾರೇ ನಿಂತಿರ್ಬೋದು, ಅವ್ರ ಜೀವನದಲ್ಲಿ ಅವ್ರಿಗೆ ತುಂಬಾ ಅಪ್ ಅಂಡ್ ಡೌನ್ಸ್ ಇರುತ್ತೆ. ಈಗ ನಾನು ನೀವು ಹೋಗ್ಬಿಡ ಅದನ್ನ ಸರಿ ಮಾಡಕ್ಕಾಗಲ್ಲ, ಅಥವಾ ದೇವ್ರು ಬಂದ್ ಸರಿ ಮಾಡ್ತಾರೆ ಅಂತಾನೂ ಹೇಳಕ್ಕಾಗಲ್ಲ. ಅದೆಲ್ಲ ಹಣೆ ಬರ, ಕರೆಕ್ಟ್ ಅಲ್ವಾ? ನಾವು ಅನುಭವಿಸ್ತೀವಿ. ಸೊ ಅದನ್ನ ಕಮೆಂಟ್ ಮಾಡಕ್ ನೀವ್ ಯಾರು? ಯಾಕೆ ಕಮೆಂಟ್ ಮಾಡ್ತೀರಾ? ಬೇಡ, ಮಾಡಬೇಡಿ. ನಿಮ್ ಜೀವನ ನಿಮ್ಗಿರ್ಲಿ, ನಮ್ ಜೀವನ ನಮ್ಗಿರ್ಲಿ, ಅಷ್ಟೇ, ಸಿಂಪಲ್. ಇಲ್ಲ, ಸ್ಮೂತ್ ಆಗಿ ಹೋಗ್ತಾ ಇದೆ. ಈಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿರೋದ್ರಿಂದ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಅಂದ್ರೆ ಸಿನಿಮಾ ಇಸ್ ಡಿಫ್ರೆಂಟ್, ಸೀರಿಯಲ್ ಇಸ್ ಡಿಫ್ರೆಂಟ್ ಅಲ್ವಾ, ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ. ಸೊ ಅಂದ್ರೆ ಅಟ್ಮಾಸ್ಫಿಯರ್ ಹೇಗಿರ್ತಿತ್ತು, ಯಾವ ತರ ಶೂಟಿಂಗ್ ಆಗ್ತಿತ್ತು? ಅದ್ರಲ್ಲೂ ರಚಿತಾ ಮೇಡಮ್ ಸೂಪರ್ ಸ್ಟಾರ್, ನಮ್ಮ ಕನ್ನಡ ಸಿನಿಮಾದ ಲೇಡಿ ಸೂಪರ್ ಸ್ಟಾರ್ ಅಂತಾನೆ ಅನ್ಸ್ಕೊಂಡಿದ್ದಾರೆ. ಸೊ ಹೇಳಿ. ಇಲ್ಲ, ಮೊಟ್ಟ ಮೊದಲದಾಗಿ ನನ್ಗೆ ಈ ಪ್ರಾಜೆಕ್ಟ್ ಬಗ್ಗೆ ಮಾತಾಡಕ್ಕೆ ತುಂಬಾ ಖುಷಿ ಇದೆ. ಅದೇ ಹೇಳ್ದಂಗೆ ನಮ್ಮ ಲೇಡಿ ಸೂಪರ್ ಸ್ಟಾರ್, ನಮ್ಮ ಡಿಂಪಲ್ ಕ್ವೀನ್ ರಚಿತಾ ಮ್ಯಾಮ್ ಇದ್ದಾರೆ. ಅವ್ರಿರ್ಬೋದು, ಮತ್ತೆ ಕಿಟ್ಟಪ್ಪ ಇರ್ಬೋದು, ಅಂಡ್ ಅಫ್ಕೋರ್ಸ್ ನಮ್ಮ
ಡೈರೆಕ್ಟರ್ ನಾಕ್ಷಿಕರ್ ಸರ್ ಇರ್ಬೋದು, ಮತ್ತೆ ಸತ್ಯ ಹೆಗ್ಡೆ ಕ್ಯಾಮ್ರಾಮ್ಯಾನ್ ಇರ್ಬೋದು, ಆಮೇಲೆ ಇವರು ಸಂಪತ್ ಸರ್ ಆಕ್ಟ್ ಮಾಡಿದ್ದಾರೆ ಸಿನಿಮಾಲಿ, ರಂಗಾಯಣ್ ರಘು, ಸಾಧು ಕೋಕಿಲ ಸರ್, ಇನ್ನೂ ಹಲವಾರು ಗಣ್ಯರಿದ್ದಾರೆ ನಮ್ಮ ಚಿತ್ರದಲ್ಲಿ. ಸೊ ಅವರೊಟ್ಟಿಗೆಲ್ಲ ನಾನು ಅಂದ್ರೆ ಆ ಒಂದು ಮೂಮೆಂಟ್ಸ್ ಕಳ್ದಿರ್ತೀನಿ ಗೊತ್ತಾ, ಸರ್ ಶಾರ್ಟ್ ರೆಡಿ ಇದೆ ಬನ್ನಿ, ನಮ್ಮ ರಚಿತಾ ಮ್ಯಾಮ್ಗೆ ಮ್ಯಾಮ್ ಶಾರ್ಟ್ ರೆಡಿ ಇದೆ ಬನ್ನಿ ಅಂತ ಹೇಳೋ ಅಂಥದ್ದು. ದಟ್ ಈಸ್ ರಿಯಲಿ ಗುಡ್ ಥಿಂಗ್. ಅದು ತುಂಬಾ ಖುಷಿ ಕೊಡುವಂತ ವಿಚಾರ. ಅಂತ ದೊಡ್ಡ ದೊಡ್ಡ ನಟರೊಟ್ಟಿಗೆ ನಾವು ಅದೊಂದು ಏನಂತೀರ ಬಾಂಡಿಂಗ್ ಶುರು ಆಗುವಂಥದ್ದು. ಸೊ ಒಂದು ಚಿಕ್ಕದಿಂದಾನೆ ಓಕೆ ಇದು ಈ ಸೀನ್ ಇದೆ ನೋಡಿ ಅನ್ನೋವಂಥದ್ದು, ಅಥವಾ ಕರೆಯೋದು ಶಾರ್ಟ್ ರೆಡಿ ಇದೆ ಬನ್ನಿ ಮೇಡಮ್ ಅಂತ ತುಂಬಾ ಖುಷಿ ಕೊಡ್ತು ನನಗೆ. ಇನಿಷಿಯಲಿ ನನ್ಗೆ ಲಿಟ್ರಲಿ ಭಯ ಆಗ್ತಿತ್ತು. ರಚಿತಾ ಮ್ಯಾಮ್ ಇರ್ಬೋದು, ಅಥವಾ ಕಿಟ್ಟಪ್ಪ ಇರ್ಬೋದು, ಅಥವಾ ಸಾಧು ಸರ್ ಇರ್ಬೋದು, ಯಪ್ಪ ಹೆಂಗಪ್ಪ ಹೋಗಿ ಕರೆಯೋದು ಅಂತ ನಾನು ಲಿಟ್ರಲಿ ಹಿಂಗೆ ಅಸಿಸ್ಟೆಂಟ್ಸ್ ಕೆಳಗಿದ್ರೆ ಬರ್ಬೋದಾ ಮ್ಯಾಮ್ ಅದೇ ಬರಲ್ಲ ಒಳಗಡೆ, ಓಕೆ ಬನ್ನಿ ಅಂತ ಹೇಳೋರು ಅವ್ರ ಅಸಿಸ್ಟೆಂಟ್, ಹೋಗಿ ಮ್ಯಾಮ್ ಶಾರ್ಟ್ ರೆಡಿ ಇದೆ ಅಂತ, ಹಿಂಗೆ ಶಾರ್ಟ್ ರೆಡಿ ಇದೆ ಬನ್ನಿ ಅಂತ. ಬಟ್ ಶಿ ಸೋ ಸ್ವೀಟ್. ನಾನು ರಚಿತಾ ಮ್ಯಾಮ್ ಬಗ್ಗೆ ಈ ಸಿನಿಮಾಲಿ ನನಗೆ ತುಂಬಾ ನೆನಪುಗಳಿರೋದೆ ರಚಿತಾ ಮ್ಯಾಮ್ ಒಟ್ಟಿಗೆ. ಯಾಕಂದ್ರೆ ಎಂಟೈರ್ ಸೆಟ್ ಅಲ್ಲಿ ನಾನು ಅವ್ರು ಇಬ್ರೆ ಹೆಣ್ಮಕ್ಳು ಅಂತ ಇದ್ದಿದ್ದು, ಮಿಕ್ದವರೆಲ್ಲ ಲೈಟ್ ಬಾಯ್ಸ್ ಓವರ್ ಯಾರ್ಯಾರು ಇದಾರೆ ನಮ್ಮ ಟೀಮ್ ಅಲ್ಲಿ ಎಲ್ಲರೂ ಗಂಡ್ಮಕ್ಳೆ. ಹೆಣ್ಮಕ್ಳು ಅಂದ್ರೆ ನಾನು ಮತ್ತೆ ರಚಿತಾ ಮ್ಯಾಮ್ ಅಷ್ಟೇ. ಸೊ ಲಿಟ್ರಲಿ ಈಗ ಬೇರೆ ಹೀರೋಯಿನ್ಸ್ ಇದ್ರೆ ಗೊತ್ತಿಲ್ಲ ನಂಗೆ ಬೇರೆ ಹೀರೋಯಿನ್ಸ್ ಬಗ್ಗೆ, ಬಟ್ ರಚಿತಾ ಮ್ಯಾಮು ಎಷ್ಟು ಮಟ್ಟಿಗೆ ಇದ್ ಮಾಡೋರು ಅಂದ್ರೆ ನನ್ಗೆ ಪಾಪ ಊಟ ಎಷ್ಟೊಂದ್ಸಲ ಅವ್ರ ಮನೆಯಿಂದ ಏನಾರು ಊಟ ತಂದಿದ್ರೆ ಅಮೂಲನ್ ಕರೀರಿ ಅನ್ಬಿಟ್ಟು ನನ್ನ ಕರ್ಸಿ ಊಟ ಕೊಡುವಂತದ್ದು ಇರ್ಬೋದು, ಅಥವಾ ಅವ್ರ ಏನಾರು ಅವ್ರ ಟೀಮ್ಗೆ ಅಂತ ಅವ್ರ ಐಸ್ ಕ್ರೀಮ್ಸ್ ಏನಾದ್ರು ತರ್ಸ್ಕೊಂಡ್ರೆ ನನ್ಗುನು ಎಕ್ಸ್ಟ್ರಾ ತರ್ಸಿರೋದು, ನಾನು ಹೋದಾಗ ಅವ್ರ ಅಸಿಸ್ಟೆಂಟ್ ಮೂಲಕ ಅಮೂಲ್ಯಂಗ್ ಕೊಟ್ಬಿಡು ಅಂತ ಕೊಡ್ಸೋ ಅಂಥದ್ದು, ಅದೆಲ್ಲ ತುಂಬಾ ಖುಷಿ ಆಗುತ್ತೆ. ಯಾಕೆ ಗೊತ್ತಾ, ಅಷ್ಟು ಬಿಸಿಲಲ್ಲಿ ಶೂಟಿಂಗ್ ಮಾಡ್ತಿರ್ತೀವಿ, ನಿಮ್ ತಣ್ಣಗೆ ಏನೋ ಒಂದ್ ಸಿಕ್ಕಿದ್ರೆ ಹೆಂಗಿರುತ್ತೆ, ಅಪ್ಪ ದೇವ್ರ ಇವ್ರ ಹೊಟ್ಟೆ ತಣ್ಣಗಿಡ್ಲಪ್ಪ ಅನ್ನೋ ತರ ನಾನು ಎಷ್ಟೊಂದ್ಸಲ ಆಶೀರ್ವಾದ ಅಂದ್ರೆ ಮನ್ಸಲ್ಲಿ ಅನ್ಕೊಂಡ್ಬಿಟ್ಟಿದೀನಿ, ಅಪ್ಪ ಮ್ಯಾಮ್ಗಳನ್ನ ಮಾಡಪ್ಪ ಅನ್ನೋ ತರ. ಅಂದ್ರೆ ಅದೆಲ್ಲ ಖುಷಿ ಪಡೋ ವಿಚಾರ ನಿಮ್ಗೆ ಅಲ್ವಾ, ಆ ತರದ್ದು ಅದೆಲ್ಲ ನಿಮ್ಗೆ ಮೈನ್ಯೂಟ್ ಪಾಯಿಂಟ್ಸ್. ನಿಮ್ಗೆ ಒಂದ್ ವ್ಯಕ್ತಿಗೆ ಮಾಡುವಂತ ಒಂದು ಕೇರ್. ಆಮೇಲೆ ಊಟ ಮಾಡಿದ್ಯಾ ಅಂತ ಕೇಳೋದು, ಆರಾಮಾಗಿದ್ಯಾ, ಊಟ ಮಾಡಿದ್ಯಾ. ಆಕ್ಚುಲಿ ತುಂಬಾ ಸ್ವೀಟ್, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಶಿ ಇಸ್ ವೆರಿ ಸ್ವೀಟ್, ವೆರಿ ಕೈಂಡ್, ಅಂಡ್ ತುಂಬಾ ಗ್ರಾಟಿಟ್ಯೂಡ್ ಇದೆ ರಚಿತಾ ಮ್ಯಾಮ್ ಬಗ್ಗೆ ನನ್ಗೆ. ಅದೇ ಹೇಳಿದ್ನಲ್ಲ, ನಿಮ್ಗೆ ಬರೀ ಗಂಡಸ್ರ ಮಧ್ಯೆ ಒಂದ್ ಹುಡುಗಿ ಕೆಲಸ ಮಾಡುವಾಗ ನಮ್ಗೆ 108 ಫೀಲಿಂಗ್ಸ್ ಇರುತ್ತೆ ಒಳಗಡೆ. ಅಂದ್ರೆ ಒಂದು ನಿಮ್ಗೆ ಒಳಗಡೆ ಫ್ರಸ್ಟ್ರೇಟ್ ಆಗ್ತಿರ್ತೀರಾ, ಈ ಕಡೆ ಬೆಳಗ್ಗೆಯಿಂದ ರಾತ್ರಿ ಶೂಟಿಂಗ್ ಮುಗಿಯೋವರೆಗೂ ಕೆಲಸ ಮಾಡ್ತಾನೆ ಇರ್ಬೇಕು, ಒಂಥರ ಅಳು ಬರ್ತಿರುತ್ತೆ, ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ, ಬ್ರೇಕ್ಸ್ ಇರಲ್ಲ, ಮತ್ತೆ ಅಲ್ಲೊಂದು ಕಮಿಟ್ಮೆಂಟ್ ಇರುತ್ತೆ ನಿಮ್ಗೆ ಕೆಲಸ ಮಾಡೋವಾಗ. ಏನೋ ಒಂದು ಪ್ರಾಪರ್ಟಿ ಬಂದಿಲ್ಲ, ಇನ್ನೊಂದು ಬಂದಿಲ್ಲ ಅಂದ್ರೆ ನಮ್ನೇ ಕೇಳೋದು, ಅಥವಾ ಏನಾದ್ರೂ ನಾನ್ ಸಿಂಕ್ ಆದ್ರೂ ನಮ್ನೇ ಕೇಳೋಂಥದ್ದು. ಸೊ ಎಲ್ಲ ಅದು ಪ್ರೆಷರೈಸ್ ತುಂಬಾ ಇರುತ್ತೆ. ಅದ್ರಲ್ಲೂ ಹುಡುಗಿರು ಪ್ರೆಷರೈಸ್ ತಗೋಬೇಕಂದ್ರೆ ಇಟ್ಸ್ ಡಿಫಿಕಲ್ಟ್ ಅಲ್ವಾ. ಆಮೇಲೆ ಬಿಸಿಲು, ಮಳೆ, ಚಳಿ, ಗಾಳಿ ಕೆಲಸ ಮಾಡ್ಬೇಕು. ಅದ್ರ ನಡುವೆ ಯಾರೋ ಊಟ ಮಾಡಿದ್ಯಾ, ನೀರ್ ಕುಡಿದ್ಯಾ ಅಂತ ಕೇಳಿದಾಗ ತುಂಬಾ ಮನ್ಸು ಖುಷಿ ಆಗುತ್ತೆ. ಅಂಡ್ ಶಿ ಇಸ್ ದ ಒನ್ ಅಂಡ್ ವೆರಿ ಪಂಚುವಲ್. ಶಾರ್ಟ್ ರೆಡಿ ಅಂದ್ರೆ ಬರೋರು, ಕರೆಕ್ಟ್ ಟೈಮ್ಗೆ ಇರೋರು. ಎಷ್ಟೊಂದ್ಸಲ ಈ ಬಿಲೀವ್ ಇಟ್ ಆರ್ ನಾಟ್, ಈಗ ಅಸಿಸ್ಟೆಂಟ್ಸ್ ಮುಂಚೆ ಇರಬೇಕು, ಒಂದೊಂದ್ಸಲ ನಾನೇ ಲೇಟ್ ಆಗಿ ಹೋಗ್ಬಿಟ್ಟು ನಾನು ಓಕೆ ಮ್ಯಾಮ್ ಸಾರಿ ಮ್ಯಾಮ್ ಲೇಟ್ ಆಗಿ ಬಂದ್ಬಿಟ್ಟೆ ಅನ್ನೋ ತರ ಮೂಮೆಂಟ್ಸ್. ಅಂದ್ರೆ ಅವ್ರ ಟೈಮ್ ಅಂದ್ರೆ ಅವ್ರ ಟೈಮು. ಈಗ ಒಂದೊಂದ್ಸಲ ನಾವು ಆ ಟೈಮಲ್ಲಿ ಇಲ್ಲ ಅಂದ್ರೂ ಅವ್ರು ಆರಾಮಾಗಿ ಅವ್ರ ಟೀಮ್ ಜೊತೆ ಅವ್ರ ಕ್ಯಾರವಾನಲ್ಲಿ ಇರ್ತಿದ್ರು. ಅಷ್ಟು ಟೈಮ್ ಬಗ್ಗೆ ಅವರು ಪರ್ಫೆಕ್ಟ್ ಇದ್ರು. ಸೊ ಅವ್ರನ್ನ ನೋಡಿ ಕಲಿಯುವಂಥದ್ದು ಇವಾಗಿರೋ ನಟ ನಟಿಯರಿಗೆ ಇಟ್ಸ್ ಆಕ್ಚುಲಿ ಸರ್ಪ್ರೈಸಿಂಗ್ ಅನ್ಸುತ್ತೆ. ಸಂಜು ವಿಟ್ಸ್ ಗೀತಾ 2 ಸಿನಿಮಾ ರಿಲೀಸ್ ಆದ್ಮೇಲೆ ನಾವು ಡೈರೆಕ್ಟರ್ ಹೇಳಿದ್ದು ಎಲ್ಲ ಪ್ರೊಡ್ಯೂಸರ್ ಹೇಳಿದ್ದು ಎಲ್ಲ ಕೇಳಿಸ್ಕೊಂಡಾಗ ಬರ್ತಾ ಇರ್ಲಿಲ್ಲ ಕರೆಕ್ಟ್ ಆಗಿ ಸೆಟ್ಸ್ಗೆ. ಅವರು ಅಂದ್ರೆ ಸಾಥ್ ಕೊಟ್ಟಿಲ್ಲ ನಮ್ಗೆ ಪ್ರಮೋಷನ್ಸ್ ವೇಳೆ, ಶೂಟಿಂಗ್ ಟೈಮ್ ನಲ್ಲಿ ಅಂತ ಒಂದಷ್ಟು ವಿಷಯಗಳು. ಇದು ಒಂದು ಅದೇ ಏನ್ ಕಂಪ್ಲೇಂಟ್ ಮಾಡಿರೋದವರು ಪ್ರಮೋಷನ್ ಬಂದಿಲ್ಲ ಅಂತ, ಪ್ರಮೋಷನ್ಸ್ಗೆ ನೀಟಾಗಿ ಅಟೆಂಡ್ ಆಗಿಲ್ಲ ಅಂತ. ದಟ್ ಈಸ್ ರಿಯಲಿ ರಾಂಗ್. ನಾನು ಐ ಹೋಪ್ ಐ ಕ್ಯಾನ್ ರೈಸ್ ಮೈ ವಾಯ್ಸ್ ನಾವು ಅನ್ಸುತ್ತೆ. ನಾನು ಕಾಯ್ತಾ ಇದ್ದೆ ಒಂದು ಜಾಗ ಸಿಗ್ಲಿ ನನಗೆ ಮಾತಾಡಕ್ಕೆ ಅಂತ. ತುಂಬಾ ಬೇಜಾರಾಯ್ತು ನನಗೆ. ಮೊದಲನೇದಾಗಿ ಆ ಒಂದು ವಿಷಯ ಬಂದಾಗ ರಚಿತಾ ಮ್ಯಾಮ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಈ ತರ ಯಾವುದು ಅವ್ರಿಗೆ ಕಾಲ್ ಲೈಕ್ ಪ್ರಮೋಷನ್ಸ್ಗೆ ಅಟೆಂಡ್ ಆಗಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದಾಗ ನಂಗೆ ತುಂಬಾ ಹರ್ಟ್ ಆಯ್ತು. ಯಾಕಂದ್ರೆ ಶಿ ಇಸ್ ದ ಒನ್. ನೀವು ನಂಬ್ತೀರ ಬಿಡ್ತಾರೆ, ಇನ್ ಟೈಮ್ ಬರ್ತಿದ್ರು, ಆಮೇಲೆ ಎಲ್ಲಾ ಪ್ರಮೋಷನ್ಸ್ಗೂ ಅಟೆಂಡ್ ಆಗಿದ್ದಾರೆ. ನಾನೇ ಸಾಕ್ಷಿ, ವಿಡಿಯೋಸ್ ನಾನೇ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೊಂದೆಲ್ಲ ಹಾಕಿದ್ದೀನಿ ಪ್ರಮೋಷನ್ ಟೈಮಲ್ಲಿ ಬಂದಿರುವಂಥದ್ದು. ಸೊ ಬಂದಿದ್ರು ಬಂದಿಲ್ಲ ಅಂತ ಹೇಳೋವಂಥದ್ದು ದಟ್ ಇಸ್ ರಿಯಲಿ ರಾಂಗ್ ಥಿಂಗ್. ಸಿ ನಮ್ ಡೈರೆಕ್ಟ್ರು, ನಮ್ ಹೀರೋ, ನಮ್ ಪ್ರೊಡ್ಯೂಸರು, ಹಂಗೆ ನಮ್ ಹೀರೋಯಿನ್ ಅವರು ಅಲ್ವಾ. ಸೊ ಟೀಮು, ನಮ್ ಟೀಮ್ನ ನಾವ್ ಹೆಂಗ್ ಬಿಟ್ಕೊಡೋದು, ಹೆಂಗ್ ಬಿಟ್ಕೊಡ್ತೀರಾ ನೀವು? ಐ ಹ್ಯಾವ್ ದಟ್ ಕ್ವೆಶನ್. ನಂಗೆ ಅರ್ಥನೇ ಆಗಿಲ್ಲ ಇದುವರೆಗೂ. ಅದ್ ಹೆಂಗ್ ನೀವು ನಮ್ ಹೀರೋಯಿನ್ ಹೆಂಗ್ ಬಿಟ್ಕೊಡ್ತೀರಾ?
ಒಂದು ಹುಡುಗಿ ಏನೇ ಇರ್ಲಿ, ಅವ್ರ ಹೀರೋಯಿನ್ ಇರ್ಬೋದು, ಇನ್ನೊಬ್ರು ಏನೋ ಇರ್ಬೋದು, ಅದೆಲ್ಲ ಸೆಕೆಂಡ್ರಿ. ಒಂದು ಹುಡುಗಿನ ನೀವು ಏನಕ್ಕೆ ಟಾರ್ಗೆಟ್ ಮಾಡ್ತೀರಾ? ಐ ಹ್ಯಾವ್ ದಟ್ ಕ್ವೆಶನ್ ಒಂದು. ಅಂಡ್ ಇನ್ನೊಂದು, ನಮ್ಮ ಹೀರೋಯಿನ್ ಅವರು, ನಮ್ಮ ಟೀಮ್ನ ನಾವೇ ಇದ್ ಮಾಡ್ಬೇಕು. ಅದ್ ಬಿಟ್ಟು ನೀವು ಹೆಂಗೆ ಅವ್ರ ಮೇಲೆ ಆತರ ವಾಯ್ಸ್ ರೈಸ್ ಮಾಡಿ ಆತರ ಕಂಪ್ಲೇಂಟ್ ಎಲ್ಲ ಮಾಡಿದಿರ, ನನ್ಗೆ ಅದಿನ್ನೂ ಐ ಹ್ಯಾವ್ ದಟ್ ಕ್ವೆಶನ್, ಹೆಂಗ್ ಮಾಡ್ಬಿಡ್ತೀರಾ ಇದನ್ನ? ನನ್ಗೆ ಲಿಟ್ರಲಿ ನಾನು ಹೇಳ್ಬೇಕಂದ್ರೆ ನಂಗೆ ಎಷ್ಟು ಹರ್ಟ್ ಆಯ್ತು ಅಂದ್ರೆ, ನಾನು ಏನ್ ಮಾತಾಡ್ಲಿ, ನಾನು ಈ ಕಡೆ ಯಾರ ಪರವಾಗೂ ಮಾತಾಡಕ್ಕಲ್ಲ, ನಾನು ನ್ಯಾಯದ ಪರವಾಗಿ ಅಷ್ಟೇ. ನ್ಯಾಯ ಅಂದ್ರೆ ನ್ಯಾಯ ಅಲ್ವಾ? ಇವ್ರು ಅವರು ಅಂತ ಅಲ್ಲ, ಏನ್ ನಿಜನೋ ಆ ನಿಜಾಂಶ ಹೇಳ್ಬೇಕು. ರಚಿತಾ ಮ್ಯಾಮ್ ಎಲ್ಲಾ ಪ್ರಮೋಷನ್ ಅಟೆಂಡ್ ಮಾಡಿ ಬೇಜಾರ್ ಮಾಡ್ಕೊಂಡು ವಿಡಿಯೋ ಕೂಡ ಇನ್ಸ್ಟಾಗ್ರಾಮ್ ನೀವು ನಮ್ಮಲ್ಲ. ಲಿಟ್ರಲಿ ಹೆಂಗಿರ್ತಿತ್ತು ರಚಿತಾ ಮ್ಯಾಮ್ದು ಸ್ಕೆಡ್ಯೂಲ್ ಹೆಂಗಿರ್ತಿತ್ತು ಅಂದ್ರೆ, ಈ ಕಡೆ ಸಂಜು ಗೀತಾ ಆಯ್ತಾ, ಇನ್ನೊಂದ್ ಕಡೆ ಅವ್ರದ್ದು ಸಿನಿಮಾ ಮ್ಯಾಟ್ನಿ ಸಿನಿಮಾ ರಿಲೀಸ್ ಆಗ್ತಿತ್ತು. ಅವಾಗ್ಲೂ ಅವ್ರ ಪ್ರಮೋಷನ್ ಇತ್ತು. ನನಗ್ ಗೊತ್ತಿರಂಗೆ ಪಾಪ ಅವ್ರು ಒಂದ್ ಪ್ರಮೋಷನ್ಗೆ ಹೋಗಿದ್ದಾರೆ ಅಷ್ಟೇ ಅನ್ಸುತ್ತೆ, ದರ್ಶನ್ ಸರ್ ಪ್ರಮೋಷನ್. ಅದ ಕಂಟಿನ್ಯೂಸ್ ಆಗಿ ಶೂಟಿಂಗು ಆಯ್ತಾ. ಅವಾಗ ಅವ್ರ ಪ್ರಮೋಷನ್ ಇದ್ದಾಗ ಪಾಪ ಇವ್ರು ಶೂಟಿಂಗ್ ಮಾಡ್ಕೊಂಡಿದ್ದಾರೆ ಅಂದಾಗ, ಇವ್ರು ಅಕಸ್ಮಾತ್ ಏನೋ ಯಾವ್ದೋ ಒಂದು ಪ್ರಮೋಷನ್ ಬಂದಿಲ್ಲ ಅಂತಾನೆ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್, ಅವಾಗ ಅವ್ರು ಆ ಶೂಟಲ್ಲಿ ಇರ್ತಿದ್ರಲ್ವಾ. ಮತ್ತೆ ಶೂಟ್ ಬಿಟ್ಬಿಟ್ಟು ಪ್ರಮೋಷನ್ ಬರಕ್ಕಾಗತ್ತಾ ಪಾಪ ಅವರು? ಈಗ ಸೆಕೆಂಡ್ ಟೈಮ್ ರಿಲೀಸ್ ಮಾಡಿದ್ದಾರೆ, ಕರೆಕ್ಟ್ ಅಲ್ವಾ? ಅವ್ರಿಗೆ ಶೂಟಿಂಗ್ ಇದ್ದಾಗ ಅವ್ರು ಹೆಂಗ್ ಬಿಟ್ಟು ಬರಕ್ಕಾಗತ್ತೆ? ಫಸ್ಟ್ ಟೈಮು ಸಿನಿಮಾ ರಿಲೀಸ್ ಆದಾಗ ಎಲ್ಲಾ ಪ್ರಮೋಷನ್ಗೂ ಬಂದಿದ್ದಾರೆ, ಕರೆಕ್ಟಾ? ನೀವು ಸೆಕೆಂಡ್ ಟೈಮು ರಿಲೀಸ್ ಮಾಡಿದ್ರೆ ಬಂದಿಲ್ಲ ಅಂತ ವಾದ, ಬಟ್ ಅಲ್ಲಿ ಸೆಕೆಂಡ್ ಟೈಮ್ ರಿಲೀಸ್ ಆದಾಗ ಬಂದಿಲ್ಲ ಅನ್ನೋ ವಾದ ಅಲ್ಲ, ಬಂದೇ ಇಲ್ಲ ಅಂತ. ರಿಲೀಸ್ ಆಗ್ತಿದೆ ಹೋಗಿ ನೋಡಿ ಅಂತ ಅದು ಪ್ರಮೋಷನ್ ಅಲ್ವಾ? ಯು ಟೆಲ್ ಮಿ ದಟ್. ಈಗ ಅಷ್ಟೊಂದು ಅವ್ರಿಗೆ ಒಂದು ಸಿನಿಮಾಗೆ ಅಂದ್ರೆ ಪ್ರಮೋಷನ್ ಮಾಡೋ ಉದ್ದೇಶ ಇಲ್ಲ ಅಂದಿದ್ರೆ ಆ ವಿಡಿಯೋ ಕೂಡ ಅವ್ರ ಪೇಜಲ್ಲಿ ಹಾಕ್ತಾನೆ ಇರ್ಲಿಲ್ಲ. ಸೊ ತಪ್ಪಲ್ವಾ? ಅವ್ರ ಮನ್ಸಿಗೆ ಈಗ ನೋವು ಮಾಡ್ದಂಗಲ್ವಾ? ಸೊ ಅದು ನಂಗೆ ತುಂಬಾ ಬೇಜಾರಿದೆ. ನನ್ಗೆ ಲಿಟ್ರಲಿ ಮ್ಯಾಮ್ಗೆ ನಾನು ಯಾವಾಗಾರು ಸಿಗ್ತಾ ಮುಖ ಹಿಂಗ್ ತೋರಿಸ್ಲಿ ಅನ್ನೋ ಬೇಜಾರಿದೆ ನನ್ಗೆ. ಇದ್ರಲ್ಲಿ ನಂದೇನು ತಪ್ಪಿಲ್ಲ, ಬಟ್ ನಾನು ಅವ್ರಿಗೆ ನಾನಂತರ ಪ್ರತ್ಯಕ್ಷ ಸಾಕ್ಷಿ ಅಲ್ವಾ ಟೀಮಲ್ಲಿ ಇತ್ಕೊಂಡು. ಎಲ್ಲದಕ್ಕೂ ಪಾಪ ಬಂದೇ ಇಲ್ಲ ಅಂತ ಅವ್ರ ಹತ್ರ ಸ್ಟೇಟ್ಮೆಂಟ್ ಕೊಟ್ರೆ, ಈಗ ನಾಳೆ ದಿನ ನಾನು ಅವ್ರ ಮುಖ ತೋರ್ಸಕ್ಕೆ ತಲೆ ಬಗ್ಗಿಸ್ಬೇಕು ಅವ್ರ ಮುಂದೆ ನಾನು, ಅಷ್ಟೇ. ಅಂಡ್ ಫಸ್ಟ್ ಒಂದ್ಸಲ ರಿಲೀಸ್ ಆಯ್ತು, ಮತ್ತೆ ಆಮೇಲೆ ಸ್ವಲ್ಪ ದಿನ ಅದು ರಿಲೀಸ್ ಆಗಕ್ಕೂ ಮುಂಚೆ ಕೂಡ ಅಂದ್ರೆ ರಿಲೀಸ್ ಆಗಬಾರ್ದು ಅಂತ ಕೂಡ ಎಲ್ಲ ಆಯ್ತು, ಒಂದಷ್ಟು ಕಾಂಪ್ಲಿಕೇಶನ್ಸ್ ಆಯ್ತು ಸಿನಿಮಾ ರಿಲೀಸ್ ಟೈಮಲ್ಲಿ. ಮತ್ತೆ ರಿಲೀಸ್ ಆಯ್ತು, ಯಾಕೆ, ಏನಾಯ್ತು, ಎಲ್ಲಿ ಮಿಸ್ ಹೊಡಿತು? ನಿಮ್ಗೇನ್ ಅನ್ಸುತ್ತೆ? ನನಗೇನ್ ಅನ್ಸುತ್ತೆ ಅದೇ ಅನ್ಸುತ್ತೆ, ಟೆಕ್ನಿಕಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು ಅನ್ನೋ ರೀಸನ್ ಇಂದ ಅವ್ರು ಮತ್ತೆ ರಿಲೀಸ್ ಮಾಡಿದ್ದು. ಇವನು ಅಲ್ಲ, ಈಗ ಕನ್ನಡ ಸಿನಿಮಾಗಳನ್ನ ಜನ ಹೆಂಗ್ ತಗೋತಿ, ಕನ್ನಡ ಸಿನಿಮಾ ಅಂತಾನೆ ಇಲ್ಲ, ಪ್ರತಿಯೊಂದು ಸಿನಿಮಾನು ಎಲ್ಲ OTT ಬಂದಿರೋದ್ರಿಂದ ಜನಗಳನ್ನ ಥಿಯೇಟರ್ ಕರ್ಸೋದೇ ಕಷ್ಟ ಆಗ್ಬಿಡಿದೆ. ಸೊ ಎಲ್ಲಾರು ಆರಾಮಾಗಿ ಮನೇಲಿ ಕುತ್ಕೊಂಡು OTTಲಿ ಸಿನಿಮಾ ನೋಡೋದನ್ನ ಇಷ್ಟಪಡ್ತಾರೆ ವಿನಃ ಥಿಯೇಟರ್ ಬಂದು ನೋಡಕ್ಕೆ ಸ್ವಲ್ಪ ಹಿಂಜರಿತಿದ್ದಾರೆ. ಸಿನಿಮಾ ಕೆಳಗ್ ಬೀಳೋದಕ್ಕೆ ಅದು ಕಾರಣ ಇರ್ಬೋದು, ಅಥವಾ ಕೆಳಗ್ ಬಿದ್ದಿದೆ ಅಂತಾನು ನಾನು ಸ್ಟೇಟ್ಮೆಂಟ್ ಕೊಡಲ್ಲ. ಅಂದ್ರೆ ಸಿನಿಮಾಗಳು, ನಮ್ ಸಿನಿಮಾ ಬಗ್ಗೆ ಮಾತಾಡ್ತಿಲ್ಲ ನಾನು, ಓವರ್ ಆಲ್ ಎಲ್ಲಾ ಸಿನಿಮಾಗಳು ಹಿಂದುಳಿಯಕ್ ಕಾರಣನೇ ಆಡಿಯನ್ಸ್ ಥಿಯೇಟರ್ ಬರ್ದಿರೋದ್ ರೀಸನ್. ನನ್ ಸಿನಿಮಾ ಬಗ್ಗೆ ನನಗೆ ಗೊತ್ತಾಗ್ತಿಲ್ಲ ಏನ್ ಮಾತಾಡ್ಬೇಕು ಬೇಡ ಅನ್ಸುತ್ತೆ ಇದ್ರ ಬಗ್ಗೆ. ಬಟ್ ಸ್ಟಿಲ್ ನಾನು ರಚಿತಾ ಮ್ಯಾಮ್ ಬಗ್ಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಒಂದ್ಸಲ ನಮ್ಮ ಸಂಜು ಗೀತಾ ಸಿನಿಮಾದ ಶೂಟಿಂಗ್ ನಡೀತಿತ್ತು, ಇನ್ನೊಂದ್ ಕಡೆ ಅವ್ರದ್ದು ದುನಿಯಾ ವಿಜಯ್ ಸರ್ ಒಟ್ಟಿಗೆ ಒಂದ್ ಸಿನಿಮಾ ಮಾಡ್ತಾರೆ, ಹೆಸರು ಗೊತ್ತಿಲ್ಲ ನಂಗೆ. ಆ ಸಿನಿಮಾ ಶೂಟಿಂಗು ಎರಡೂ ಅಟ್ ಅ ಟೈಮ್ ನಡೀತಿತ್ತು. ಅಟ್ ಅ ಟೈಮ್ ಇನ್ ದ ಸೆನ್ಸ್ ಒಂದು ಟೇಬಲ್ ಟೆನ್ನಿಸ್ ಅಲ್ಲಿ ನಡೀತಿತ್ತು. ಹೆಂಗಂದ್ರೆ ಇವತ್ತು ಇಲ್ಲಿ ರಚಿತಾ ಮ್ಯಾಮ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲಿ ಶೂಟಿಂಗ್ ಮಾಡ್ತಾರೆ ಅಂದ್ರೆ, ಮತ್ತೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಆ ಸಿನಿಮಾ ಶೂಟಿಂಗು ಆಯ್ತಾ. ಮತ್ತೆ ನೆಕ್ಸ್ಟ್ ಡೇ ನಮ್ದು ಮತ್ತೆ ಬೆಳಗ್ಗೆ ಆದ ತಕ್ಷಣ ಇಲ್ಲಿ ಈ ಸೆಟ್ಟಿಗೆ ಬರ್ಬೇಕು. ಲಿಟ್ರಲಿ ಅವ್ರು ಹೆಂಗ್ ಮ್ಯಾನೇಜ್ ಮಾಡ್ತಿದ್ರು ನಂಗೆ ಗೊತ್ತಿಲ್ಲ. ನಾನಿದ್ರು ಹತ್ತು ಬಿಡ್ತಿದ್ದೆ ಅನ್ಸುತ್ತೆ. ಅವ್ರಿಗೆ ಎಷ್ಟು ಕೆಲ್ಸದ ಮೇಲೆ ಭಕ್ತಿ ಅಂದ್ರೆ, ಲಿಟ್ರಲಿ ಆ ಒಂದು ಅಂದ್ರೆ ಆನ್ ಅಂಡ್ ಆಫ್, ಲೈಕ್ ಇಲ್ಲ ತಕ್ಷಣ ಅಲ್ಲಿ, ಅಲ್ಲ ತಕ್ಷಣ ಇಲ್ಲಿ, ಹಂಗ ಅವರು ಮ್ಯಾನೇಜ್ ಮಾಡ್ತಿದ್ರು. ನಿದ್ದೆಗೂ ಟೈಮ್ ಇರ್ತಿರ್ಲಿಲ್ಲ ಅವ್ರಿಗೆ ಪಾಪ, ಆ ತರ ಕೆಲಸ ಮಾಡ್ತಿದ್ರು. ಇನ್ ಬಿಟ್ವೀನ್ ಏನಾಯ್ತು, ಸಾಂಗ್ ಶೂಟ್ ಮಾಡೋವಾಗ ನಾವು ಒಂದು ಇದು ಯಾವ ಸೀಕ್ವೆನ್ಸ್ ಗೊತ್ತಾ, ರಚಿತಾ ಮ್ಯಾಮ್, ಕಿಟ್ಟಪ್ಪ ಮತ್ತೆ ಇವರು ರಾಗಿಣಿ ಅವ್ರದ್ದು, ಅವ್ರ 3 ಜನದ ಕಾಂಬಿನೇಷನ್ ಒಂದು ಹಾಡಿದೆ. ಆ ಹಾಡ್ ಸಾಂಗ್ ಶೂಟ್ ಮಾಡುವಾಗ ಲಿಟ್ರಲಿ ಅವರು ಕೆಳಗ್ ಬಿದ್ದು ಅವ್ರಿಗೆ ಗಡ್ಡ ಅಂದ್ರೆ ಹೊಡಿತು ಅವ್ರಿಗೆ ಪಾಪ. ಅಂದ್ರೆ ಹಲ್ ಸ್ವಲ್ಪ ಇದಾಯ್ತು, ಬ್ಲಡ್ ಎಲ್ಲ ಬಂತು. ಆದ್ರೂ ಅವರು ಪಾಪ, ಬಿಲೀವ್ ಇಟ್ ಆರ್ ನಾಟ್, ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಆ ಶೂಟಿಂಗು ಮಾಡಿ ಮತ್ತೆ ಇಲ್ಲಿ ಸೆಟ್ಟಿಗೆ ಬಂದಿದ್ದಾರೆ. ಅಂದ್ರೆ ನಾನು ಒಂದು ಸ್ವಲ್ಪನೂ ಕ್ರಾಂಕಿನೆಸ್ ಅಂತ ಗೊತ್ತಾ ತೋರಿಸ್ತಾರೆ ಹೀರೋಯಿನ್ಸ್, ಯೂಶಲಿ ಕ್ರಾಂಕಿ ಆಗಾಡ್ತಾರೆ. ಕೆಲ್ಸ ಅಂತ ಬಂದ್ರೆ ನೋ ಮ್ಯಾಟರ್ ವಾಟ್ ಶಿ ವಿಲ್ ಡೂ ಇಟ್.
ಸೊ ಅದೇ ನನಗೆ ಎಲ್ಲ ಏನಕ್ಕೆ ಗೊತ್ತಿವತ್ತು ಹೇಳ್ತಿದ್ದೀನಿ ಅಂದ್ರೆ ಇಷ್ಟೆಲ್ಲ ಮಾಡಿನೂ ನೀವೇನ್ ಬೆಲೆ ಕೊಟ್ರಿ ಅನ್ನೋದು ಒಂದು ಅದಷ್ಟೇ. ಈಗ ನೀವು ಸೀರಿಯಲ್ಸ್ ಮಾಡಿರೋದ್ರಿಂದ ಆ್ಯಂಡ್ ಸಿನಿಮಾ ಮಾಡ್ತಿರೋದ್ರಿಂದ ನನಗೆ ಒಂದು ಕ್ಯೂರಿಯಾಸಿಟಿ, ಹೌದಾ ಇದು ನಿಜಾನ ಅನ್ನೋ ಥರ. ಕಾಸ್ಟಿಂಗ್ ಕೌಚ್ ಅಲ್ಲಿ ಏನೆಲ್ಲ ಅಲಿಗೇಷನ್ಸ್ ಬರುತ್ತೆ ಅದು ಸತ್ಯನಾ? ಅಂದರೆ ಒಂದು ಹೆಣ್ಮಕ್ಳು ಸೀರಿಯಲ್ ಅಥವಾ ಸಿನಿಮಾ ಅಲ್ಲಿ ಕಾಣಿಸ್ಕೋಬೇಕು, ಅವ್ರ ನಟನೆ ಮಾಡಬೇಕು, ಅವ್ರದ್ದೇ ಒಂದು ಹೆಸರು ಮಾಡಬೇಕು ಅಂದರೆ ಈ ಕಮಿಟ್ಮೆಂಟ್ ಅನ್ನೋದು ಇಂಪಾರ್ಟೆಂಟಾ, ಕೊಡಲೇಬೇಕಾ, ಏನು ಅನ್ನೋದು? ಎಸ್, ಗುಡ್ ಕ್ವೆಶನ್. ಸಿ, ಇಲ್ಲ, ನಾಟ್ ಫಾರ್ ಎವ್ರಿ ಒನ್. ಎಲ್ರಿಗೂ ಈ ಅನುಭವ ಆಗಿದೆ ಅಂತನೂ ಅಲ್ಲ, ಎಲ್ರಿಗೂ ಈ ಅನುಭವ ಆಗಿಲ್ಲ ಅಂತನೂ ಅಲ್ಲ. ನನಗೆ ಸೀರಿಯಲ್ಸ್ ಅಲ್ಲಿ ಆಗಿಲ್ಲ, ಬಟ್ ಇದ್ರಲ್ಲಾಗಿದೆ, ಮಾಡ್ಲಿಂಗ್ ರಿಲೇಟೆಡ್ ಆಗಿದೆ. ಸೀರಿಯಲ್ಸ್ ಅಲ್ಲಿ ಇಂಡೈರೆಕ್ಟ್ ಆಗಿ ಕೆಲವೊಂದ್ ಕಡೆ ವಿಷಯಗಳು ಬಂದಿತ್ತು, ಅದೇ ಕೈಂಡ್ ಆಫ್ ಆ ತರ ಇಂಡೈರೆಕ್ಟ್ ಆಗಿ. ಬಟ್ ಅದನ್ನ ಎಲ್ಲಿ ಬಿಸಿ ಮುಟ್ಸ್ಬೇಕು ಅಲ್ಲೇ ಬಿಸಿ ಮುಟ್ಸಿದ್ದೀನಿ ನಾನು. ಇನಿಷಿಯಲ್ ತುಂಬಾ ವರ್ಷಗಳ ಹಿಂದೆ, ಇವಾಗಲ್ಲ, ತುಂಬಾ ಅವಾಗಿನೂ ನಾನು ತುಂಬಾ ಚಿಕ್ಕವಳಿದ್ದೆ ಆ ಟೈಮಲ್ಲಿ. ಅಲ್ಲೇ ನಾನೇ ಲೆಫ್ಟ್ ಟು ರೈಟ್ ತಗೊಂಡೆ. ಬಟ್ ಏನಾಗ್ಬಿಡುತ್ತೆ ಗೊತ್ತಾ, ಇದು ಜಾಸ್ತಿ ಆಗ್ತಿರೋ ಸೀರಿಯಲ್ ಅಲ್ಲ, ಸಿನಿಮಾ. ಹೌದು. ಪರ್ಟಿಕ್ಯುಲರ್ ಆಗಿ ಈ ನಿಮ್ಗೆ ಇವ್ರು ಅಂತಾರೆ ಗೊತ್ತಾ, ನಿಮ್ಗೆ ಒಂದು ಗಂಧ ಗಾಳಿ ಗೊತ್ತಿರಲ್ಲ ಸಿನಿಮಾ ಬಗ್ಗೆ, ಶೋಕಿಗೋಸ್ಕರ ಅಥವಾ ಅವ್ರ ತೀಟೆ ತೀರ್ಸ್ಕೊಳಕ್ಕೋಸ್ಕರ ಬರ್ತಾರೆ ಅಂತ ಹೇಳ್ಬೋದು. ಅಂಥವ್ರು ಮಾಡೋ ಅಂಥದ್ದು ಕೆಲಸ. ಅವ್ರ ಉದ್ದೇಶ ಸಿನಿಮಾ ಮಾಡೋ ಅಂಥದ್ದಲ್ಲ. ಅವ್ರ ಉದ್ದೇಶ ಏನು, ಹೆಣ್ಮಕ್ಳನ್ನ ಯೂಸ್ ಮಾಡ್ಕೊಂಡು ಬಿಸಾಕ್ಬೇಕು. ಅವ್ರ ಪ್ರಕಾರ ಹೆಣ್ಮಕ್ಳು ಅಂದ್ರೆ ಯೂಸ್ ಅಂತ್ರೋ ಬಬಲ್ ಗಮ್ ತರ ಯೂಸ್ ಮಾಡ್ಕೊಂಡು ಬಿಸಾಕ್ಬೋಣ ಅನ್ನೋ ಒಂದು ಮನಸ್ಥಿತಿ ಇರುವಂತ ಜನ. ಅಥವಾ ಈ ತರ ಒಂದು ಸಿನಿಮಾ ಆಸೆ ತೋರಿಸಿ ಅವ್ರಿಗೆ ಒಂದಿಷ್ಟು ಅಡ್ವಾನ್ಸ್ ಕೊಟ್ಟು ಅವ್ರನ್ನ ಯೂಸ್ ಮಾಡ್ಕೊಂಡು, ಓಕೆ ಅದೇ ಮೇನ್ ಇಂಟೆನ್ಷನ್, ಸಿನಿಮಾ ಹೆಸರಿಗೆ ನೆಪ ಮಾತ್ರ ಅನ್ನೋ ತರ ಇರೋ ವ್ಯಕ್ತಿಗಳು ಇದಾರೆ ಕೆಲವರು, ಆಯ್ತಾ. ಸೊ ಬಹುಶಃ ಅದೇ ಅವರು ಏನ್ ಮಾಡ್ತಾರೆ, ಅವ್ರಿಗೆ ಗೊತ್ತಾಗುತ್ತಲ್ವಾ ಯಾರನ್ನ ಗ್ರಾಬ್ ಮಾಡ್ಬೋದು, ಇವ್ರಿಗೆ ದುಡ್ಡು ಆಸೆ ಇದೆಯಾ, ದುಡ್ಡು ಆಸೆ ಇಲ್ವಾ, ದುಡ್ಡು ಆಸೆ ತೋರ್ಸಾಗ ಏನಾಗುತ್ತೆ, ಕೆಲವ್ರಿಗೆ ಅನಿವಾರ್ಯತೆ ಇರ್ಬೋದು. ಸಿ, ಯು ನೆವರ್ ನೋ. ಈಗ ಅವರು ಒಂದ್ ಒಳ್ಳೆ ಕಾರಲ್ಲಿ ಓಡಾಡ್ತಿದ್ದಾರೆ ಅಥವಾ ಒಂದ್ ಒಳ್ಳೆ ಬಟ್ಟೆ ಹಾಕೊಂಡಿದ್ದಾರೆ ಅಂದ್ ಮಾತ್ರಕ್ಕೆ ಅವ್ರ ಲೈಫಲ್ಲಿ ಎಲ್ಲಾನು ಇದೆ ಅಂತಾನೂ ಅಲ್ಲ, ಇಲ್ಲ ಅಂತಾನೂ ಅಲ್ಲ. ಒಂದು ಅವ್ರ ಪೇರೆಂಟ್ಸ್ ಅರ್ನ್ ಮಾಡಿರೋಂಥದ್ದು ಇರ್ಬೋದು, ಆಸ್ತಿ ಪಾಸ್ತಿ, ಅಥವಾ ಅವರೇ ದುಡ್ಕೊಂಡಿರೋದಿರ್ಬೋದು. ಕೆಲವ್ರು ಒಳ್ಳೆ ದಾರಿಲೂ ದುಡ್ತಿರ್ಬೋದು, ಕೆಲವರು ಅದನ್ನ ಕೆಟ್ಟ ದಾರಿ ಅಂತ ನಾನು ಹೇಳಲ್ಲ, ಯಾಕಂದ್ರೆ ಅದು ಅವ್ರ ಸ್ವಇಚ್ಛೆ. ಈಗ ನಿಮ್ಗೆ ಹಸುವಾಗ್ತದೆ ಅಂದಾಗ ನನ್ಗೆ ಒಂದಿನ ಊಟ ತಂದ್ಕೊಡ್ಬೋದು, 2 ದಿನ ತಂದ್ಕೊಡ್ಬೋದು, ದಿನ ತಂದ್ಕೊಡಕ್ಕಾಗತ್ತಾ? ಅಲ್ಲ. ಅವಾಗ ಅವ್ರ ಹೊಟ್ಟೆ ಪಡ್ಗೋರು ಏನ್ ಬೇಕಾದ್ರೂ ಮಾಡ್ಕೋಬಹುದು, ಅದನ್ನ ನಿಲ್ಸಕ್ಕೆ ನಾವ್ಯಾರು ಅಲ್ಲ, ಕರೆಕ್ಟಾ? ಅದನ್ನ ನೀವ್ಯಾಕೆ ವಿಡಿಯೋ ಮಾಡಿ ಹಾಕೋದು? ಅಥವಾ ಕೆಲವೊಂದು ನ್ಯೂಸ್ ಚಾನೆಲ್ಸ್ ನೀವ್ ಯಾಕೆ ಹೋಗ್ಬಿಟ್ಟು ಏನೋ ಸ್ಟಿಂಗ್ ಆಪರೇಷನ್ ಮಾಡಿ ಅವ್ರನ್ನ ಯಾಕೆ ಪಾಪ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಗಾಕ್ಸ್ತಾರೆ? ಏನೋ ಮಾಡ್ಕೊತಿರ್ತಾರೆ, ಮಾಡ್ಕೊಳ್ಳಿ, ಹೋಗ್ಲಿ ಬಿಡಿ ಅಂತ ನಾನು ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು, ಅದು ಇದು ಇಂಟೆನ್ಷನಲಿ ಮಾಡ್ತಿರೋಂಥವ್ರಿಗೆ, ಸಿಕ್ಸ್ ಬೇಕು ಅನ್ನೋ ಕಾರಣಕ್ಕೆ ಮಾಡ್ತಿರೋಂಥವ್ರಿಗೆ ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಪರ್ಸನಲ್ ಲೈಫ್ ಕರೆಕ್ಟ್, ಅವ್ರ ಇಷ್ಟ. ನೀವ್ ಯಾರು ಏನು ಅದನ್ನ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಕೆಟ್ಟೋರು ಒಳ್ಳೆಯವರು ಅಂತ ಬಿರುದು ಕೊಡಕ್ಕೆ ಇಲ್ಲಿ ನನ್ನ ಮಗನು ಸಾಚ ಅಲ್ಲ, ಯಾರು ಸಾಚ 100% ಯಾರು ಸಾಚ ಇಲ್ಲ, ಕರೆಕ್ಟಾ? ಎಲ್ಲರೂ ಏನೋ ಒಂದು ತಪ್ಪು ಮಾಡಿರ್ತಾರೆ, ಎಲ್ಲರೂ ಏನೋ ಒಂದು ಸುಳ್ಳು ಹೇಳಿರ್ತಾರೆ, ಏನೋ ಒಂದು ಮಾಡ್ಕೊಂಡೇ ಬದುಕ್ತಿರ್ತಾರೆ. ಒಳ್ಳೇದು ಕೆಟ್ಟದ್ದು, ಒಳ್ಳೆ ಸುಳ್ಳು ಹೇಳಿರಲ್ವಾ, ನಂತರ ಸುಳ್ಳು ಹೇಳಿದ್ರು ಕೆಟ್ಟದೆ, ಕರೆಕ್ಟ್ ಅಲ್ವಾ? ಇದು ಒಂದು. ಅಂಡ್ ಇನ್ನೊಂದು, ಅದೇ ನೀವೇನ್ ಹೇಳಿದ್ರೆ ಈ ತರದೊಂದು ನಡೀತಾ ಇದೆಯಾ, ಈ ಕಾಸ್ಟಿಂಗ್ ಕೋರ್ಸ್ ಇದೆಯಾ ಅಂತ ಇದೆ. ಬಟ್ ಅವ್ರ ಕೆಣ್ಕದು ತುಂಬಾ ಇನ್ನೋಸೆಂಟ್ ಆಗಿರೋ ಹೆಣ್ಮಕ್ಳನ್ನ ಅಥವಾ ಹೂ ಇಸ್ ರಿಯಲಿ ಗೊತ್ತಿಲ್ಲದೆ ಇರೋಂತ ಹೆಣ್ಮಕ್ಳನ್ನ ಅವ್ರು ಅಟ್ರಾಕ್ಟ್ ಮಾಡ್ತಾರೆ, ಅಥವಾ ಅವ್ರನ್ನ ಕರ್ಸಿ ಮಾತಾಡೋವಂಥದ್ದು, ಅವ್ರನ್ನ ಯೂಸ್ ಮಾಡ್ಕೊಳ್ಳೋವಂಥದ್ದು ಮಾಡ್ತಾರೆ. ಗೊತ್ತಿದ್ರೆ ಯಾರು ಹೋಗ್ತಾರೆ ಅಲ್ವಾ? ಗೊತ್ತಿರುತ್ತೆ ಅದೊಂದು. ಈಗ ನಾನು ಆಲ್ಮೋಸ್ಟ್ ಒಂದು 13-14 ವರ್ಷ ಆಯ್ತು, ಚಿಕ್ಕಳಿಂದ ಇದೀನಲ್ವಾ. ಸೊ ನನಗೆ ಗೊತ್ತು ಯಾರೇನಂತ. ನನ್ಗೆ ಯಾರೋ ಸ್ಲೈಡ್ ಹಂಗ್ ಬರ್ತಾರೆ ಅಂದ್ರೆ ಅಲ್ಲೇ ಲೆಫ್ಟ್ ರೈಟ್ ತಗೊಂಡ್, ಫಸ್ಟ್ ಆಫ್ ಆಲ್ ಮಾತಾಡಲ್ಲ ನನ್ನ ಹತ್ರ. ನೋಡಿದ ತಕ್ಷಣನೇ ಮಾತಾಡಲ್ಲ. ಇನ್ನು ಮಾತಾಡಿದ್ರೆ ಅವ್ರ ಜನ್ಮ ಜಾಲಾಟ್ ಕಳ್ಸದೆ ಅಷ್ಟೇ. ಈಗ ಅಂದ್ರೆ ಅದು ಎಲ್ಲಾರ್ಗು ಅಂದ್ರೆ ಸರಿ, ಓಕೆ, ಇಂಡಸ್ಟ್ರಿಯಲ್ ಇರೋರಿಗೆ ಗೊತ್ತಿರತ್ತೆ ಎಷ್ಟು ಕಷ್ಟ ಇರ್ಬೋದು ಅಥವಾ ಹೇಗಿರ್ಬೋದು ಅಂತ. ಬಟ್ ಔಟ್ ಆಫ್ ದಿ ಬಾಕ್ಸ್ ಏನಿರ್ತಾರೆ ಅಂದ್ರೆ ಆಡಿಯನ್ಸ್ ಆಗಿರ್ಬೋದು ಅಥವಾ ವೀಕ್ಷಕರಾಗಿರ್ಬೋದು, ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ತುಂಬಾ ಓವರ್ ಲಿಬರ್ಟಿ ಕೂಡ ಎಲ್ರಿಗೂ ಸಿಕ್ಕಿರೋದ್ರಿಂದ ಈ ಕಮೆಂಟ್ಸ್ ಮಾಡ್ತಾರೆ ಗೊತ್ತಾ. ಈ ಒಂದ್ ಕಾರ್ ತಗೊಂಡ್ರು ಹುಡ್ಗಿರು ಅಥವಾ ಒಂದ್ ಮನೆ ಕಟ್ಸಿದ್ರು, ಬೇರೆ ಬಿಸ್ನೆಸ್ಸು ಮಾಡ್ತಿರ್ಬೋದೇನೋ ಗೊತ್ತಿಲ್ಲ, ಬಟ್ ಕಾರ್ ತಗೊಂಡ್ರು, ಮನೆ ಕಟ್ಸಿದ್ರು, ಲಕ್ಸುರಿ ಆಗಿದ್ದಾರೆ ಅಂದ ತಕ್ಷಣ ಬಿಡು ಏನೋ ಆಗಿರತ್ತೆ, ಏನೋ ಮಾಡಿರ್ತಾರೆ.
ಅವ್ರಿಗೆ ಯಾರೋ ಸಾಥ್ ಕೊಡ್ತಾ ಇರ್ತಾರೆ. ಈ ತರ ಮಾತುಗಳು ಕೂಡ ಕೇಳಿದೀವಿ ನಾವ್ ಎಷ್ಟೊಂದ್ಸಲ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಗೇನ್ ಇದು ಕೂಡ ತುಂಬಾ ಒಳ್ಳೆ ಪ್ರಶ್ನೆ. ಪಾಪ ಈಗ ನೀವು ಹೇಳಂಗೆ ಈಗ ಇದು ಜಾಸ್ತಿ ಕಾಣಿಸ್ಕೊತಿರೋದು ನಮ್ಮ ಇಂಡಸ್ಟ್ರಿ ಕೆಲಸ ಮಾಡೋ ಹೆಣ್ಮಕ್ಳ ಬಗ್ಗೆನೆ. ಪಾಪ ಈಗ ಯಾರೋ ಕಾರ್ ತಗೊಂಡಿದ್ದಾರೆ, ಅವ್ರು ಹೆಂಗ್ ತಗೊಂಡಿರ್ತಾರೋ ನಿಮ್ಗೆ ಗೊತ್ತಾ? ಅವರು ಲೋನ್ ಮಾಡಿಸ್ಕೊಂಡಿರ್ಬೋದು, ಅಥವಾ ಅವ್ರ ಒಡವೆ ಪ್ಲಡ್ಜ್ ಮಾಡಿರ್ಬೋದು, ಅಥವಾ ಅವ್ರ ಸೀರಿಯಲ್ ಅಲ್ಲಿ ಅಥವಾ ಸಿನಿಮಾಲ್ ಆಕ್ಟಿಂಗ್ ಮಾಡ್ಕೊಂಡೆ ಬೇರೆ ಏನೋ ಬಿಸ್ನೆಸ್ ಮಾಡ್ತಿರ್ಬೋದು. ಎಲ್ಲಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಕ್ಕಾಗತ್ತಾ? ಅಥವಾ ಎಲ್ಲಾನು ನಿಮ್ಗೆ ಹೇಳ್ಕೊಂಡ್ ಕೂತ್ಕೊಳಕ್ಕಾಗತ್ತಾ? ಕರೆಕ್ಟ್ ಅಲ್ವಾ? ಹೆಂಗ್ ಜಡ್ಜ್ ಮಾಡ್ತೀರಾ? ಆದ್ರೆ ಎಷ್ಟೊಂದ್ ಜನ ಹೆಣ್ಮಕ್ಳು ಕ್ಯಾಮ್ರಾ ಹಿಂದೆ ಇರೋವಂಥವ್ರು, ಅಂದ್ರೆ ಈಗ IT ಕೆಲಸ ಮಾಡುವಂತ ವ್ಯಕ್ತಿಗಳು, ಅವ್ರಿಗೂ ತಗೊಂಡಿರ್ತಾರೆ, ಅವರು ಒಳ್ಳೆ ಲಕ್ಸುರಿ ಲೈಫ್ ನಲ್ಲಿ. ಅವ್ರಿಗೊಬ್ರು ಕೇಳ್ತೀರಾ ಯಾಕೆ ಕ್ಯಾಮ್ರಾ ಮುಂದೆ ಬರೋ ಹೆಣ್ಮಕ್ಳನ್ನ ಮಾತ್ರ ನೀವು ಆತರ ದೂಷಿಸೋದು? ಹುಡುಗರು ತಗೋತಾರೆ, ಯಾಕೆ ಹುಡುಗರು? ಈಗ ಹುಡುಗರು ಎಷ್ಟೊಂದ್ ಜನ ಓಕೆ ಒಂದು ಆಡಿ ತಗೋಬಹುದು, ಬೆನ್ಸ್ ತಗೋಬಹುದು, ಅವ್ರನ್ನ ಏನಕ್ಕೆ ಕ್ವೆಶ್ಚನ್ ಮಾಡಲ್ಲ? ಹಂಗನೇ ನಿಮ್ ಪ್ರಕಾರ ಹುಡುಗರೆಲ್ಲ ನಿಯತ ಕೆಲಸ ಮಾಡ್ತಾರೆ, ಹೆಣ್ಮಕ್ಳೆಲ್ಲ ಯಾರ ಜೊತೆನೋ ಏನೋ ಮಾಡ್ಕೊಂಡು ತಗೊಂಡ್ಬರ್ತಾರ? ಯೂಶಲ್ ಆಗಿ ಅದು ಹಂಗ್ ಕ್ರಿಯೇಟ್ ಆಗೋಗ್ಬಿಟ್ಟಿದ್ಯಾ ನಮ್ ಸೊಸೈಟಿಯಲ್ಲಿ ಅಂತ. ಅಂದ್ರೆ ಏನೇ ಕಷ್ಟಪಟ್ಟು ದುಡ್ದು ಸಂಪಾದನೆ ಒಂದ್ ರೂಪಾಯಿ ಕೂಡಿಟ್ಟು ತಗೊಂಡಿರ್ತಾರೆ, ಅದು ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಸ್ಟಿಲ್ ಇಲ್ಲ ಹಿಂಗೆ ಮಾಡ್ತಾ ಇದಾರೆ. ಅದೊಂದು ಟ್ರ್ಯಾಕ್ ಸೆಟ್ ಮಾಡ್ಬಿಟ್ಟಿದ್ದಾರೆ. ಹಿಂಗ್ ತಗೊಂತಿದ್ದಾರೆ ಅಂದ್ರೆ ಇದೇ ದಾರಿ ಇರತ್ತೆ ಇವರಿಗೆ, ಬೇರೆ ಯಾವ್ದು ದಾರಿಗಳೇ ಇಲ್ಲ, ಇನ್ನೆಲ್ಲ ಕ್ಲೋಸ್ ಆಗ್ಬಿಟ್ಟಿದೆ ಅನ್ನೋ ತರ. ಇದೆಲ್ಲ ಕೇಳಿದಾಗ ಕೋಪ ಜನರಲ್ ಆಗಿ ಬಂದೇ ಬರುತ್ತೆ ಯಾವ್ದೇ ಹೆಣ್ಮಕ್ಳಿಗೆ. 100% ಕೋಪ ಬರುತ್ತೆ. ಯಾಕೆ ಗೊತ್ತಾ? ಈಗ ನಾವ್ ಹೆಂಗ್ ತಗೊಂಡಿರ್ತೀವಿ ನಮ್ಗೆ ಗೊತ್ತಿರುತ್ತೆ. ಇವಾಗ ನಿಮ್ಗೆ ತುಂಬಾ ಅವಕಾಶಗಳಿದೆ, ನೀವು ಇಷ್ಟಪಟ್ಟಿರೋ ವಸ್ತುಗಳನ್ನ ತಗೊಳ್ಳುವಂಥದ್ದು. ಈಗ ಅಬ್ಸರ್ವ್ ಮಾಡಿ, ಸಾಮಾನ್ಯವಾಗಿ ಗಾರೆ ಕೆಲಸ ಮಾಡೋ ವ್ಯಕ್ತಿ ಹತ್ರ ಐಫೋನ್ ಇರುತ್ತೆ. ಮುಂಚೆ ಅವಾಗ ಹಂಗೆಲ್ಲ ತಗೊಳಕ್ ಆಗ್ತಿಲ್ಲ, ಯಾಕಂದ್ರೆ ಇವಾಗ ನಿಮ್ಗೆ EMIs ಇದೆ, 0 ಡೌನ್ ಪೇಮೆಂಟ್ಸ್ ಇದೆ, ಕಾರ್ಗೂ ಇದೆ, ಎನಿಥಿಂಗ್, 2 ವೀಲರ್, ಮನೆ, ಎಲ್ಲದಕ್ಕೂ ಇದೆ. ಸೊ ಯಾರ್ ಬೇಕಾದ್ರೂ ತಗೋಬಹುದು. ದುಡ್ಡಿರೋ ಅಂಥವ್ರೆ ಮನೆ ತಗೋಬೇಕು, ದುಡ್ಡಿರೋ ಅಂಥವ್ರೆ ಆಡಿ ತಗೋಬೇಕು, ದುಡ್ಡಿರೋ ಅಂಥವ್ರೆ ಇನ್ನೊಂದು ಮತ್ತೊಂದು ತಗೋಬೇಕು. ನೋ, ದೇರ್ ಇಸ್ ನೋ ರೂಲ್ಸ್. ಎನಿಬಡಿ ಕ್ಯಾನ್ ಬೈ ಎನಿಥಿಂಗ್. ಕರೆಕ್ಟ್ ಅಲ್ವಾ? ಅದಕ್ಕೆ ನಿಮ್ಗೆ ಒಂದು ಬ್ಯಾಂಕ್ ಸೌಲಭ್ಯಗಳಿದೆ, ಒಂದೇನಂತಾರೆ ಈ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಲೋನ್ ಸಿಗುತ್ತೆ, ಬಡ್ಡಿ ಕಟ್ಟೋದವ್ರು. ನೀವೇನೋ ಯಾರ ಜೊತೆ ಮಲ್ಕೊಂಡ್ ಬಂದು ತಗೊಂಡ್ಬಿಟ್ಟಿದ್ದಾರೆ ಅನ್ನೋ ರೇಂಜ್ ಮಾಡಿದ್ರೆ ಅವ್ರಿಗೆ ಎಷ್ಟು ಹರ್ಟ್ ಆಗಲ್ಲ? ತಪ್ಪಲ್ವಾ ಅದು? ಯಾರನ್ನೋ ಇಟ್ಕೊಂಡಿದ್ದಾರೆ ಅಥವಾ ಯಾರೋ ಪೊಲಿಟಿಷಿಯನ್ ಇದಾರೆ ಅವ್ರ ಹಿಂದೆ. ಪಾಪ ಎಷ್ಟೊಂದ್ ಜನ ಹೆಣ್ಮಕ್ಳಿಗೆ ನಾನು ನೋಡಿದೀನಿ, ಯಾರೋ ಮೆನ್ಷನ್ ದ ನೇಮ್ಸ್, ಪಾಪ ಅವ್ರಗಳಿಗೆಲ್ಲ ಯೂಟ್ಯೂಬ್ ಅಲ್ಲಿ ಹಾಕಿರ್ತಾರಲ್ಲ, ಯಾರೋ ರಾಜಕಾರಣಿ ಇದಾರೆ ಇವ್ರ ಹಿಂದೆ, ಇನ್ಯಾರೋ ಸ್ಟಾರ್ ಇದಾರೆ ಇವ್ರ ಹಿಂದೆ. ಯಾರು ಯಾಕೆ ಮಾಡ್ತಾರೆ? ಡೂ ಯು ಥಿಂಕ್ ₹1 ಯಾರೋ ಬಿಟ್ಟಿ ಕೊಡ್ತಾರೆ? ಓಕೆ, ಅವ್ರಿಗೆ ಹಂಗೆ ಬರುತ್ತಿದ್ದಾರೆ ಅಂತಾನೆ ಇಟ್ಕೊಳ್ಳೋಣ. ಅದು ಅವ್ರ ಕಮಿಟ್ಮೆಂಟ್, ಅವ್ರ ಇಷ್ಟ, ಅವ್ರ ಜೀವನ. ನೀವ್ ಯಾರು ಕೇಳಕ್ಕೆ? ಕರೆಕ್ಟಾ? ಈಗ ಅವ್ರಿಗೆ ಹಸುವಾಗಿದೆ ಅಥವಾ ಏನೂ ಇಲ್ಲ ಅಂದಾಗ ನೀವು ಒಬ್ರು ಸಹಾಯ ಮಾಡ್ತೀರಾ? ನೋಬಡಿ ವಿಲ್ ಹೆಲ್ಪ್ ಎನಿಬಡಿ. ಕರೆಕ್ಟ್ ಅಲ್ವಾ? ಸೊ ದಟ್ ಇಸ್ ರಾಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಜೀವನ ಅವ್ರ ಜೀವಿಸೋದಕ್ ಬಿಡಿ, ನಿಮ್ ಜೀವನ ನೀವ್ ಜೀವನ ಮಾಡಿ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡುವಂತ ಯೋಚನೆಗಳನ್ನ ಬಿಟ್ಟು ಅದೇ ಕಾನ್ಸಂಟ್ರೇಷನ್ ನ ಅವ್ರ ಜೀವನಕ್ಕೆ ಹಾಕೊಂಡ್ರೆ ತುಂಬಾ ನೆಮ್ಮದಿಯಾಗಿರ್ತಾರೆ. ಸಿಂಪಲ್. ಫಸ್ಟ್ ಆಫ್ ಆಲ್ ಬಿಡ್ಬೇಕಾದ್ರೆ ಇನ್ನೊಬ್ರ ಬಗ್ಗೆ ಗಾಸಿಪಿಂಗ್ ಮಾಡುವಂಥದ್ದು, ಇನ್ನೊಬ್ರ ಬಗ್ಗೆ ಅನವಶ್ಯಕವಾಗಿ ಯೋಚನೆ ಮಾಡುವಂಥದ್ದು. ಅವರೆಲ್ಲ ತಗೊಂಡ್ಬಿಟ್ರು ನನ್ನ ಹತ್ರ ಇಲ್ಲ ಅಂತ ಅನ್ಕೊಳ್ಳೋದು, ಅಥವಾ ಅವ್ರಿಗಿಂತ ಡಬಲ್ ನಾನೇನೋ ತಗೋಬೇಕು, ಅದು ಬೇಡ ಗುರು, ಏನೂ ತಗೊಂಡೋಗಲ್ಲ. ಕರೆಕ್ಟಾ? ಪ್ರಾಬಬ್ಲಿ ಸೋಷಿಯಲ್ ಮೀಡಿಯಾಯಿಂದಾನೇ ಇದೆಲ್ಲ ಜಾಸ್ತಿ ಆಗ್ತಿದ್ಯಾ ಅಂತ. ಅಂದ್ರೆ ಏನ್ ತಗೊಂಡ್ರು ಅದನ್ನ ಎಲ್ಲ ಪೋಸ್ಟ್ ಮಾಡೋದು, ಅಪ್ಲೋಡ್ ಮಾಡೋದು, ಅಂಡ್ ತೋರಿಸ್ಕೊಳ್ಳೋ ಅಂತದ್ದು. ಸೊ ಇದ್ರಿಂದಾನೇ ಎಲ್ಲಾದ್ರೂ ಆತರ ಮಿಸ್ಲೀಡ್ ಆಗ್ತಿದೆ ಅಂತ ನಿಮ್ಗೆ ಅನ್ಸುತ್ತಾ? ತೋರ್ಪಡಿಕೆ ನಾನ್ ತಪ್ಪು ಅಂತಾನು ಹೇಳಲ್ಲ, ಯಾಕಂದ್ರೆ ಅದವ್ರ ಖುಷಿ. ಈಗ ಅವ್ರ ಪ್ರೊಫೈಲ್ ಅಲ್ಲಿ ಅವ್ರು ಓಕೆ ನಾನೇನು ಐ ವಾಟ್ ದಿಸ್, ಓಕೆ ನಾನು ಇದು ತಗೊಂಡೆ ಅನ್ನೋ ಖುಷಿಯಿಂದ ಹಾಕೊಂಡಿರ್ಬೋದು ಅಲ್ವಾ? ಸೊ ಅದನ್ನ ಇವಳೇನು ಎಲ್ಲಾನು ಹಾಕ್ತಾಳೆ, ಎಲ್ಲಾನು ತೋರಿಸ್ತಾಳೆ, ಓಕೆ ನಮ್ಗೆ ಹೊಟ್ಟೆ ಉರಿಸ್ತಾಳೆ ಅಂತ ಅನ್ಕೊಳ್ಳೋದು, ದಟ್ ಈಸ್ ರಾಂಗ್. ಯು ಶುಡ್ ಕ್ಲಾಪ್ ಟುವರ್ಡ್ಸ್ ದೆಮ್. ಕ್ಲಾಪ್ ಮಾಡಿ, ಖುಷಿ ಪಡಿ. ನೀವು ಇನ್ನೊಬ್ರು ಖುಷಿನ ನಿಮ್ದು ಅಂತ ಭಾವಿಸಿದಾಗ ದೇವ್ರು ನಿಮ್ಗೂ ಕೊಡ್ತಾರೆ, ನಿಮ್ಗೂ ಟೈಮ್ ಬರುತ್ತೆ. ಕರೆಕ್ಟಾ? ನೀವ್ ಯಾವಾಗ ಅವ್ರ ಖುಷಿನ ನೀವು ಅದನ್ನ ಜಲಸ್ ಅನ್ಕೊಂಡು ಇವ್ರು ತಗೊಂಡ್ಬಿಟ್ಲಾ ಅಥವಾ ಇವ್ರು ತಗೊಂಡ್ಬಿಟ್ರ, ಅದು ಬೇಡ. ನಿಮ್ಗೂ ಟೈಮ್ ಬರುತ್ತೆ, ನೀವು ತಗೋತೀರಾ. ಆಮೇಲೆ ತಗೊಂಡ ತಕ್ಷಣ ಏನು ಓಕೆ ವಸ್ತು ಅಷ್ಟೇ. ಕರೆಕ್ಟಾ? ಖುಷಿ ವಸ್ತು ಯಾವತ್ತು ಆ ಕ್ಷಣಿಕ ಸುಖ ಕೊಡ್ಬೋದು ಅಷ್ಟೇ. ನಿಮ್ಗೆ ಲೈಫ್ ಲಾಂಗ್ ಬೇಕಾಗಿರೋದು ನೆಮ್ಮದಿ, ಪ್ರೀತಿ. ಸೊ ಅಷ್ಟೇ. ಅದು ಪ್ರೀತಿಯಿಂದನೇ ನೀವು ಆಕ್ಸೆಪ್ಟ್ ಮಾಡಿ, ತಗೊಂಡು ಓಕೆ ಕ್ಲಾಪ್ ಮಾಡಿ. ಸಿಂಪಲ್. ನಾನು ಯಾರು ತಗೊಂಡ್ರು, ಯಾರಿಗೆ ಏನೇ ಪ್ರಾಜೆಕ್ಟ್ ಸಿಕ್ಕಿದ್ರು, ಯಾರು ಎಷ್ಟೇ ಬಿಡಿದ್ರು, ಐ ವಿಲ್ ಬಿ ದ ಹ್ಯಾಪಿ ಪರ್ಸನ್. ಗೊತ್ತಾ? ಇನ್ ಕೇಸ್ ಒಂದು ಸ್ಟ್ರೇಂಜರ್ ಆದ್ರೂ ನಾನು ವಿಶ್ ಮಾಡ್ತೀನಿ. ಖುಷಿ ಆಗುತ್ತೆ. ಎಲ್ರೂ ಬೆಳಿಬೇಕು, ಎಲ್ರೂ ನೆಮ್ಮದಿ ಆಗಿರ್ಬೇಕು, ಎಲ್ರೂ ಖುಷಿ ಆಗಿರ್ಬೇಕು. ಯಾಕಂದ್ರೆ ಎಂಡ್ ಆಫ್ ದ ಡೇ ನಾವೇನೂ ತಗೊಂಡ್ ಹೋಗಲ್ಲ. ಅದು ನಿಮ್ಗೂ ಚೆನ್ನಾಗುತ್ತೆ. ಈಗ ಮೊನ್ನೆ ಫ್ಲೈಟ್ ಕ್ರಾಶ್ ಅಲ್ಲಿ ಏನಾಯ್ತು ಅವ್ರಿಗೆ ಗೊತ್ತಿತ್ತ, ನೆಕ್ಸ್ಟ್ ಡೇ ಇರಲ್ಲ ಅನ್ನೋದೇ ಗೊತ್ತಿರ್ಲಿಲ್ಲ. ಅದೆಂತ ರೋಡ್ನೇ ಹಿಂಸೆ ಅಲ್ಲ, ಬರ್ನ್ ಆಗಿ ಸಾಯುವಂಥದ್ದು.
ಸೊ ಅದೆಲ್ಲ ನೆನ್ಸ್ಕೊಂಬಿಟ್ರೆ ಈ ಜಲಸಿ, ಈ ರೂಮರ್ಸು ಅದೆಲ್ಲ ಬರೋದೇ ಇಲ್ಲ. ನೀವು ಕ್ಯಾಸ್ಟಿಂಗ್ ಕೌಚ್ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳ್ತಿದ್ರಿ ನನಗೆ ಮಾಡ್ಲಿಂಗ್ ಅಲ್ಲಿ ಆ ಅನುಭವ ಆಗಿದೆ ಅಂತ. ಈಗ ಸಾಕಷ್ಟು ಜನ ಕ್ವಿಟ್ ಮಾಡೋ ರೀಸನ್ ಅದೇ ಇರುತ್ತೆ, ಅಂದ್ರೆ ಮಾಡೆಲ್ ಆಗ್ಬೇಕನ್ನೋ ಆಸೆ ಇಟ್ಕೊಂಡಿರ್ತಾರೆ, ಬೇರೆ ಏನೋ ಕಮಿಟ್ಮೆಂಟ್ಸ್ ಅನ್ನೋದು. ಹೇಗೆ ಯು ಆಲ್ಸೋ ವಾಂಟೆಡ್ ಟು ಬಿ ಎ ಮಾಡೆಲ್ ಅಂಡ್ ಯು ಆರ್ ಎ ಮಾಡೆಲ್, ಸೊ ಹೇಳಿ ಅದ್ರ ಬಗ್ಗೆ. ನಾನು ಅದೇ ಇನಿಷಿಯಲಿ ಮಾಡ್ಲಿಂಗ್ಸ್ ಶುರು ಮಾಡಿದಾಗ ನನಗೆ ಒಂದು ಬ್ಯೂಟಿ ಪೇಜೆಂಟ್ ಆಫರ್ ಬಂದಿತ್ತು. ಸೊ ಅದರಲ್ಲಿ ನನಗೆ ಹೆಂಗೆ ಕೇಳಿದ್ರು ನೋ ಮೆನ್ಷನ್ ದಟ್ ಪೇಜೆಂಟ್ ನೇಮ್, ಬಟ್ ಯಾ ದಟ್ ಪರ್ಸನ್ ವಾಸ್ ಈ ಕ್ರೌನ್ ಬೇಕಂದ್ರೆ ಈ ಥರ ಯು ಹ್ಯಾವ್ ಟು ಸ್ಪೆಂಡ್ ಟೈಮ್ ವಿತ್ ಮೀ ಅನ್ನೋ ಥರ ಇಂಡೈರೆಕ್ಟ್ಲಿ. ನನಗೆ ಅದು ನಗು ಬಂತು. ಇನ್ನೊಂದು ಆಫರ್ ಏನು ಗೊತ್ತಾ, ಇಷ್ಟು ದುಡ್ಡು ಕೊಟ್ಟರೆ ಯು ವಿಲ್ ಗೆಟ್ ದಟ್ ಕ್ರೌನ್ ಅನ್ನೋ ಥರ. ನನಗೆ ಆ್ಯಕ್ಚುಲಿ ತುಂಬ ಒಂಥರ ಅಳು ಬರೋ ಥರ ಆಯಿತು. ದಟ್ ಟೈಮ್ ಐ ವಾಸ್ ಸೋ ಸೆನ್ಸಿಟಿವ್. ಅಂದರೆ ನನಗೆ ಈ ಥರ ವಿಚಾರ ಅಂತ ಬಂದಾಗ ಐ ವಿಲ್ ಬಿಕೇಮ್ ಸೋ ಸೆನ್ಸಿಟಿವ್. ಆಮೇಲೆ ಹುಡುಗಿರಂದ್ರೆ ಹಿಂಗೆ ನೋಡ್ತೀರಾ ನೀವು, ಅಂದರೆ ನಿಮ್ಗೆ ಯಾರೋ ಅಕ್ಕ ತಂಗಿರಿರಲ್ವಾ ಅನ್ನೋ ಥರ ಫೀಲ್ಸು ನನಗೆ. ಸೊ ಅದು ತುಂಬ ಬೇಜಾರಾಯಿತು. ಆಮೇಲೆ ನಾನು ಅವ್ರಿಗೇನು ತಿರ್ಗಿಸಿ ಮಾತಾಡೋಕೆ ಆ ಟೈಮಲ್ಲಿ ಇವಾಗಿರೋ ಧೈರ್ಯ ಅವಾಗಿರಲಿಲ್ಲ, ಸುಮ್ಮನೆ ಇದು ಅಂದ್ಬಿಟ್ಟೆ. ಅದಾದ್ಮೇಲೆ ಅದೇ ಏನೋ ಅಂತಾರೆ ಗೊತ್ತಾ, ಕಾದಿದ್ರೆ ಒಳ್ಳೆ ದಾರಿಲಿ ಹೋಗ್ಬೇಕು ಅನ್ನೋ ಮನಸ್ಥಿತಿ ನಮ್ಗಿದ್ರೆ ದೇವ್ರು ಖಂಡಿತ ಒಳ್ಳೆ ರೀತಿಯಿಂದಾನೆ ಅವಕಾಶಗಳನ್ನ ಕೊಡ್ತಾರೆ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್. ದೇವ್ರು ನಂಗೆ ಇನ್ನೊಂದು ಯಾವುದೋ ಒಂದು ಪೇಜೆಂಟ್ ಬಂತು ಅಂಡ್ ಐ ಗಾಟ್ ಪ್ರಿನ್ಸಸ್ ಕರ್ನಾಟಕ 2016, ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ದಿರ. ಸೊ ಇನ್ನು ಭರ್ಜರಿ ಬ್ಯಾಚುಲರ್ಸ್ ಜಿ ಕನ್ನಡ ಅಲ್ಲಿ ಅದು ಕೂಡ ಒಂಥರ ಬ್ರೇಕ್ ಕೊಟ್ಟಂತಹ ಶೋ, ರಿಯಾಲಿಟಿ ಶೋ. ಫುಲ್ ಸಖತ್ ಎಂಜಾಯ್ ಮಾಡಿದ್ದೀರಾ ಅಂತ ಗೊತ್ತಾಗತ್ತೆ ಎಪಿಸೋಡ್ಸ್ನೆಲ್ಲ ನೋಡ್ತಾ ಇದ್ರೆ. ಆ ಎಕ್ಸ್ಪೀರಿಯನ್ಸ್ ಅದ್ರ ಬಗ್ಗೆ ಹೇಳೋದಾದ್ರೆ, ಆಗ ರಚಿತಾರಾಮ್ ಮೇಡಮ್ ಕೂಡ ಅದರಲ್ಲಿ ಜಡ್ಜ್ ಆಗಿದ್ರು. ಸೊ ಕನೆಕ್ಷನ್ ಎಲ್ಲ ಕಡೆ, ಸೊ ಹೇಳಿ. ಯಾ ಭರ್ಜರಿ ಬ್ಯಾಚುಲರ್ಸ್ ತುಂಬಾ ದೊಡ್ಡ ಬ್ರೇಕ್ ಅದು ಒಂಥರ ನನಗೆ. ಯಾಕಂದ್ರೆ ನಾನು ಹೇಳಿದಂಗೆ 2022 ಲಾಸ್ಟ್ ನನ್ನ ನರಸಿರಾಧೆ ಮಾಡಿದ್ದು. ಅದಾದಮೇಲೆ ಫಸ್ಟ್ ರಿಯಾಲಿಟಿ ಶೋ ಭರ್ಜರಿ ಬ್ಯಾಚುಲರ್ಸ್. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಯಾಕಂದರೆ ಒಂದು ರವಿ ಸರ್ ಇದ್ರು, ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಇದ್ರು, ನಮ್ಮ ಡಿಂಪಲ್ ಕ್ವೀನ್ ರಚಿತಾ ಮ್ಯಾಮ್, ಇವರಿಬ್ರು ನೇತೃತ್ವದಲ್ಲಿ ನಾವು ಮಾಡಿದ್ದಲ್ಲ ಶೋ. ಆಮೇಲೆ ನನ್ನ ಪಾರ್ಟ್ನರ್ ಬಂದು ನವಾಜ್ ಗೊತ್ತಲ್ಲ, ಅವ್ನ ಪ್ರಾಸಕ್ಕೆ ತುಂಬ ಫೇಮಸ್. ಆ್ಯಂಡ್ ಪಟ ನಾನೇ ಪಟ ಅಂದ್ರೆ ನಂಗಿಂತ ಪಟ ಮಾತವನು. ಒಳ್ಳೆ ಎಕ್ಸ್ಪೀರಿಯನ್ಸ್ ಓವರ್ ಆಲ್. ಎಲ್ಲ ನಮ್ಮ ಏನಂತಾರೆ ಕೋ ಸ್ಟಾರ್ಸ್ ಯಾರ್ಯಾರಿದ್ರು, ಸೊ ರೊಟ್ಟಿಗಿದ್ದಿದ್ರ ಗಿಲ್ಲಿ ನಟ ಹನುಮಂತ ಇರ್ಬೋದು, ಆ್ಯಂಡ್ ಜಗಪ್ಪ, ಆಸಿಯಾ, ಯಶು ಆ್ಯಂಡ್ ಸಂಜನಾ ಇಸ್ ಮೈ ಬೆಸ್ಟ್ ಫ್ರೆಂಡ್. ಸೊ ತುಂಬ ಚೆನ್ನಾಗಿ ಒಬ್ರು ಯಾರ ಬಗ್ಗೆ ಹೇಳೋದು ಯಾರ ಬಗ್ಗೆ ಬಿಡೋದು ನೆನಪೇ ಆಗ್ತಿಲ್ಲ ನನಗೆ. ಎಲ್ಲರೂ ಫ್ರೆಂಡ್ಸು. ಆ್ಯಂಡ್ ನಮ್ಮ ರಾಖಿ ತುಂಬ ಮಿಸ್ ಮಾಡ್ಕೋತೀನಿ. ಆ್ಯಂಡ್ ಸೂರಜ್, ರಾಖಿ, ಲಿಟ್ರಲಿ ಎಲ್ರು ಒಂಥರ ನಾವ್ ಹೆಂಗಿದ್ವಿ ಗೊತ್ತಾ, ಒಂದು ಕುಟುಂಬದ ತರ ಇದ್ವಿ. ನಮ್ ಭರ್ಜರಿ ಬ್ಯಾಚುಲರ್ಸ್ ಟೀಮ್ ಕುಟುಂಬದ ತರ ಇದ್ವಿ. ಯಾರ್ದು ಓಕೆ ಇವ್ರಿಗೇನೋ ಇವ್ರನ್ನ ಜಾಸ್ತಿ ಇದ್ ಮಾಡ್ತಿದ್ದಾರೆ, ಈ ಪೇರ್ನ ಜಾಸ್ತಿ ತೋರಿಸ್ತಿದ್ದಾರೆ ಅಥವಾ ಡ್ಯೂರೇಷನ್ ಜಾಸ್ತಿ ಕೊಟ್ಟಿದ್ದಾರೆ ಅಂತಾನೋ, ಅಥವಾ ಯಾವುದೋ ಪ್ರೋಮೋ ಎಕ್ಸ್ಟ್ರಾ ಬಂತು ಅಂತಾನೋ ಯಾರು ಜಲಸಿ ಪಡ್ತಿರ್ಲಿಲ್ಲ. ಆ ಥರದ್ದೇನು ಇದೇ ಇರ್ಲಿಲ್ಲ ನಮ್ಗೆ. ಎಲ್ರಿಗೂ ಎಲ್ಲಾರಿದಕ್ಕೂ ಎಲ್ರು ಗೆಲುವಿಗೂ ಎಲ್ರು ಖುಷಿ ಪಡ್ತಿದ್ವಿ. ಆಮೇಲೆ ಯಾರೇ ವಿನ್ ಆದ್ರೂ ಯಾರೇ ವಿನ್ ಆಗಿಲ್ಲ ಅಂದ್ರೂ ಆ ಬೇಜಾರು ಅನ್ನೋದ್ರಲ್ಲ. ಎಲ್ಲ ನಮ್ಮ ಟೀಮ್ ಅಲ್ವಾ, ನಮ್ಮ ಫ್ಯಾಮಿಲಿ, ನೀವಿನ್ನಾದ್ರೂ ನಾವಿನ್ನ ಆದಂಗೆ ಅನ್ನೋ ಒಂದು ಮನೋಭಾವನೆ ಇತ್ತು. ತುಂಬ ಚೆನ್ನಾಗಿತ್ತು. ಅದಷ್ಟು ಏನು ಹೇಳೋದು, ಬೇಜಾನ್ ಮೆಮೊರೀಸ್ ಇದೆ ನನಗೆ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ. ಬಟ್ ಎಲ್ಲೋ ಒಂದ್ ಕಡೆ ನಾನು ಸ್ವಲ್ಪ ಸೈಲೆಂಟ್ ಆಗ್ಬಿಟ್ಟಿದ್ದೆ. ನಾನೇನು ಆಕ್ಚುಲ್ ಕ್ಯಾರೆಕ್ಟರ್ ಏನಿದೆ ನಂದು ಪಟ ಅದು ಅಲ್ಲಿ ಕಾಣಿಸ್ಲಿಲ್ಲ ಎಲ್ಲೂ. ಎಲ್ಲ ಸ್ವಲ್ಪ ಮಂಕ್ ಆಗ್ಬಿಟ್ಟೆ ಅಂತ ನನಗೆ ಆ ಬೇಜಾರು ಇವಾಗ್ಲೂ ಇದೆ. ಆ ಒಂದು ಸ್ಟೇಜ್ನ ನಾನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳಕ್ ಆಗ್ಲಿಲ್ಲ ಅನ್ನೋ ಒಂದು ಬೇಜಾರಿದೆ ನನಗೆ. ಗೊತ್ತಿಲ್ಲ ನಾನು ಯಾಕೆ ಮಂಕ ಆದೆ, ಬಟ್ ಮಂಕ ಆದೆ. ಈಗಿನ ಸೀಸನ್ ಅಲ್ಲಿ ನಿಮ್ಮ ಫೇವ್ರೆಟ್ ಕಪಲ್ ಯಾರು? ಅಂದ್ರೆ ಈಗ ಭರ್ಜರಿ ಬ್ಯಾಚುಲರ್ ಸೀಸನ್ 2 ನಡೀತಿರೋದ್ರಿಂದ ಫುಲ್ ಸಖತ್ತಾಗಿ ಬರ್ತಿದೆ ಅದು ಕೂಡ. ಸೊ ಯಾರು ನಿಮ್ಮ ಫೇವ್ರೆಟ್ ಜೋಡಿ? ನನ್ನ ಫೇವ್ರೆಟ್ ಜೋಡಿ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಇವರು ಸುನೀಲ್ ಅಂಡ್ ಅಮೃತ ಇಷ್ಟ ಆಗ್ತಾರೆ ನನಗೆ. ಆಮೇಲೆ ಈಗ ನಮ್ಮ ಸುಕೃತ ಇದ್ದಾಳೆ, ನಮ್ಮ ಸುಕೃತ ಮತ್ತೆ ಪ್ರವೀಣ ಅಂಡ್ ಅಭಿಜ್ಞಾ ಇಸ್ ಮೈ ವೆರಿ ಗುಡ್ ಫ್ರೆಂಡ್. ಅಭಿಜ್ಞಾ ಮತ್ತೆ ಅವಳ ಜೋಡಿ. ಆಮೇಲೆ ಇವನು ಚೆನ್ನಾಗಿದೆ, ಯಾರು ದಟ್
ಬುಲೆಟ್ ಪ್ರಕಾಶ್ ಅವ್ರ ಮಗ ಇದಾರಲ್ಲ, ರಕ್ಷಕ್ ಅವ್ರದ್ದು ಚೆನ್ನಾಗಿದೆ. ಬಟ್ ಜಾಸ್ತಿ ತುಂಬಾ ಕ್ಯೂಟ್ ಅನ್ಸಿದ್ದು ನಮ್ಮ ಸುನಿಲಾ ಅಂಡ್ ಅಮೃತಾ ಹೆಸರು ನನಗೆ ಪ್ರೊನೌನ್ಸ್ ಮಾಡಕ್ಕೆ ತುಂಬಾ ಒಂಥರ ಡಿಫ್ರೆಂಟ್ ಆಗಿ ಅನ್ಸುತ್ತೆ, ಅದಕ್ಕೆ ಅವ್ರ ಹೆಸರು ಪ್ರೊನೌನ್ಸ್ ಮಾಡ್ತಿಲ್ಲ ನಾನು. ಅಮೃತಾ ಅಲ್ಲ, ಅಮೃತಾ. ಸುನಿಲಾ ಅಂಡ್ ಅಮೃತಾ ಪೇರ್ ನಂಗೆ ತುಂಬಾ ಚೆನ್ನಾಗ್ ಕ್ಯೂಟ್ ಅನ್ಸುತ್ತೆ. ಎಲ್ರು ಪಾಪ ಅವ್ರವ್ರ ಮಟ್ಟಿಗೆ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ನೀವು ಮತ್ತೆ ಅದಕ್ಕೆ ಸೀನಿಯರ್ಸ್ ಅಂತ ಹೋದಾಗ ಅಂದ್ರೆ ಅದು ಒಂದು ಜ್ವಲಸ್ಸಿ ಇರುತ್ತೆ ಗೊತ್ತಾ, ಅಯ್ಯೋ ನಮ್ದೊಂದು ನಾವು ಪೈಲಟ್ ಬ್ಯಾಚ್ ನಮ್ದಿಂದ ಸ್ಟಾರ್ಟ್ ಆಗಿದ್ದು ಅನ್ನೋದು. ಸೊ ಹೇಗಿದ್ದೀರಾ ಎಲ್ಲ, ಅಂದ್ರೆ ಆ ಬಾಂಡಿಂಗ್ ಹೇಗಿದೆ ಎಲ್ಲಾರ ಜೊತೆ? ಅವತ್ತು ಹೋದಾಗ ಶೂಟಿಂಗ್ ಅಲ್ಲಿ ಆಕ್ಚುಲಿ ಅದು ನಮ್ಗೆ ಹೆಂಗ್ ಆಗ್ತಿದ್ ಗೊತ್ತಾ, ಲಿಟ್ರಲಿ ನಾನು ಶೋ ಎಲ್ಲ ಮಾತಾಡ್ಕೋತಿದ್ವಿ. ಹೆಂಗಂದ್ರೆ ಓಕೆ ನಮ್ ಶೋ ಅಲ್ವಾ, ಇವ್ರು ಯಾರೋ ಬಂದ್ಬಿಟ್ಟಿದ್ದಾರೆ ಅಂತ, ಆತರ ಒಂಥರ ನಮ್ ಮನೆಗೆ ಬೇರೆ ಯಾರೋ ಬಂದ್ಬಿಟ್ಟಿದ್ದಾರೆ ಅನ್ನೋ ತರ ಫೀಲ್ ಆಗ್ತಿತ್ತು. ನಾವೇ ಅಲ್ಲಿ ಒಂಥರ ಅನಾಮಿಕ ವ್ಯಕ್ತಿಗಳು, ಸ್ಟ್ರೇಂಜರ್ಸ್ ತರ ಫೀಲ್ ಆಗ್ತಿತ್ತು ನಮ್ಮನೇಲಿ, ನಮ್ಗೆ ನಾವ್ಯಾರೋ ಅನ್ನೋ ತರ. ಬಟ್ ಅದೇ ಒಂದ್ ಸ್ವಲ್ಪ ಹೊತ್ತಂಗ ಆಯ್ತು. ಎಗೇನ್ ಎಲ್ಲ ಜಡ್ಜಸ್ ಎಲ್ಲ ಬಂದ್ ಕುತ್ಕೊಂಡು ಗೇಮ್ಸ್ ಎಲ್ಲ ಶುರು ಆದಾಗ ಇಲ್ಲ ನಾವೆಲ್ಲ ಒಂದೇ ಅನ್ನೋ ಒಂದ್ ಮನೋಭಾವನೆ ಬಂತು. ಚೆನ್ನಾಗಿತ್ತು, ಸಕರಾಗಿತ್ತು. ಬಟ್ ಅದೇ ಆ ಒಂದ್ ಪಾಸಿಟಿವ್ನೆಸ್ ಇರುತ್ತಲ್ವಾ, ಇವ್ರು ನಮ್ ಜಡ್ಜಸ್, ನಮಗ್ ಮಾತ್ರ ಜಡ್ಜಸ್ ಅನ್ನೋದಿರುತ್ತಲ್ಲ, ಅಂದ್ರೆ ಜನರಲಿ ಎಲ್ರಿಗೂ ಅದೊಂದು ಜಲಸಿ ಇದ್ದೇ ಇರತ್ತೆ. ನಮ್ ಪ್ಲೇಸ್ ಅದು ನಮ್ಮ ಅಂದ್ರೆ ಅಲ್ಲಿ ನಾನ್ ಇರ್ಬೇಕಾಗಿತ್ತು, ಸೊ ಐ ಮಿಸ್ಸಿಂಗ್ ಅನ್ನೋ ತರ. ಈಗ ಸ್ಕೂಲಿಗೆ ಹೋದ್ರು ನಾವು ವಾಪಸ್ ನಮ್ ಚೈಲ್ಡ್ಹುಡ್ ಹೋದ್ರು ನಮ್ ಟೀಚರ್ಸ್ ಬೇರೆಯವ್ರಿಗೆ ಯಾರಿಗೋ ಇಷ್ಟ ಅಂತ ಅಂದಾಗ ವೈ ಅನ್ನೋದು ಬರುತ್ತೆ. ಬಟ್ ಬೇಸಿಕಲಿ ಹೆಂಗ್ ಗೊತ್ತಾ, ನಾನು ಅದನ್ನೆಲ್ಲ ಜಾಸ್ತಿ ನಾನ್ ಫೀಲ್ ಮಾಡಲ್ಲ. ಯಾಕಂದ್ರೆ ನಾನು ನಿಮ್ಗೆ ಹೇಳಂಗೆ ನಾನು ಎಲ್ರೂ ಬೆಳಿಬೇಕು ಅಂತ ಇಷ್ಟಪಡೋಳು, ನಾವೇ ಆ ಜಾಗದಲ್ಲಿ ಇರ್ಬೇಕು, ನಮ್ ಜಾಗಕ್ಕೆ ಯಾರು ಆತರ ಯೋಚನೆ ಮಾಡ್ದಿರೋದ್ರಿಂದ ನನ್ಗೇನು ಆತರ ಫೀಲ್ ಆಗಿಲ್ಲ. ತುಂಬಾ ಜನ ಇದಾರೆ ಇಂಡಸ್ಟ್ರಿಯಲ್ಲಿ ಅಂತ ಹೇಳ್ತಾರೆ, ಬಿಕಾಸ್ ಒಬ್ರಿಗೆ ಒಳ್ಳೇದಾಗ್ತಿದೆ ಅಂದ್ರೆ ಅವ್ರು ಸಪೋರ್ಟ್ ಮಾಡಲ್ಲ, ಈ ತರದ್ದೆಲ್ಲ ನಾವು ಕೇಳಿದೀವಿ. ಸೊ ನಿಮ್ ತರ ಪ್ರಾಬಬ್ಲಿ ಯೋಚನೆ ಮಾಡೋರು ಕಡಿಮೆ ಅಂತ ಅನ್ಸುತ್ತೆ ನನ್ಗೆ. ಪಾಪ ಇದಾರೆ, ಕೆಲವ್ರು ಇದಾರೆ ಪಾಪ, ಜನರು ಇದಾರೆ. ಬಟ್ ಅದೇ ಬೆರಳಿಕೆ ಅಷ್ಟು, ಎಲ್ರೂ ಇಲ್ಲ, ಬೆರಳಿಕೆ. ನನ್ಗೆ ಹಂಗೇನು ಫೀಲ್ ಆಗಲ್ಲ. ಈಗ ಈಗ ಹೆಂಗೆ ಸ್ಕೂಲು ಕಾಲೇಜಲ್ಲಿ ಒಂದ್ ಬ್ಯಾಚ್ ಆದ ತಕ್ಷಣ ಇನ್ನೊಂದು ಬ್ಯಾಚ್, ಎಲ್ಲ ಹಂಗೆ ಲೈಫಲ್ಲಿ ಅಲ್ವಾ, ನಮ್ದಾಯ್ತು ಅವ್ರ ಕೆಲಸ ಅಷ್ಟೇ, ಹಂಗೆ ಜೀವನದಲ್ಲಿ. ಸೊ ಈಗ ಒಂದ್ ಸಿನಿಮಾ ರೆಡಿ ಇದೆ, ಇನ್ನು ಏನೆಲ್ಲ ಪ್ಲಾನ್ಸ್ ಇದೆ, ಯಾವ್ದೆಲ್ಲ ಸಿನಿಮಾಗಳನ್ನ ಮಾಡ್ತೀರಾ? ಈಗ ಸದ್ಯಕ್ಕೆ ನಂದು ಡೆಬ್ಯೂ ಸಿನಿಮಾ ರೆಡಿ ಇದೆ, ಡಬ್ಬಿಂಗ್ ಆಗಿದೆ, ಸಾಂಗ್ ಶೂಟ್ ಆಗಿದೆ, ಅಂಡ್ ಸಾಂಗ್ಸ್ ರಿಲೀಸ್ ಆಗ್ಬೇಕು. A2 ಮ್ಯೂಸಿಕ್ ಕೊಟ್ಟಿದ್ದಾರೆ ಆಡಿಯೋ ಇದು. ಸೊ ನೋಡುವ, ವೇಟ್ ಮಾಡ್ತಿದ್ದೀನಿ ನನ್ನ ಸಾಂಗ್ ರಿಲೀಸ್ ಆಗ್ಲಿ ಅಂತ. ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಅದೇ ನಾನು ಹೇಳ್ದಂಗೆ ಅದು ಶ್ರೀಲಕ್ಷ್ಮಿ ಬೆಳಮನ್ನು ಹಾಡಿರೋ ಹಾಡು ತುಂಬಾ ಚೆನ್ನಾಗಿದೆ, ಅದು ನಂಗೆ ಪರ್ಸನಲಿ ಫೇವ್ರೆಟ್ ಸಾಂಗ್. ಸೊ ಸಾಂಗ್ ರಿಲೀಸ್ ಆಗಕ್ಕೆ ಕಾಯ್ತಿದ್ದೀನಿ, ಅಂಡ್ ಸಿನಿಮಾ ರಿಲೀಸ್ ಆಗಕ್ಕೆ ಕಾಯ್ತಿದ್ದೀನಿ. ನಾನು ಕೇಳ್ತಿದ್ದೀನಿ ನಮ್ಮ ಡೈರೆಕ್ಟರ್ ಪ್ರದೀಪ್ ವರ್ಮಾ ಅಂತ, ಅಂಡ್ ಹೀರೋ ಬಂದು ಕಿರಣ್ ರಾಜ್ ಅಂತ. ಲಿಟ್ರಲಿ ಐ ಆಮ್ ವೇಟಿಂಗ್. ಕಿರಣ್ ರಾಜ್ ಅವರೆಲ್ಲ ಇವ್ರ ಹೆಸರು ಕಿರಣ್ ರಾಜ್. ನಾನು ಕೇಳಿದೆ ಲಿಟ್ರಲಿ ಅವ್ರಿಗೆ, ಆಲ್ರೆಡಿ ಕಿರಣ್ ರಾಜ್ ಇದ್ದಾರೆ, ನಿಮ್ ಹೆಸರು ಅದು ಚೇಂಜ್ ಮಾಡ್ಕೊಳ್ಳಿ ಅಂತ. ಬಟ್ ಅವರು ಈ ಕಿರಣ್ ರಾಜ್ಗಿಂತನೂ ಮುಂಚೆಯಿಂದ ಇದ್ದಾರೆ. ಆಲ್ರೆಡಿ ಒನ್ ವೇ ಅಂತ ಒಂದು ಸಿನಿಮಾ ಬಿಫೋರೇ ಮಾಡಿದ್ದಾರೆ ತುಂಬಾ ವರ್ಷ ಹಿಂದೆ. ಹಾಗಾಗಿ ಅವ್ರಿಗೆ ಡೋಂಟ್ ವಾಂಟ್ ಟು ಚೇಂಜ್ ಹಿಸ್ ನೇಮ್. ಸೊ ಹೀರೋ ಕಿರಣ್ ರಾಜ್ ಅಂತ, ಡೈರೆಕ್ಟರ್ ಪ್ರದೀಪ್ ವರ್ಮಾ ಅಂತ. ಸೊ ವೇಟ್ ಮಾಡ್ತಿದ್ದೀನಿ ಸಿನಿಮಾ ರಿಲೀಸ್ ಆಗ್ಲಿ ಅಂತ. ಫಸ್ಟ್ ಡೆಬ್ಯೂ ಅಲ್ವಾ, ಸ್ವಲ್ಪ ಭಯನೂ ಇದೆ, ಜನ ಸಿನಿಮಾಲ್ ಹಿಂಗೆ ಆಕ್ಸೆಪ್ಟ್ ಮಾಡ್ಕೋಬಹುದು ನನ್ನ ಅಂತ. ನೋಡುವ. ಓಕೆ, ಈಗ ನೀವು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ, ಸೊ ನಿಮ್ಮ ಫೇವ್ರೆಟ್ ಡೈರೆಕ್ಟರ್ ಯಾರು? ನನ್ನ ಫೇವ್ರೆಟ್ ಡೈರೆಕ್ಟರ್ ತುಂಬಾ ಜನ ಇದ್ದಾರೆ. ಬಟ್ ಫಸ್ಟ್ ಹಳೆ ಕಾಲದ ಡೈರೆಕ್ಟರ್ಸ್ ಅಂತ ಹೇಳ್ತೀನಿ. ನಂಗೆ ಪುಟ್ಟನಾಗ್ ಕಣಗಾಲ್ ಸರ್ ತುಂಬಾ ಇಷ್ಟ, ಶಂಕರ್ ನಾಗ್ ಸರ್, ಅಂಡ್ ಇವಾಗೆಲ್ಲ ಅಂತ ಬಂದ್ರೆ ನಮ್ಮ ಒಪ್ಪಿ ಸರ್ ಅಂಡ್ ತರುಣ್ ಸುಧೀರ್ ಸರ್. ಯಾಕಂದ್ರೆ ಅವ್ರ ಜೊತೆ ನಾನು ಸಿನಿಮಾ ವಾಕ್ ಮಾಡಿದ್ದೀನಿ, ರ್ಯಾಂಬೋ 2 ಅಂತ. ಸೊ ಆ ಕಾರಣದಿಂದ ಅಂತ ಅಲ್ಲ, ಬಟ್ ಅವ್ರು ಹಿ ಸಚ್ ಎ ಅಮೇಝಿಂಗ್ ವೆರಿ ಕ್ರಿಯೇಟಿವ್ ಡೈರೆಕ್ಟರ್ ಅವರು. ತರುಣ್ ಸುಧೀರ್ ಸರ್ ಇಷ್ಟ ಆಗ್ತಾರೆ ನನಗೆ. ಆ್ಯಂಡ್ ಇವರು ನಮ್ಮ KGF ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವ್ರು ಇಷ್ಟ ಆಗ್ತಾರೆ. ಆ್ಯಂಡ್ ಸಿಂಪಲ್ ಸುನಿ ಸರ್ ಅವ್ರದ್ದು ಒಂಥರ ಜಾನರ್ ತುಂಬ ಚೆನ್ನಾಗಿರುತ್ತೆ, ಅವರು ಇಷ್ಟ ಆಗ್ತಾರೆ. ಆ್ಯಂಡ್ ಸೂರಿ ಸರ್ ಬಗ್ಗೆ ಹೇಳಬೇಕು. ಸೂರಿ ಸರ್ ನನಗೆ ಆ್ಯಕ್ಚುಲಿ ನಾನು ಡೈರೆಕ್ಟರ್ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿರೋಳು ಆಗಿರೋದ್ರಿಂದ ನನಗೆ ರಾ ಕಂಟೆಂಟ್ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಂಗೆ ಸೂರಿ ಸರ್ ಡೈರೆಕ್ಷನ್ ತುಂಬ ಇಷ್ಟ. ಆ್ಯಂಡ್ ಯೋಗರಾಜ್ ಭಟ್ ಸರ್ ಆಲ್ಮೋಸ್ಟ್ ಎಲ್ರಿಗೂ ಹೇಳ್ತಾ ಇದ್ದೀನಿ. ಬಟ್ ಈ ವಿಷಯ ವೆರಿ ಒಂದೊಂದು ವಿಷಯ ತಗೊಳ್ಳುವಂಥದ್ದು ಕಲಿಯಂತ ತುಂಬಾ ಇರುತ್ತೆ. ಹೌದು. ಸೊ ಇಷ್ಟು ಜನ. ಬಟ್ ಫೇವ್ರೆಟ್ ಅಂತ ಅಂದ್ರೆ ಐ ಕ್ಯಾನ್ ಟೆಲ್ ದ ನೇಮ್ ಉಪ್ಪಿ ಸರ್ ಅಂಡ್ ಅಗೇನ್ ತರುಣ್ ಸುಧೀರ್ ಸರ್ ಇವಾಗ ಪ್ರೆಸೆಂಟ್ಲಿ. ಅಂಡ್ ನಿಮ್ಮ ಫೇವ್ರೆಟ್ ಹೀರೋಯಿನ್ ಅಂಡ್ ನೀವ್ ಡೈರೆಕ್ಟರ್ ಆಗಿ ಇವ್ರನ್ನೇ ನಾನು ಡೈರೆಕ್ಟ್ ಮಾಡ್ಬೇಕು ಅಂತಂದ್ರೆ ಯಾರದು? ಓಕೆ, ನನ್ನ ಫೇವ್ರೆಟ್ ಹೀರೋ ಒನ್ ಅಂಡ್ ಓನ್ಲಿ ಡಿ ಬಾಸ್.
ನಂಗೆ ದರ್ಶನ್ ಸರ್ ಸಿನ್ಸ್ ಮೈ ಚೈಲ್ಡ್ಹುಡ್ ಮೈ ವೆರಿ 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 ಫೇವ್ರೆಟ್. ಅವ್ರು ಹೊಡಿಲಿ ಬಡಿಲಿ ಏನಾದ್ರು ಮಾಡ್ಲಿ ನನಗದಕ್ಕೂ ಸಂಬಂಧ ಇಲ್ಲ, ಬಟ್ ಹೀ ಈಸ್ ಮೈ ಫೇವ್ರೆಟ್. ನಂಗೆ ಒಬ್ರು ಇಷ್ಟ ಅಂದ್ರೆ ಅವ್ರ ಪರ್ಸನಲ್ ಲೈಫ್ ಅಥವಾ ಇನ್ನೊಂದು ಮತ್ತೊಂದು ನನಗೆ ಬೇಡ, ಅವ್ರ ಇಷ್ಟ ಅಷ್ಟೇ. ಬಟ್ ನಂಗೆ ದರ್ಶನ್ ಸರ್ ನನ್ನ ಫೇವ್ರೆಟ್ ಸಿನ್ಸ್ ಮೈ ಚೈಲ್ಡ್ಹುಡ್. ಹೀ ಇಸ್ ದ ಓನ್ಲಿ ಒನ್ ಹೀರೋ. ಆಮೇಲೆ ಹೀರೋಯಿನ್ಸ್ ಅಂತ ಬಂದ್ರೆ ನಮ್ಮ ಯಾರಿರ್ಬೋದು, ಡಿಂಪಲ್ ಕ್ವೀನ್ ಅವರು ಇದಾರೆ, ಜೊತೆಗೆ ನಮ್ಮ ರಮ್ಯಾ ಅವರು ಗ್ರೀನ್ ಬ್ಯೂಟಿ. ಯಾ ನಮ್ಮ ರಮ್ಯಾ ಮ್ಯಾಮ್ ಅಂಡ್ ರಚಿತಾ ಮ್ಯಾಮ್ ಹೀರೋಯಿನ್ಸ್ ಅಲ್ಲಿ ಇವರಿಬ್ರು. ಅಂಡ್ ಸಮ್ವೇರ್ ನಂಗೆ ಧ್ರುವ ಸರ್ ಕೂಡ ಇಷ್ಟ ಆಗ್ತಾರೆ, ಧ್ರುವ ಸರ್ಜಾ ಅವರು. ಅವ್ರು ಇಷ್ಟ ಯಾಕಂತ ಅಂದ್ರೆ ನಂದು ಆಲ್ಬಮ್ ಸಾಂಗ್ಸ್ ಎಲ್ಲ ಅವ್ರು ರಿಲೀಸ್ ಮಾಡ್ಕೊಟ್ಟಿದ್ದಾರೆ ನನಗೆ. ಅಂದ್ರೆ ಕೇಳಿದ ತಕ್ಷಣ ನೋ ಅಂತ ಹೇಳ್ದಿರ ಸಪೋರ್ಟ್ ಮಾಡಿದ್ರು. ಸೊ ಅಗೇನ್ ನಮ್ ಸಂಜು ಇಟ್ಸ್ಕಿತ ಸಿನಿಮಾಗೂ ಎಲ್ಲ ಪಾಪ ಸ್ಟೋರಿ ಹಾಕಿದ್ರು ಪ್ರಮೋಷನ್ ಟೈಮಲ್ಲೆಲ್ಲ. ಸೊ ಐ ಫೀಲ್ ಈಸ್ ಸೋ ಕೈಂಡ್ ಪರ್ಸನ್ ಪಾಪ. ಆಮೇಲೆ ಅವ್ರ ವಿಡಿಯೋಸ್ ಎಲ್ಲ ನೋಡ್ತಿರ್ತೀನಿ, ಅವ್ರ ಮನೆ ಹತ್ರ ಯಾರೇ ಫ್ಯಾನ್ಸ್ ಹೋದ್ರು ಕೂಡ ಅವ್ರೆಷ್ಟು ಚೆನ್ನಾಗಿ ಪಾಪ ಗಂಟೆಗಟ್ಲೆ ನಿಂತ್ಕೊಂಡು ಅವ್ರು ಏನೇ ಹಾಡಿದ್ರು ಏನೇ ಇದ್ ಮಾಡಿದ್ರು, ಈ ಹ್ಯಾವ್ ದಟ್ ಪೇಷನ್ಸ್ ಟು ಲಿಸನ್ ದೋಸ್ ವರ್ಡ್ಸ್ ಅಂಡ್ ಸಾಂಗ್ಸ್ ಎಲ್ಲ. ಸೊ ಫಾರ್ ದಟ್ ರೀಸನ್ ದರ್ಶನ್ ಸರ್ ಜೊತೆ ಆಕ್ಟ್ ಮಾಡುವಂಥದ್ದು ಅಥವಾ ಡೈರೆಕ್ಟ್ ಮಾಡುವಂಥದ್ದು ಆಪರ್ಚುನಿಟಿ ಸಿಕ್ಕಿದ್ರೆ ಯಾರು ಬಿಡ್ತಾರೆ? ಸೊ ಫಸ್ಟ್ ಪ್ಲೇಸ್ ಅಲ್ಲಿ ನೀವೇ ಅಂದ್ರೆ ಬುಕಿಂಗ್ ಎಲ್ಲ ಇತ್ತು ಅಂದ್ರೆ ಫಸ್ಟ್ ಹೋಗ್ಬಿಡೋದು ಅಂತನಾ? ಯು ಲೈಕ್ ಹಿಮ್ ಸೋ ಮಚ್? ತುಂಬಾ ಓಡ್ಬಿಡ್ತೀನಿ ನಾನು. ಬಟ್ ಆದ್ರೆ ನನಗೆ ಎಷ್ಟೊಂದ್ಸಲ ಕೆಲವೊಂದು ಫಂಕ್ಷನ್ಸ್ ಅಲ್ಲಿ ಕಾಣಿಸಿದ್ದಾರೆ, ಬಟ್ ನಾನು ಆತರ ನಂಗೆ ಆತರ ಹೋಗಕ್ ಇಷ್ಟ ಅಲ್ಲ. ದಟ್ ಫ್ಯಾನ್ ಗರ್ಲ್ ತರ ಎಲ್ರು ಮಧ್ಯ ಹೋಗ್ಬಿಟ್ಟು ಹಂಗ ಇಷ್ಟ ಇಲ್ಲ. ಅದ್ ಹೆಂಗ್ ಸಿಚುವೇಶನ್ ಬರ್ಬೇಕು, ನಾನು ನೀವು ಕೂತಿದ್ದೆ ಗೊತ್ತಾ, ಈ ತರ ಟೈಮ್ ಸಿಗ್ಬೇಕು ನಂಗೆ ಅವರೊಟ್ಟಿಗೆ. ನಿಮ್ಮ ಅಣ್ಣ ಅಶ್ವಥ್ ನೀನಾಸಂ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅಣ್ಣ ಬಗ್ಗೆ ಏನ್ ಹೇಳಿ, ಸಚ್ ಎ ಗ್ರೇಟ್ ಆಕ್ಟರ್. ಅವ್ರ ಸಿನಿಮಾಗಳು ಯಾವ್ಯಾವೆಲ್ಲ ಇಷ್ಟ ಅನ್ನೋದು? ನಂಗೆ ಅಣ್ಣ ಆಕ್ಟ್ ಮಾಡಿರೋ ಸಿನಿಮಾ ಅಲ್ಲಿ ಅಫ್ಕೋರ್ಸ್ ಮುಂಗಾರು ಮಳೆ ತುಂಬಾ ಇಷ್ಟ. ಅದು ಅಣ್ಣಂಗೆ ಒಂದ್ ಬ್ರೇಕ್. ಅದ್ರಲ್ಲಿ ಅವ್ರ ವಿಲನ್ ಶೇಡ್ ಮಾಡಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಲ್ಲ ಅಣ್ಣ. ಸೊ ಅಣ್ಣ ಮೂವೀಸ್ ಅಲ್ಲಿ ನಂಗೆ ಮುಂಗಾರು ಮಳೆ ಇಷ್ಟ, ಮೊನಾಲಿಸಾ ಇಷ್ಟ ಆಗತ್ತೆ ನಂಗೆ. ಆಮೇಲೆ ಮತ್ತೆ ಮುಂಗಾರು ಅಂತ ಒಂದ್ ಸಿನಿಮಾ, ಆ ಸಿನಿಮಾದಲ್ಲೂ ಅಣ್ಣ ಪಾತ್ರ ತುಂಬಾ ಚೆನ್ನಾಗಿತ್ತು, ಅದಿಷ್ಟ. ಆಮೇಲೆ ಇನ್ನೊಂದು ಸುದೀಪ್ ಸರ್ ಜೊತೆ ಒಂದು ಮಾಡಿದ್ರು, ವಿಷ್ಣುವರ್ಧನ ಅಂತ, ಆ ಸಿನಿಮಾ. ಅಂಡ್ ಇನ್ನೊಂದು ಇದು ಶ್ರಾವಣಿ ಸುಬ್ರಹ್ಮಣ್ಯ. ಸೊ ಅಂದ್ರೆ ಒಂಥರ ಮನೇಲಿ ಅಣ್ಣ ತಂಗಿ ಅನ್ನೋದು ಒಂದು ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹೇಗೆ ನೀವು ಆಫ್ ಸ್ಕ್ರೀನ್ ಅಲ್ಲಿ ಅಂದ್ರೆ ಇಬ್ರು ಜೊತೆ ಜಗಳ ಆಡೋದು ಆತರ ಎಲ್ಲ ಇದೆ? ಇಲ್ಲ, ಅಣ್ಣ ಅಂದ್ರೆ ದೊಡ್ಡಮ್ಮ ಮಗ. ಸೊ ಹಾಗಾಗಿ ನಾವು ಕಸಿನ್ಸ್ ಮೀಟಪ್ ಎಲ್ಲ ನಡೀತಾ ಇರುತ್ತೆ. 100%. ಅಣ್ಣ ಊರ್ ಬಂದು ಬನ್ನೂರ್ ಹತ್ರ, ಮಂಡ್ಯ ಹತ್ರ ಬನ್ನೂರ್ ಅಂತ. ಸೊ ನಾನು ಹೋಗ್ತಿರ್ತೀನಲ್ಲ, ಆವಾಗ ಹೆಂಗಂದ್ರೆ ಲಿಟ್ರಲಿ ನಮ್ಮ ಅಣ್ಣಂದು ಫಾರ್ಮ್ ಹೌಸ್ ಇದೆ, ಒಂದು ಇಲ್ಲಾಂದ್ರೂ 50-100 ಹಸುಗಳಿದೆ. ಅಣ್ಣ ಶೂಟಿಂಗ್ ಇಲ್ಲ ಅಂದಾಗ ಅಲ್ಲಿ ಕೆಲ್ಸದವ್ರು ಇದ್ರು ಕೂಡ ಅವನು ಹಾಲು ಕರಿತಾನೆ, ತೊಪ್ಪೆ ತಾಕ್ತಾನೆ. ಇವನ್ ನಾನು ಹೋಗಿ ಅದೆಲ್ಲ ಮಾಡ್ತೀನಿ ಗೊತ್ತಾ, ಯಾರು ನಮ್ತರ ಎಲ್ಲ ಗೊತ್ತಿಲ್ಲ, ನಾನು ಅದೆಲ್ಲ ಮಾಡ್ತೀನಿ. ನಾನು ನನ್ನ ತಂಗಿದಿರೆಲ್ಲ ಹೋಗ್ಬಿಟ್ಟು ಅದೆಲ್ಲ ಮಾಡ್ತೀವಿ. ವಿ ಫೀಲ್ ಸೋ ಗುಡ್ ಆ ಕೆಲಸ ಮಾಡುವಾಗ. ನಂಗೂ ಹಸುಗಳಂದ್ರೆ ತುಂಬಾ ಇಷ್ಟ, ಅದೆಲ್ಲ ಮಾಡ್ತೀವಿ. ಅಂಡ್ ಮನೇಲಿದ್ದಾಗ ನಾವು ಸಿನಿಮಾ ಬಗ್ಗೆ ಅಥವಾ ಸೀರಿಯಲ್ಸ್ ಬಗ್ಗೆ ಅಂದ್ರೆ ಈ ತರ ಸಿನಿಮಾ ರಿಲೇಟೆಡ್ ಏನು ಮಾತಾಡಲ್ಲ. ಅಂದ್ರೆ ಅಕಸ್ಮಾತ್ ಮಾತಾಡ್ತೀವಿ ಅಂದ್ರೆ ಊಟ ಗೀಟ ಮಾಡುವಾಗ, ಈಗ ನೀನ್ ಯಾವ್ದು ಮಾಡ್ತಿದ್ಯಾ ಅಣ್ಣ ಅಂತ ಕೇಳ್ತೀನಿ, ಅವ್ನು ನೀನೇನ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಏನೇ ಮಾಡು ಹುಷಾರಾಗಿ ಮಾಡು, ಗೊತ್ತಿರ್ಲಿ ನಿನ್ಗೆ ಎಲ್ಲಾನು, ಎಡೋಬೇಡ ಅಂತ ಹೇಳ್ತಾರ ಅಣ್ಣ. ಹುಷಾರು ನೋಡ್ಕೊಂಡ್ ಮಾಡು, ಯಾವ್ದೇ ಒಪ್ಕೋಬೇಕಾದ್ರು ಅಂತ ಹೇಳ್ತಾರೆ. ಆ ತರದಿರುತ್ತಷ್ಟೇ, ಅದೇ ಜಾಸ್ತಿ ಮಾತಾಡಲ್ಲ. ಅದು ಊಟಕ್ಕೆ ಉಪ್ಪಿನಕಾಯಿ ತರ ಇಷ್ಟು ಮಾತಾಡ್ತೀವಿ ಅಷ್ಟೇ. ಮಿಕ್ಕಿದೆಲ್ಲ ಮಾಮೂಲಿ. ಮದ್ವೆ ಆಗು ಅಂತ ಹೇಳಿ ಬೈತಾನ ಅಣ್ಣ, ಸಾಕು ಎಲ್ಲ ಮದ್ವೆ ಆಗು ಅಂತ ಹೇಳಿ. ಬಾಯ್ ಫ್ರೆಂಡ್ ಇಲ್ವಾ ಅಮೂಲ್ಯ ಅವರಿಗೆ? ಬಾಯ್ ಫ್ರೆಂಡ್ ಹುಡ್ಕೊಡ್ತೀರಾ? ಹುಡ್ಕೊಟ್ರು ಬೇಡ ನನ್ಗೆ, ನನಗೆ ಪ್ರೀತಿ ಬಗ್ಗೆ ನಂಬಿಕೆ ಇಲ್ಲ. ಬಿಕಾಸ್ ಯಾವ್ದಾದ್ರು ಹಿಂದೆ ಬ್ರೇಕಪ್ ಏನಾದ್ರು ಆಗಿತ್ತಾ, ಯಾರನ್ನಾದ್ರೂ ನಂಬಿದ್ರ? ಅದೆಲ್ಲರ ಲೈಫಲ್ಲೂ ಇರುತ್ತಲ್ಲ ನಂಬಿಕೆ. ನಿಮ್ಗೆ ನಂಬಿಕೆ ಅನ್ನೋದು ಯಾವಾಗ ಹೋಗುತ್ತೆ ಅಂದ್ರೆ ಆ ನಂಬಿಕೆನ ಯಾರು ಮುರಿದಾಗ್ಲೇ ಆ ನಂಬಿಕೆ ಹೋಗೋದು. ಸೊ ಆ ನಂಬಿಕೆ ಇಲ್ಲ ನನಗೆ. ನಂಗೆ ನಂಬಿಕೆ ಇರೋದು ಮದುವೆ ಬಗ್ಗೆ ಅಷ್ಟೇ. ಯಾರು ಅವ್ರ ಮನೇಲಿ ಒಪ್ಸಿ ನಿಮ್ ಕುತ್ತಿಗೆ ತಾಳಿ ಕಟ್ತಾರೋ ಅದು ನಿಜವಾದ ಪ್ರೀತಿ ಅನ್ಸುತ್ತೆ ಅಷ್ಟೇ. ಸೊ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಅದು ಹೇಳದ್ನಲ್ಲ ಅಗೇನ್. ಯಾವ ತರ ಹುಡ್ಗ ಬೇಕು? ಸೊ ಯಾವ್ದಾದ್ರು ಸಿಂಗಲ್ ಆಗಿರೋ ಹುಡ್ಗರಿದ್ರೆ ಅಪ್ಲಿಕೇಶನ್ ಹಾಕ್ಬೋದು ಅಂದ್ರೆ ನಿಮ್ದೊಂದ್ ಚೆಕ್ ಲಿಸ್ಟ್ ಇರುತ್ತಲ್ಲ, ಹೇಳ್ಬಿಡಿ. ಸೊ ಆ ಕ್ವಾಲಿಟೀಸ್ ಇದ್ರೆ ಹುಡ್ಗರ್ ಅಪ್ರೋಚ್ ಮಾಡ್ಬೋದು. ನನಗೆ ಹೆಂಗ್ ಗೊತ್ತಾ, ನನಗೆ ಈಗ ಯಾರು ಲವ್ ಪವು ಅನ್ಕೊಂಡ್ ಬಂದ್ರೆ ಕೆಳದಲ್ಲಿ ಹೊಡೆದ್ ಕಳಿಸ್ತೀನಿ. ನಾನು ಇಷ್ಟೇ ರೂಢಾಗಿ ಮಾತಾಡೋದು. ಐ ಆಮ್ ಬೀಯಿಂಗ್ ವೆರಿ ಸ್ಟ್ರೇಟ್ ಅಂಡ್ ಫ್ರಾಂಕ್. ಲವ್ ಗಿವು ಅಂತ ಯಾರು ಬಂದ್ರೆ ಪಕ್ಕ ಏಟೆ ಅವ್ರಿಗೆ. ಲವ್ ಗಿವ್ ಅಲ್ಲ. ಮದ್ವೆ ಅಂತ ಬಂದ್ರೆ ಅದು ಮದ್ವೆ ಅಂತ ಬರೋದಲ್ಲ, ಅವ್ರ ಮನೇಲಿ ಒಪ್ಸಿ ಕರ್ಕೊಂಬಂದ್ ನಮ್ಮ ಫ್ಯಾಮಿಲಿ ಹತ್ರ, ನಮ್ಮ ಅತ್ತೆ ಹತ್ರ, ನನ್ನ ಫ್ಯಾಮಿಲಿ ಹತ್ರ ಮಾತಾಡಿದ್ರೆ ಓಕೆ. ಸೊ ನೋ ಪ್ರಾಬ್ಲಮ್. ಸೊ ಹುಡುಗ ಹೇಗಿರ್ಬೇಕು? ಹೈಟ್, ವೇಟ್?
ಅದೆಲ್ಲ ಒಳ್ಳೆ ಮನ್ಸಿರ್ಬೇಕು. ಮೇನ್ಲಿ ಏನ್ ಗೊತ್ತಾ, ಒಳ್ಳೆ ಮನ್ಸಿರ್ಬೇಕು ಅಂಡ್ ಹೆಣ್ಮಕ್ಳನ್ನ ಗೌರವಿಸ್ಬೇಕು ಅಂಡ್ ಮುಖ್ಯವಾಗಿ ನೆಮ್ಮದಿ ಕೊಡ್ಬೇಕು. ನೆಮ್ಮದಿ ಇಸ್ ವೆರಿ ಇಂಪಾರ್ಟೆಂಟ್ ನಾವ್ ಡೇಸ್. ನೆಮ್ಮದಿ ಕೊಡ್ಬೇಕು ಅಂಡ್ ನನ್ನ ಕೆಲಸನ ಅರ್ಥ ಮಾಡ್ಕೋಬೇಕು. ನೆಮ್ಮದಿ ಕೊಟ್ಬಿಟ್ರೆ ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ. ಸೊ ನೆಮ್ಮದಿ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನು ನಿಮ್ಮ ತಾಯಿ ಇಲ್ಲ ಅನ್ನೋದು ಗೊತ್ತಾಯ್ತು. ಸೊ ಯಸ್, ಗಾಡ್ಸ್ ಮದರ್ ವಾಣಿ, ಅವ್ರ ಬಗ್ಗೆ ಏನು ಹೇಳ್ತೀರಾ? ವಾಣಿಯಮ್ಮ ಬಗ್ಗೆ ಹೇಳಕ್ಕೆ ತುಂಬಾ ಇದೆ. ಸಚ್ ಎ ಬ್ಯೂಟಿಫುಲ್ ಸೋಲ್ ಅವರು. ವಾಣಿ ಹರಿಕೃಷ್ಣ ನಮ್ದು ಒಂಥರ ಸ್ಪೆಷಲ್ ಬಾಂಡಿಂಗ್, ಹೇಳಕ್ಕೆ ಆಗಲ್ಲ ಗೊತ್ತಾ. ನೀವು ನಂತರ ಬಿಡ್ತೀರಾ, ನಾನು ಅವರು ಫೋನಲ್ಲಿ ಮಾತಾಡಕ್ ಶುರು ಮಾಡಿದ್ರೆ ನಂಗೆ ಟೈಮ್ ಹೋಗೋದೇ ಗೊತ್ತಿರಲ್ಲ. ಆಲ್ರೆಡಿ 1 or 2 hour ಆಗ್ಬಿಟ್ಟಿರುತ್ತೆ. ಅಂದ್ರೆ ಮಾತಾಡ್ತಾನೆ ಇರ್ತೀವಿ ನಾವು ಆ ಥರ. ಆಮೇಲೆ ನಾನು ನನ್ನ ಜೀವನದಲ್ಲಿ ಅಂದ್ರೆ ಏನ್ ಹೋಗುಗಳಿದೆ, ನನ್ನ ದಿನನಿತ್ಯದ ರೊಟೀನ್ ಇರ್ಬೋದು ಅಥವಾ ನನ್ನ ಕೆರಿಯರ್ ಅಪ್ಡೇಟ್ಸ್ ಎಲ್ಲ ಕೊಡುವಂತ ಏಕೈಕ ವ್ಯಕ್ತಿಯನ್ನು ಶೀಲ್ತಮ್ಮ. ಸೊ ಆಮೇಲೆ ನಾವು ಅಕಸ್ಮಾತ್ 1 ವಾರ 10 ದಿನ ಮಾತಾಡಿದ್ರು ನಾವು ಬಾಂಡಿಂಗ್ ಹಂಗೆ ಇರುತ್ತೆ. ದಿನ ಮಾತಾಡ್ಬೇಕು ಆ ಥರನೂ ಅಲ್ಲ, ಬಟ್ ಡೈಲಿ ಒಂದು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಏನೋ ಒಂದು ನನ್ನ ಕಡೆಯಿಂದ ಇರುತ್ತೆ, ಅವ್ರ ಕಡೆಯಿಂದ ಇರುತ್ತೆ. ಅಂಡ್ ಅವ್ರು ಹೇಳ್ಬೋದು ನಾವು ಶಿ ಇಸ್ ವೆರಿ ಸ್ವೀಟ್ ಅಂತ. ಬಿಕಾಸ್ ಸರಿಗಮಪ ಅಲ್ಲಿ ದ್ಯಾಮೇಶ ಅವ್ರಿಗೆ ಕೂಡ ತಂದೆ ತಾಯಿ ಇಲ್ಲ ಅಂದಾಗ ನನ್ನ ಮಗ ಅಂತ ಅಕ್ಸೆಪ್ಟ್ ಮಾಡಿದ್ರು ಅವ್ರನ್ನ. ಆ ಬಾಂಡಿಂಗ್ನ ಕನೆಕ್ಷನ್ ನಾವು ಸರಿಗಮಪ ಸ್ಟೇಜ್ನಲ್ಲಿ ಕೂಡ ನೋಡಿದ್ವಿ. ಸೊ ಅವರು ನಿಮ್ಮ ಲೈಫಲ್ಲಿ ಒಂದು ತಾಯಿ ಸ್ಥಾನನ ತುಂಬ್ತಿದ್ದಾರೆ ಅಂದಾಗ ನಿಮಗೆ ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ? ಅದೇ ಹೇಳ್ತಿದ್ದೀನಲ್ಲ, ಕೆಲವೊಂದು ಋಣನ ನಿಮ್ಗೆ ತೀರ್ಸಕ್ಕೆ ಆಗಲ್ಲ. ನನಗೆ ಲಿಟ್ರಲಿ ಒಂಥರ ಕಣ್ಣಲ್ಲಿ ನೀರು ಬರೋ ಥರ ಆಗ್ತಿದೆ. ಯಾಕಂದ್ರೆ ನಮ್ಗೆ ಜೀವನದಲ್ಲಿ ಯಾರಿರ್ತಾರೋ ಯಾರಿರಲ್ವೋ, ಆ ತಾಯಿ ಪ್ರೀತಿ ಅನ್ನೋದು ತುಂಬಾ ಮುಖ್ಯ ಜೀವನದಲ್ಲಿ. ಅದನ್ನ ನಿಮ್ಗೆ ಯಾರು ಕೊಡ್ತಿದ್ದಾರೆ ಅಂದಾಗ ತುಂಬಾ ಖುಷಿ ಆಗುತ್ತೆ. ಅವ್ರ ಸೆಲೆಬ್ರಿಟಿ ಅಥವಾ ನಾನ್ ಸೆಲೆಬ್ರಿಟಿ ಅದೆಲ್ಲ ಬಿಟ್ಬಿಡಿ, ನಮ್ಮಿಬ್ರ ಮಧ್ಯೆ ಅದಿಲ್ವೇ ಇಲ್ಲ ಗೊತ್ತಾ. ನಾವಿಬ್ರು ಒಂದು ಆಟೋದಲ್ಲೂ ಹೋಗುವಾಗ್ಲೂ ನಾರ್ಮಲ್ ಆಗೇ ಇರ್ತೀವಿ. ನಮ್ಮಿಬ್ರ ಮಧ್ಯನೂ ಅದಿಲ್ಲ. ನಾವು ಅಷ್ಟು ಕಾರಣನೇ ನಮ್ಮಿಬ್ರ ಮಧ್ಯನೂ ಆ ಸೆಲೆಬ್ರಿಟಿ ಅನ್ನೋ ಒಂದು ವೈಬ್ಸ್ ಇಲ್ಲ. ನಾವಿಬ್ರು ಅವ್ರ ತಾಯಿ ನನ್ನ ಮಗಳು ಅದೇ ಥರನೇ ಇರ್ತೀವಿ. ಎಲ್ಲಿ ಹೋದ್ರು ಒಂಥರ ತುಂಬಿತನ ಮಾಡಿಕೊಂಡು ನಾನು ಅವ್ರಿಗೆ ರೇಗ್ಸೋದು, ಅವ್ರು ನಂಗೆ ರೇಗ್ಸೋದು, ಆ ಥರ. ಐ ಹ್ಯಾವ್ ಹ್ಯೂಜ್ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ಹರ್. ನಾನು ತುಂಬ ಮನ್ಸು ಬಿಚ್ಚಿ ಅವ್ರ ಹತ್ರ ಯಾವತ್ತೂ ಹೇಳಿಲ್ಲ. ಐ ಲವ್ ಹರ್ ಸೋ ಮಚ್ ಆ್ಯಂಡ್ ಶಿ ಲವ್ಸ್ ಮೀ ಸೋ ಮಚ್. ಆ್ಯಂಡ್ ಅವರು ಜೊತೆಗೆ ನಂಗೆ ತಮ್ಮನೂ ಒಬ್ಬನ ಕೊಟ್ಟಿದ್ದಾರೆ. ತಮ್ಮ ಅಂದರೆ ಅದೇ ಅವ್ರ ಮಗ ಆದಿ. ಅವನು ಮ್ಯೂಸಿಕ್ ಎಲ್ಲ ಮಾಡಿದ್ದಾನೆ. ಅವನು ಅದೇ ಈಗ ಹರಿ ಅಂಕಲ್ ಯಾವುದೇ ಸಿನಿಮಾಗೆ ಮಾಡಿದಾರೆ ಮ್ಯೂಸಿಕ್, ಅದ್ರಲ್ಲಿ ಅವನು ಕೆಲಸ ಮಾಡಿರ್ತಾನೆ. ಸೊ ಅವ್ರ ಫ್ಯಾಮಿಲಿನ ಐ ಲವ್ ದಟ್ ಫ್ಯಾಮಿಲಿ ವೆರಿ ಮಚ್. ಆ್ಯಂಡ್ ಎಸ್ಪೆಷಲಿ ವಾಣಿಯಮ್ಮ, ಐ ಲವ್ ಹರ್ ಸೋ ಮಚ್. ಶಿ ಇಸ್ ಸಚ್ ಎ ವಂಡರ್ಫುಲ್ ಲೇಡಿ. ಆ್ಯಂಡ್ ನನ್ನ ತಾಯಿ ಸ್ಥಾನ ತುಂಬ್ತಿದ್ದಾರೆ. ಅವರ ಫೇವ್ರೆಟ್ ಸಾಂಗ್ಸ್ ಯಾವ್ದು ಇಷ್ಟ ನಿಮ್ಗೆ? ಹಾಗೆ 1-2 ಲೈನ್ ಹೇಳಿ. ಅವ್ರ ಥರ ಎಲ್ಲ ಹಾಡಕ್ಕೆ ಬರಲ್ಲ ನನಗೆ. ಓಕೆ, ನೀವು ಕೇಳ್ತಿರೋದು ವಾಣಿಯಮ್ಮ ಹಾಡಿರೋ ಹಾಡುಗಳಲ್ಲಿ ಯಾವ್ದು ಫೇವ್ರೇಟ್ ಅಂತ ಅಲ್ಲ. ವಾಣಿಯಮ್ಮ ಹಾಡಿರೋ ಹಾಡುಗಳಲ್ಲಿ ನನಗೆ ತುಂಬ ಫೇವ್ರೇಟ್ ಅಂದ್ರೆ ನಮ್ಮ ಡಿ ಬಾಸ್ ಸಾಂಗ್ ಹಾಗೂ ಹೀಗೋ. ಆಮೇಲೆ ಇನ್ನೊಂದು ಇಂತಿನಿನ ಪ್ರೀತಿಯ ಸಿನಿಮಾ, ಅದು ಮಧುವನ ಕರೆದರೆ. ಆಮೇಲೆ ಇದು ಅದ್ದೂರಿ ಸಿನಿಮಾ ಧ್ರುವ ಅವ್ರದ್ದು ಮುಸ್ಸಂಜೆ ವೇಳೆಯಲ್ಲಿ. ಈ 3 ಹಾಡು ತುಂಬಾ ಇಷ್ಟ. ಆಮೇಲೆ ಆಕ್ಚುಲಿ ಇನ್ನೊಂದಿದೆ, ಶಿವಲಿಂಗ ಅಂತ ಶಿವಣ್ಣ ಸಿನಿಮಾದು, ಅದರಲ್ಲಿ ಬೊಂಬೆ ಅಂತ ಒಂದು ಹಾಡಿದೆ. ಅದರಲ್ಲಿ ಫೀಮೇಲ್ ವರ್ಷನ್ ವಾಣಿಯಮ್ಮ ಹಾಡಿರುವಂಥದ್ದು. ಆ ಹಾಡು ತುಂಬಾ ಇಷ್ಟ. ಹಾಡು ನನ್ನ ತುಂಬಾ ಫೇವ್ರೇಟ್. ಇನ್ನು ರಾಕಿ ಬಾಯ್ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಒಂದು ಟೈಟಲ್ ಟ್ರ್ಯಾಕ್ ಹಾಡಿದ್ದೀರಾ ಅಂತ. ಸೊ ಹೇಗೆ ಅದು ಅಂದ್ರೆ ಯಾವ ಸಾಂಗು ಏನು ಅಂತ ನೋಡಿ, ನಿಮ್ಗೆ ಸಾಂಗ್ ಗೊತ್ತಿಲ್ಲ. ಅವ್ರ ಸಿನಿಮಾ ಹಾಡಿದೀನಿ ಅಂತ ಗೊತ್ತು, ಬಟ್ ಇವ್ರಿಗೆ ಗೊತ್ತೇ ಇಲ್ಲ ಯಾವ ಹಾಡು ಅಂತ. ಅದು ಬೇಜಾರು. ಸೊ ಹಾಗಾಗಿ ಇವಾಗ ಅದನ್ನ 1-2 ಲೈನ್ ಇಲ್ಲೇ ಹಾಡ್ಬಿಟ್ರೆ ನಾವು ಇಲ್ಲೇ ಕೇಳಿಸ್ಕೋಬಹುದು ಅಂತ. ಅದು ಒಂದು ಯಶ್ ಅವ್ರದ್ದು ಕಿರಾತಕ ಸಿನಿಮಾದು ಟ್ರ್ಯಾಕ್ ಅಷ್ಟೇ, ಜಸ್ಟ್ ಟ್ರ್ಯಾಕ್. ಅದು ಒರಿಜಿನಲ್ ಆಗಿ ಹಾಡಿರೋದು ಕಾರ್ತಿಕ್ ಅವರು ಅಂಡ್ ಅನುರಾಧ ಭಟ್ ಅವರು. ಅದೇ ಮನೋಹರ್ ಅಂಕಲ್ ಹೇಳಿದ್ನಲ್ಲ, ಸೊ ಅದು ಒಂದೇ ಹಾಡಿನ ಪ್ರಯತ್ನ ಆಯ್ತು ನನ್ನ ಕೈಲಿ ಅಷ್ಟೇ. ಅದಾದ್ಮೇಲೆ ನಾನು ಅದೇ ಯಾವ್ದನ್ನು ಹಾಡಕ್ಕಾಗಲ್ಲ. ಬಟ್ ಕೇಳಕ್ ನಂಗೆ ಹಾಡುಗಳಂದ್ರೆ ಕೇಳಕ್ ತುಂಬಾ ಇಷ್ಟ. ತುಂಬಾ ಇಷ್ಟ ಇಲ್ಲ ಅಂತ ಅಲ್ಲ, ಧ್ವನಿ ಅಷ್ಟು ಚೆನ್ನಾಗಿಲ್ಲ. ಅಂದ್ರೆ ಹಾಡುವಷ್ಟು ಅಷ್ಟು ಟ್ಯಾಲೆಂಟೆಡ್ ಅಲ್ಲ ನಾನು. ಅಷ್ಟು ಸಖತ್ತಾಗೆಲ್ಲ ಹಾಡಕ್ಕೆಲ್ಲ ಬರಲ್ಲ. ಏನೋ ಬಾತ್ರೂಮ್ ಸಿಂಗರ್ ಅಂತ ಹೇಳ್ಬೋದು. ಅದಕ್ಕೆ ಕಂಟಿನ್ಯೂ ಮಾಡಕ್ ಆಗಲ್ಲ. 1-2 ಲೈನ್ ಹಾಡ್ಬೋದಾ? ಅದು ಕಿರಾತಕ ಸಿನಿಮಾ. ಕಿರಾತಕ ಅದು ಅಥವಾ ವಾಣಿ ಹರಿಕೃಷ್ಣ ಅವ್ರದ್ದೇ ನಿಮ್ಮ ಫೇವ್ರೆಟ್? ಅಮ್ಮನ ಹಾಡಲ್ಲ ನಾನು. ಆಮೇಲೆ ಅಮ್ಮನ ಹಾಡಿ ನಾನು ಅವ್ರ ರೇಂಜಿಗೆ ಹಾಡ್ದೆ. ಆಮೇಲೆ ಫಸ್ಟ್ ಡಿಸ್ಕ್ಲೈಮರ್ ಹಾಕೊಂಡ್ಬಿಡ್ತೀವಿ, ಬಾತ್ರೂಮ್ ಸಿಂಗರ್, ಜಡ್ಜ್ ಮಾಡಬೇಡಿ ಅಂತ. ಯಾವ್ದು ಹಾಡ್ಬೋದು? ನೀವು ಹಾಡ್ಬೇಕು ನನ್ನ ಜೊತೆ. ಅಯ್ಯೋ, ನನಗೆ ಸೀರಿಯಸ್ ಆಗಿ ಸಾಂಗ್ಸ್ ಬರಲ್ಲ. ಅಂದ್ರೆ ಕೇಳ್ತೀವಿ ಅಷ್ಟೇ. ನಮ್ಗೆ ಹಾಡೋ ಪ್ರಯತ್ನ ಮಾಡಿದ್ರೆ ಎಲ್ಲ ಎದ್ದು ಓಡೋಗ್ಬಿಡ್ತಾರೆ. ಓಕೆ, ರೆಡಿ.
ಸಣ್ಣ ಪುಟ್ಟ ಕನಸಿಗೆಲ್ಲ ಕಣ್ಣಿನಾಗೆ ಜಾಗವಿಲ್ಲ, ನಿನ್ನ ಬಿಂಬ ಜಂಬದಿಂದ ತುಂಬಿಕೊಂಡೈತೆ. ಮೇಷ್ಟ್ರು ಹೇಳೋ ಪಾಠವೆಲ್ಲ ಕಿವಿಯ ಮ್ಯಾಲೆ ಬೀಳದಲ್ಲ, ನಿನ್ನ ಮಾತೆ ತುಂಬಿ ಮುದ್ದು ಸದ್ದು ಮಾಡೈತೆ. ನಿಂಗೂ ಹಂಗ ನಿನ್ನಂಗೂ ಹಂಗೆ ನಂಗೆ ದಣಿವಾರಿಸೋ ಗಂಗೆ, ತಲೆಯ ತುಂಬ ಮತ್ತೇರೋ ಗುಂಗು, ಮನಸ್ಸು ನಿಂಗೆ ಶರಣಾಯ್ತು ಹೆಂಗೆ. ಡಮ್ಮ ಡಮ್ಮ ಡಮ ಡಮ ಡಮ್ಮ 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 ಡಮ ಡಮ್ಮ. ಈ ತರ ಬರುತ್ತೆ ಹಾಡು. ಎಷ್ಟು ಚೆನ್ನಾಗಿ ಹಾಡ್ತೀರಾ. ಬಾತ್ರೂಮ್ ಸಿಂಗರ್ ಅಂತೀರಲ್ಲ, ಯಾಕೆ ಟ್ರೈ ಮಾಡಬಾರ್ದು ಅಂತ. ಆಕ್ಚುಲಿ ಅನ್ಕೊಂತದ ಅಂಕಲ್ ಯಾವಾಗ್ಲೂ ಹೇಳೋರು, ಮನೋಹರ್ ಅಂಕಲ್ ಈ ಹಾಡು ಹಾಡಿಸ್ದಾಗ ನೀನ್ ಸಂಗೀತ ಕಲಿ, ಕಂಪ್ಲೀಟ್ ಮಾಡು, ಹಾಡು ಚೆನ್ನಾಗಿ ಹಾಡ್ತೀಯ ಅಥವಾ ಹಾಡ್ತಾ ಇರು ಬಂದ್ಬಿಡುತ್ತೆ ಅಂತ. ಆಲ್ರೆಡಿ ತುಂಬಾ ಜನ ಒಳ್ಳೊಳ್ಳೆ ಹಾಡುಗಾರರಿದ್ದಾರೆ. ಮಧ್ಯೆ ನಮ್ದೆಲ್ಲ ಇಡ್ಲಿ ಅನ್ಕೊಂಡು ಯಾಕೆ ಎಲ್ಲಾದ್ರಲ್ಲೂ ಕಾಲಿಗೆ ಬಿಡ್ತೀನಿ, ಇದನ್ನು ನಂದೇ ಅಂತ ಆಲ್ರೆಡಿ ಅದ್ರಲ್ಲೂ ಒಂದು ಟ್ರ್ಯಾಕ್ ಹಾಡಿದಿರಲ್ಲ, ಫುಲ್ಫಿಲ್ ಆಗ್ಬಿಟ್ಟಿದೆ ಅಂತ ಖುಷಿ ಇದೆ ನಂಗೆ. ಓಕೆ, ಅದು ಒಳ್ಳೆ ಸಿನಿಮಾ ಕಿರಾತಕ. ಅಂಡ್ ಎಷ್ಟೊಂದು ಜನ ರೀಲ್ಸ್ ಮಾಡಿ ಟ್ಯಾಗ್ ಮಾಡ್ತಿರ್ತಾರೆ ನನ್ಗೆ. ಟಿಕ್ಟಾಕ್ ಟೈಮಲ್ಲಂತೂ ತುಂಬಾ ಜನ ಕಲ್ಚರ್ ಯಾವುದೋ ಒಂದು ಇಂಟರ್ವ್ಯೂ ಅಂದ್ರೆ ಕೇಳಿದ್ರು ಈ ಹಾಡು ಯಶೋರ್ ನೀವು ಹಾಡು ಹಾಡಿದಿರಲ್ಲ ಅಂತ. ಅವಾಗಿಂದ ಯಾರೇ ಟಿಕ್ಟಾಕ್ ಅದು ರೀಲ್ಸ್ ವರೆವರ್ ಮಾಡಿದ್ರು ಕಳಿಸ್ತಾ ಇರೋರು. ಖುಷಿ ಆಗುತ್ತೆ ಒಂಥರ. ಓಕೆ ಅಕ್ಕ ಇಸ್ ದಿಸ್ ಯುವರ್ ಸಾಂಗ್, ಅಕ್ಕ ಇಸ್ ದಿಸ್ ಯುವರ್ ಸಾಂಗ್ ಅಂತ ಡಿ ಎಂ ಮಾಡ್ತಾರೆ. ನಾನು ಹಾಡಿದ್ದೆ ಟ್ರ್ಯಾಕ್ ಕೆಲವ್ರು ಗೊತ್ತಾಗಲ್ಲ ಟ್ರ್ಯಾಕ್ ಯಾವ್ದು ಒರಿಜಿನಲ್ ಯಾವ್ದು ಅಂತ ಮೆನ್ಷನ್ ಮಾಡ್ಬೇಕು. ಟ್ರ್ಯಾಕ್ ಸಿಂಗಿಂಗ್ ಅಂದ್ರೆ ಏನು ಅಂತ ಬಿಡಿಸಿ ಹೇಳ್ಬೇಕು. ಹೌದು. ಸೊ ಇನ್ನು ನನ್ನ ಕೊನೆ ಪ್ರಶ್ನೆ, ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಕೂಡ ಆಗಿದ್ದಾರೆ, ಆಂಟ್ರಪ್ರನರ್ ಅಂತಾನು ಹೇಳ್ಬೋದು. ಸೊ ಆ ಜರ್ನಿ ಹೇಗಿದೆ, ಹೇಗೆ ನಡೀತಾ ಇದೆ? ಅಂದರೆ ತುಂಬ ಈ ಗೇಮಿಂಗ್ ಆ್ಯಪ್ಸ್ ಎಲ್ಲ ಸಪೋರ್ಟ್ ಮಾಡೋದು, ಆ ಥರ ಪ್ರಮೋಷನ್ಸ್ ಮಾಡಲ್ಲ. ವೆರಿ ಮೈನ್ಯೂಟ್ ಲೈಕ್ ಸ್ಟೋರ್ ವಿಸಿಟ್ಸ್ ಅಥವಾ ಯಾವ್ದಾದ್ರು ಪ್ರಾಡಕ್ಟ್ ಬಗ್ಗೆ ಮಾತಾಡೋಂಥದ್ದು. ಪ್ರಾಡಕ್ಟ್ ಬಗ್ಗೆ ಮಾತಾಡುವಾಗಲೂ ಅಷ್ಟೇ, ನಾನು ಅದನ್ನು ಯೂಸ್ ಮಾಡಿ ಒಂದೆರಡು ದಿನ ನನಗೇನು ಆಗಿಲ್ಲ ಅಂದರೆ ದೆನ್ ಐ ವಿಲ್ ಟಾಕ್ ಅಬೌಟ್ ಇಟ್. ಯಾಕಂದರೆ ಒಂದು ಪ್ರಾಡಕ್ಟ್ ಪ್ರಮೋಷನ್ ಅಂದಾಗ ನಾವು ಅದನ್ನ ಅಪ್ಲೈ ಮಾಡಿ ಎಲ್ಲ ತೋರಿಸಿದಾಗ ಸ್ಕಿನ್ ಡ್ಯಾಮೇಜ್ ಅನ್ನೋದು ತುಂಬಾ ಆಗತ್ತೆ. ಸೊ ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ ಅದನ್ನೆಲ್ಲ ಹೇಗೆ? ಅದೇ ಅದನ್ನ ನಾನು ಏನ್ ಮಾಡ್ತೀನಿ, ಫಸ್ಟ್ ನಾನು ಅಪ್ಲೈ ಮಾಡ್ಕೋತೀನಿ. ನಾನು 2 days ಬಿಟ್ಟು ನಂತರ ಅದನ್ನ ನಾನು ರಿವ್ಯೂ ಕೊಡೋ ಅಂಥದ್ದು. ಡೈರೆಕ್ಟ್ ಆಗಿ ನಾನು ಹೇಳಿದೆ, ಯಾಕಂದ್ರೆ ನಾನು ಹೇಳಿ ಯಾರೋ ತಗೊಂಡು ಅದೆಲ್ಲ ಆಗೋದು ಬೇಡ ಅಂತ ಫಸ್ಟ್ ನಾನು ಚೆಕ್ ಮಾಡಿ ದೆನ್ ಐ ವಿಲ್. ತುಂಬಾನು ನಾನು ಜಾಸ್ತಿ ಗ್ರ್ಯಾಬ್ ಮಾಡಲ್ಲ, ಅಂದ್ರೆ ಕೆಲವೊಂದು ಪ್ರಮೋಷನ್ಸ್ನ ಎಷ್ಟು ಬೇಕೋ ಅಷ್ಟು. ಬೇಕಲ್ಲ ಹೊಟ್ಟೆಪಾಡು, ಅರ್ಥ ಆಗುತ್ತೆ ನಮ್ಗೆ. ಸೊ ಎಲ್ಲಾನು ಅಂದ್ರೆ ಈಗ ಈ ರಮ್ಮಿ ಸರ್ಕಲ್ ಆಗಿರ್ಬೋದು, ಅಂದ್ರೆ ಕೆಲವೊಂದು ಬ್ರ್ಯಾಂಡ್ಸ್ ಇದೆ ವಿಚ್ ಲೀಡ್ಸ್ ಟು ಗ್ಯಾಂಬ್ಲಿಂಗ್, ಆ ಥರದ್ದು ಎಲ್ಲಾನು ಪ್ರಮೋಷನ್ ಮಾಡೋದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆಗಿದೆ. ಸೊ ನೀವು ಆ ಥರದ ಪ್ರಮೋಷನ್ಸ್ ಮಾಡಲ್ಲ, ಸ್ಟೋರ್ ವಿಸಿಟ್ ಅಂತ ಹೇಳ್ತಿದ್ರಿ. ಸೊ ಮಾಡಿದ್ರೆ ಏನಾಗತ್ತೆ, ಮಾಡಿಲ್ಲ ಅಂದ್ರೆ ಏನಾಗತ್ತೆ ಅನ್ನೋದು? ಮಾಡಿಲ್ಲ ಅಂದ್ರೆ ಗೇಮಿಂಗ್ ಆ್ಯಪ್ಸ್ ಎಲ್ಲ ಬೇಡ ಅನ್ಸುತ್ತೆ. ಯಾಕೆ ಗೊತ್ತಾ, ಅದು ದುಡ್ಡನ್ನ ಕಳ್ಕೊಳ್ಳೋ ಅಂತ ಒಂದು ಗೇಮ್ಸ್ ಅದೆಲ್ಲ. ಸೊ ಅದಕ್ಕೆ ನಾವು ಜನಕ್ಕೆ ಪ್ರಚೋದನೆ ಕೊಡಬಾರ್ದು. ಲೂಸಿಂಗ್ ಮನಿ ಸಮಥಿಂಗ್ ರಿಯಲಿ ಬ್ಯಾಡ್ ಅಲ್ವಾ. ಈಗ ಇರೋರು ಹಾಕೋವಂಥದ್ದು ಬೇರೆ, ಇಲ್ಲೋರೋರು ಇರೋದನ್ನು ಕಳ್ಕೊಳ್ಳೋದು ಬೇಡ. ಪಾಪ ಅವ್ರ ಫ್ಯಾಮ್ಲಿಗೆ ಅದು ಆಭಾಸ ಆಗುತ್ತೆ. ಹಾಗಾಗಿ ನಾನು ಅದನ್ನು ಸಜೆಸ್ಟ್ ಮಾಡಲ್ಲ, ರೆಫರು ಮಾಡಲ್ಲ. ಕ್ರೀಮು ಇನ್ನೊಂದು ಮತ್ತೊಂದು ದಟ್ ಇಸ್ ಸಮ್ವೇರ್ ಫೈನ್. ಥ್ಯಾಂಕ್ ಯು ಸೋ ಮಚ್ ಅಮೂಲ್ಯ ಅವರೇ. ನಿಮ್ಮ ಅಮೂಲ್ಯವಾದಂತಹ ಟೈಮ್ನ ನಮಗೆ ಕೊಟ್ಟು ಇಷ್ಟೊತ್ತು ಕೂತ್ಕೊಂಡು ನಮ್ಮ ಜೊತೆ ಮಾತಾಡಿದ್ದಕ್ಕೆ, ಹಾಗೆ ಸಾಕಷ್ಟು ವಿಷಯಗಳನ್ನು ಕೂಡ ಇವತ್ತು ಆ್ಯಸ್ ಎ ಆಡಿಯನ್ಸ್ ಆಗಿ ನಾನು ಕೂಡ ಕಲ್ತಿದ್ದೀನಿ. ಅಂದರೆ ಹೌದಾ ಇಂಡಸ್ಟ್ರಿ ಹೇಗಿರ್ಬೋದು, ಅಥವಾ ನಿಮ್ಮ ಲೈಫ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದಿರ್ಬೋದು, ಅಥವಾ ಒಬ್ಬರ ಆ್ಯಕ್ಟ್ರೆಸ್ ಲೈಫ್ ಹೇಗಿರುತ್ತೆ, ಇಟ್ಸ್ ರಿಸ್ಟ್ರಿಕ್ಷನ್ಸ್ ಇರುತ್ತಾ ಇಲ್ವಾ ಅನ್ನೋದಾಗಿರ್ಬೋದು. ಸಾಕಷ್ಟು ವಿಷಯಗಳನ್ನು ಈಗಾಗಲೇ ನಮ್ಮ ಗ್ಯಾರಂಟಿ ನ್ಯೂಸ್ನ ವಿಶೇಷ ಪಾಡ್ಕಾಸ್ಟಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು ಕೂಡ ತುಂಬ ಚಂದ ಹೋಸ್ಟ್ ಮಾಡ್ತೀರಾ. ನಿಮಗೂ ಆಲ್ ದ ಬೆಸ್ಟ್ ಚಂದನ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ಆಲ್ ದ ಬೆಸ್ಟ್ ನಮ್ಮ ಗ್ಯಾರಂಟಿ ನ್ಯೂಸ್ ಟೀಮಿಂದ. ನೋಡಿದ್ರಲ್ಲ, ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.